ಯಾವುದಕ್ಕೆ ಪ್ರಾರಂಭ ಯಾವುದಕ್ಕೆ ಮುಕ್ತಾಯಗಳು ಉಂಟು ಅದು ಸತ್ಯ ಅನಿಸೋದಿಲ್ಲ. ಎಲ್ಲಿ ಯಾವುದಕ್ಕೆ ಪ್ರಾರಂಭವಾಗುತ್ತದೆ ವಸ್ತುಗಳಿಗೆ ಅಥವಾ ಯಾವುದಕ್ಕೆ ಮುಂದೆ ಕೊನೆಗೊಳ್ಳುತ್ತದೆ ಅದು ಸತ್ಯ ಅನಿಸುವಂಥ ವಸ್ತುವಲ್ಲ. ನಾಮರೂಪಗಳ ನಾನತ್ವ ಪ್ರಪಂಚ ಬರಿಯ ಭ್ರಾಂತಿ ಕಲ್ಪನೆ. ಪ್ರಪಂಚದ ಅದು ಕೇವಲ ಬರೀ ಭ್ರಾಂತಿ ಅಂತ ಗುರುಗಳು ಈ ಒಂದು ಶ್ಲೋಕದ ತಾತ್ಪರ್ಯವನ್ನ ಈ ರೀತಿಯಾಗಿ ವಿಶ್ಲೇಷಣೆಯನ್ನ ಮಾಡಿದ್ರು. ಈ 4 ನುಡಿಗಳನ್ನ ತಮ್ಮೆಲ್ಲರ ಪಾದಗಳಿಗೆ ಅರ್ಚಿ ನನ್ನ ನುಡಿಗಳಿಗೆ ವಿರಾಮ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದ ಶ್ರೀ ಕಲ್ಯಾಣಪ್ಪ ಏಳಿಗೆ ಗುರುಗಳು ಶ್ರೀ ವಿವೇಕ ಚೂಡಾಮಣಿ ಗ್ರಂಥದ 66ನೇ ವಿಷಯಾಂಕದಲ್ಲಿ ಪರಮಾತ್ಮವು ಭೇದರಹಿತವಾಗಿದೆ ಈ ವಿಷಯಾಂಕದಲ್ಲಿ ಬರುವ 404, 405 ಹಾಗೂ 406ನೇ ಶ್ಲೋಕಗಳನ್ನ ನಮಗ ವಿವರವಾಗಿ ತಿಳಿಸಿ ಹೇಳಿದ್ರು. ಈ 404ನೇ ಶ್ಲೋಕದ ಅದ್ವಿತೀಯವಾದ ಪರತತ್ವದೊಳಗ ಭೇದದ ಸುದ್ದಿ ಬರಾಕ್ ಸಾಧ್ಯವಿಲ್ಲ. ಕೇವಲ ಆನಂದ ಸ್ವರೂಪವಾಗಿರುವ ಸುಷುಪ್ತಿಯಲ್ಲಿ ಭೇದವನ್ನು ಕಂಡವರು ಯಾರೂ ಇಲ್ಲ. ಅದ್ವಿತೀಯಾದ ಪರತತ್ವ ಭೇದದ ಸುದ್ದಿ ಇರುವುದಿಲ್ಲ ಅಂತ ತಿಳಿಸಿಕೊಟ್ರು. 405ನೇ ಶ್ಲೋಕದೊಳಗ ಪರತತ್ವವನ್ನು ಅರಿತುಕೊಂಡ್ಮೇಲೆ ಸದ್ರೂಪವಾಗಿರುವ ನಿರ್ವಿಕಲ್ಪವಾದ ಬ್ರಹ್ಮದೊಳಗ ಜಗತ್ತು ಇರುವುದಿಲ್ಲ. ಹಗ್ಗದಲ್ಲಿ ಹಾವು, ಬಿಸಿಲು ಕುದುರೆಯಲ್ಲಿ ನೀರು, ಹನಿನು 3 ಕಾಲದಲ್ಲಿ ಹೆಂಗ ಕಂಡು ಬರುವುದಿಲ್ಲ, ಹಂಗ ಈ ಪರತತ್ವವನ್ನು ಅರಿತುಕೊಂಡ್ಮೇಲೆ ಸದ್ರೂಪ ನಿರ್ವಿಕಲ್ಪವಾದ ಬ್ರಹ್ಮದಲ್ಲಿ ಜಗತ್ತು ಇರುವುದಿಲ್ಲ. 406ನೇ ಶ್ಲೋಕದೊಳಗ ಈ ದ್ವೈತ ಮಾಯಾ ಮಾತ್ರವೇ ಐತಿ, ಅದ್ವೈತವೇ ಪರಮಾರ್ಥವಾಗೈತಿ ಅಂತೇಳಿ ಶ್ರುತಿ ಹೇಳ್ತಾ ಇದೆ. ಸುಷುಪ್ತಿಯೊಳಗ ಇದು ನೇರವಾಗಿ ನಮ್ಮ ಅನುಭವಕ್ಕೆ ಬರ್ತೈತಿ ಅಂತ ತಿಳಿಸಿಕೊಟ್ರು. ಈ ವಿಷಯವನ್ನ ತಿಳಿಸಿಕೊಟ್ಟ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದ ಕಲ್ಯಾಣಪ್ಪ ಏಳಿಗೆ ಅವರಿಗೆ ಅನಂತ ಧನ್ಯವಾದಗಳು. ಗುರುಗಳು ಬಂದಾಗ ಸ್ವಲ್ಪ ನಾನು ಜಲ್ದಿ ಹೋಗ್ಬೇಕಾಗ್ಯದ, ಸ್ವಲ್ಪ ಅವಕಾಶ ಕೊಟ್ರೆ ಹೇಳಿ ಹೋಗ್ತೀನಿ, ಇಲ್ಲ ಚಾನ್ಸ್ ಇಲ್ಲ ಅಂತಂದ್ರೆ ನಾಳೆ ಅಷ್ಟೇ. ಆಮೇಲೆ ಮಾಡ್ತೀವಿ ಕೂಡ್ರಿ, ನಾವು ಸ್ವಲ್ಪ ಜಲ್ದಿ ಹೋಗ್ಬೇಕಾಗ್ಯದ. ಈಗ ಶುದ್ಧ ಸದ್ಗುಣಾದಂತ ಈಗ ವಸ್ತು ನಿರ್ದೇಶ ರೂಪ ಮಂಗಳವನ್ನ ಮಾಡ್ತೀರಿ. ಮಂತೇಶ್ವರ ಕುಲ್ಲಾದರ ಇಲ್ಲ ವಸ್ತು ನಿರ್ದೇಶ ರೂಪ ಮಂಗಳವನ್ನ ನಾಗರತ್ನ ಹೇಳ್ಬೇಕು ಅಂತ ನೆಚ್ಕೊಳ್ತೀವಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಈಗ ವಸ್ತು ನಿರ್ದೇಶನ ರೂಪ ಮಂಗಲ. जो सुख नित्य प्रकाश विभो नाम रूप आधार मति न लखई की मति लखई सो मैं शुद्ध अपार अभि अपार स्वरूप मम लहरी विष्णु महेश विधिर विचंदा वरुण यम धनेश गणेश जापु पाळु सर्वज्ञ को किय भारत मुनि ध्यान ताको होत उपाधि कई मोमय मिथ्या भान वैति ही जानै बिन जगत मनहु जेवरि साम न सैबु जग जगति ही लहै सो हम आपे आप
नित्य प्रकाश विभु नाम रूप आधार मति न लखै जी मति लखै सो मैं शुद्ध अपार सो मैं शुद्ध अपार। सद्गुरु श्री साधु निश्चल दास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव महास्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣಾರ್ಥಿ। ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ। ಓಂ ಸದ್ಗುರು ಶ್ರೀ पंडित पीताम्बर जिये नमः। ओम सद्गुरु श्री साधु निश्चल दास जिये नमः। समस्त ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು। ಈ ಒಂದು ವಿಚಾರ ಸಾಗರ ಎನ್ನುವ ವೇದ ಕೃಪೆ ಯಾರ್ಯಾರಿಗೆ ಆಗ್ಯದ ಅವರೆಲ್ಲರೂ ಈ ಒಂದು ಪಾಠದಲ್ಲಿ ಭಾಗವಹಿಸ್ತಾ ಇದ್ದೀರಿ। ನಿಮಗೆ ಏನು ವೇದ ಕೃಪೆ ಆಗ್ಯದ ಅದು ವಿಶ್ವದ ಅತ್ಯಂತ ಶ್ರೇಷ್ಠವಾದ ಮಹಾತ್ಮರಿಂದ ರಚಿತವಾದಂಥ ಶ್ರೇಷ್ಠವಾದ ಗ್ರಂಥ। ಅಂತ ವೇದ ಕೃಪೆ ನಮಗ ಆಗಿದೆಯಲ್ಲ ಅನ್ನೋಂಥದ್ದು ನಿಮ್ಮೊಳಗ ಒಂದು ಅಭಿಮಾನ, ವಿಚಾರ ಸಾಗರದ ಬಗ್ಗೆ ಒಂದು ಅಭಿಮಾನ ಇರಬೇಕು। ಅಹಂಕಾರ ಅಂತಿರಲ್ಲ, ಅದು ಇರಬೇಕು ಅಂತಂದ್ರೆ ಎದಕ್ಕಿರ್ಬೇಕಂದ್ರೆ ಇಂಥದ್ರ ಬಗ್ಗೆ ಇರಬೇಕಂತ। ವಿಚಾರ ಸಾಗರ ಅನ್ನುವ ಅತ್ಯಂತ ಶ್ರೇಷ್ಠವಾದಂಥ ಏನದ ವೇದ ಕೃಪೆ ಆಗ್ಯದ। ಸಾಧು ನಿಶ್ಚಲ್ ದಾಸ್ ಜಿ ಪಂಡಿತ ಪೀತಾಂಬರ್ ಜಿ ಅಂತ ಅತ್ಯಂತ ವಿಶ್ವಮಾನ್ಯ ಸದ್ಗುರುಗಳು, ಬ್ರಹ್ಮಲೀನ ಸದ್ಗುರುಗಳ ಕೃಪೆ ನಮಗಾಗ್ಯದ ಅನ್ನೋಂಥದ್ದು ಅಹಂಕಾರ ಉಪಯೋಗ ಅದ, ಅಂದ್ರೆ ಅಭಿಮಾನ ಪಡೋದಕ್ಕೆ ಉಪಯೋಗ ಅದ। ಆದ್ರೆ ಎಂಥದ್ರ ಬಗ್ಗೆ ಅಭಿಮಾನ ಪಡ್ಬೇಕಂತಂದ್ರೆ ನಮಗ ಮೋಕ್ಷಕ್ಕೆ ದಾರಿ ಮಾಡಿಕೊಟ್ಟಂತ ಯಾವ ಗುರು ಮತ್ತು ಶಾಸ್ತ್ರ ಅದಲ್ಲ ಅವುದ್ರ ಬಗ್ಗೆ ಅಭಿಮಾನ ಇರಬೇಕಂತ। ಅವು ಏನಾಗ್ತವ, ಜನ್ಮ ಜನ್ಮಾಂತರಕ್ಕ ನಮ್ಮ ಅಜ್ಞಾನ ಕಳೆದು ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿಯನ್ನುಂಟು ಮಾಡುವಂತಹ ಕೆಲಸ ಮಾಡ್ತಾವಂತ। ಸೂರ್ಯ ನೇತ್ರ, ಚಂದ್ರ ನೇತ್ರ, ಅಗ್ನಿ ನೇತ್ರ ಅಂತೇಳಿ ಏನಂತಾರಲ್ಲ, ಅವೆಲ್ಲ ಏನು ಅಗ್ನಿ ನೇತ್ರ ಅಂತಂದ್ರೆ ಏನು, ನಮ್ಮ ಅಜ್ಞಾನ ಕಳೆ ಅಂತ। ಅಗ್ನಿ ನೇತ್ರ ಅಂದ್ರೆ ಅಜ್ಞಾನ ಕಳೆ ಅಂತ। ಅಜ್ಞಾನ ಎದರಿಂದ ಕಳೀತೀರಿ? ಜ್ಞಾನದ ಬಲದಿಂದ। ಅದೇ ಸೂರ್ಯ ನೇತ್ರ, ಅದೇ ಸೂರ್ಯ ನೇತ್ರ। ನಿಮಗೆ ಎರಡು ಕಣ್ಣದವ, ಆ ಎರಡು ಕಣ್ಣುಗಳಿಗೆ ಒಂದು ಸೂರ್ಯ ನೇತ್ರ ಅಂತಾರ, ಒಂದು ಚಂದ್ರ ನೇತ್ರ ಅಂತಾರ। ಮಧ್ಯದಲ್ಲಿ ಭ್ರುಕುಟಿ ಏನದಲ್ಲ ಅದಕ್ಕೆ ಅಗ್ನಿ ನೇತ್ರ ಅಂತಾರ। ಅಗ್ನಿ ನೇತ್ರ ಅಂತಂದ್ರೆ ಅದು ಅಜ್ಞಾನ ಕಳೆಯುವಂತ ನೇತ್ರ। ನಿಮಗೇನು ಜ್ಞಾನ ಗ್ರಹಣ ಮಾಡ್ತೀರಿ ಆ ನೇತ್ರದಿಂದ ಅಜ್ಞಾನವನ್ನ ಕಳೀತೀರಿ, ಸುಟ್ಟು ಭಸ್ಮ ಮಾಡ್ತೀರಿ। ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನವನ್ನ ಸುಟ್ಟು ಭಸ್ಮ ಮಾಡೋದೇ ಅಗ್ನಿ ನೇತ್ರ। ಒಂದು ನೇತ್ರ ಅದಕ್ಕೆ ಸೂರ್ಯ ನೇತ್ರ ಅಂತೀರಿ। ಆ ಸೂರ್ಯ ನೇತ್ರದ ಕೆಲಸ ಏನಪ್ಪಾ ಅಂತಂದ್ರೆ ಬೆಳಕಿನ ಕಣ್ಣ ಏನ್ ಮಾಡ್ತದ, ಜ್ಞಾನ ಪ್ರಾಪ್ತಿ ಮಾಡ್ಕೊತ। ಆ ಜ್ಞಾನ ಹೆಂಗ ಪ್ರಾಪ್ತಿ ಆಗ್ತದ ಹಂಗಂಗ ನಿಮಗ ಪರಮಾನಂದ ಹುಟ್ಟಾಗ್ತದ। ಬಹಳ ಚಲೋ ಅದಲ್ಲಪ್ಪ ಇದು, ಎಷ್ಟು ಚಂದದ, ಇಂಥ ವಿಚಾರ ಕೇಳಲಿಕ್ಕೆ ಆಗಿಲ್ಲ। ಎಷ್ಟು ವರ್ಷ ನಾವು ಎಲ್ಲೆಲ್ಲಿ ಕುಂತು ಕೇಳ್ತೀವಿ, ಇಷ್ಟು ಸ್ಪಷ್ಟ, ಇಷ್ಟು ಸರಳ, ಇಷ್ಟು ಸಾರ್ಥಕ ಅನಿಸಿಲ್ಲ। ಇದು ಸೂರ್ಯ ನೇತ್ರದ ಕೆಲಸ। ಗುರು ಮತ್ತು ಶಾಸ್ತ್ರ
ಇವೆರಡು ಜಗತ್ತಿನಾಗ ಸಿಕ್ಕು ಅಂತಂದ್ರೆ ಇದಿಷ್ಟೇ ಬೇಕು, ಬೇರೆ ಏನು ಬೇಕಾಗಿಲ್ಲ, ಇದೇ ಬೇಕು, ಇದೇ ಸಾಕು ಅನಿಸ್ಬಿಡ್ತದೆ. ಇದು ಸೂರ್ಯನೇ. ನೆಕ್ಸ್ಟ್ ಏನಪ್ಪ, ಜ್ಞಾನ ಪಡಿತೀರಿ. ಸಂಸಾರ ಅಂದ್ರೆ ಹೆಂಡತಿ, ಮಕ್ಕಳು, ಹೊಲ, ಮನಿ, ರೊಕ್ಕ, ರೂಪಾಯಿ, ಅಧಿಕಾರ, ಇವು ಸಂಸಾರ ಅಲ್ಲ. ಸ್ನೇಹಿತರೆ, ಇದನ್ನ ಸರಿಯಾಗಿ ತಿಳ್ಕೊಳ್ರಿ. ಹೆಂಡತಿ, ಮಕ್ಕಳು, ಗಂಡ, ಇದು ಸಂಸಾರ ಇತ್ತಂದ್ರೆ ಈ ಜಗತ್ತಿನಾಗ ನಾವು ಹುಟ್ಟಿ ಬರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆದ್ರೆ ಇವು ಎಲ್ಲ ಏನದವ, ಈಶ್ವರನ ಸೃಷ್ಟಿ. ಈ ಈಶ್ವರನ ಸೃಷ್ಟಿ ಮಟ್ಟಿಗೆ ನಮ್ಮ ಜ್ಞಾನ ಇತ್ತು ಅಂತಂದ್ರೆ ಏನು ಸಮಸ್ಯೆ ಇಲ್ಲ. ಅಲ್ಲಿ ಸುಖನೂ ಇಲ್ಲ, ದುಃಖನೂ ಇಲ್ಲ. ಈಶ್ವರನ ಸೃಷ್ಟಿಯೊಳಗ ಸುಖನೂ ಇಲ್ಲ, ದುಃಖನೂ ಇಲ್ಲ. ಆ ಈಶ್ವರನ ಸೃಷ್ಟಿ ಒಳಗಿನ ಕೆಲವೊಂದು ವಸ್ತುಗಳನ್ನ ತಗೊಂಡು, ಕೆಲವೊಂದು ವ್ಯಕ್ತಿಗಳನ್ನ ತಗೊಂಡು ನಾವೇನ್ ಮಾಡಿವಿ, ಅವು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಪತ್ತು, ನನ್ನ ಮನಿ ಅಂತೇಳಿ ಏನು ನಾನು ನನ್ನದು ಅಂತೇಳಿ ಏನು ಭ್ರಮೆ ಹಾಕೋತೀವಲ್ಲ, ಅದು ಸಂಸಾರ. ಈ ಶರೀರ ಹುಟ್ಟವನು ನಾನು, ಬದುಕಿದವನು ನಾನು, ಸತ್ತವನು ನಾನು, ಕರ್ತೃತ್ವ ಮಾಡುವವನು ನಾನು, ಭೋಕ್ತೃತ್ವ ಸುಖ ದುಃಖ ಅನುಭವಿಸಿ, ಇದು ಸಂಸಾರ. ಈ ಸಂಸಾರ ಇದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಮನುಷ್ಯ ಬೇಕಿಲ್ಲ. ಅತ್ಯಂತ ಶ್ರೇಷ್ಠವಾದ ಜನ್ಮ ಭೂಮಿ ಮೇಲೆ ಹುಟ್ಟಬೇಕಾದ್ರೆ ಮನುಷ್ಯ ಬೇಕು ಅಂದ್ರೆ ಗಂಡ, ಹೆಂಡತಿ, ಮಕ್ಕಳು ಇದು ಇತ್ತು ಅಂತಂದ್ರೆ ಇಂಥ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತ? ಇದೇ ಸಂಸಾರ ಇತ್ತು ಅಂದ್ರೆ ಇದನ್ನ ತ್ಯಾಗ ಮಾಡಿದ್ರೆ ಮನುಷ್ಯರು ಹೆಂಗ್ ಹುಟ್ಟುತ್ತಾರ? ಇದಕ್ಕೆ ಸಾಧನೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅದು? ಹೀಗಾಗಿ ಮನುಷ್ಯರು ಭೂಮಿ ಮೇಲೆ ಅವತರಿಸಿ ಬರುವಂತ ಒಂದು ಪ್ರಕ್ರಿಯೆ ಏನದ, ಅದು ಸಂಸಾರ ಅಲ್ಲ. ಅದರ ಒಳಗ ನಾನು ನನ್ನದು ಅನ್ನೋ ಅಜ್ಞಾನ ಅಂತ ಆಗ್ತೇವಲ್ಲ, ಅದನ್ನ ಸಂಸಾರ ಅಂತಾರ. ಅದರೊಳಗಿಂದು ಅಭಿಮಾನ ಕಳೀರಿ. ಯಾಕಂದ್ರ ಅದು ಪರ್ಮನೆಂಟ್ ಅಲ್ಲ, ಸುಮ್ಮನೆ. ಒಂದು ಬಸ್ನಾಗ ಕೂತೀವಿ ಅನ್ನ, ಬಸ್ಸೇ ನಂದು ಅಂದ್ರೆ ಹೆಂಗ? ರೈಲ್ವೆದಾಗ ಕೂತೀವಿ ಅಂದ್ರೆ ರೈಲ್ವೆನೇ ನಂದು ಅಂತಂದ್ರೆ ಹೆಂಗ ಆಗ್ತದ? ಹಂಗೆ ಈ ಜಗತ್ತಿನೊಳಗೆ ಸಹಿತ ನಮ್ದು ಜರ್ನಿ ಹುಟ್ಟಿನಿಂದ ಸಾಯೋ ತನಕ ಒಂದು ಪ್ರಯಾಣ ಮಾಡುವುದಕ್ಕೆ ಈ ಜಗತ್ತಿನೊಳಗೆ ಒಂದು ವಿಧಿ, ಒಂದು ಮೆಥಡ್ ಆಫ್ ಲೈಫ್. ಆ ಮೆಥಡಿನೊಳಗ ಯಾವುದರ ಜೊತೆಗೂ ಅಂಟುಕೋಬೇಡ್ರಿ, ಯಾವುದರ ಜೊತೆಗೂ ದ್ವೇಷ ಬೇಡ, ರಾಗ ಬೇಡ, ದ್ವೇಷ ಬೇಡ, ರಾಗ ಬೇಡ, ದ್ವೇಷ ಬೇಡ. ಬೆಳಗ್ಗೆಯಿಂದ ಸಂಜೆ ತನಕ, ಹುಟ್ಟಿನಿಂದ ಸಾವಿನ ತನಕ ಆನಂದವಾಗಿ ಸುರಕ್ಷಿತವಾಗಿ ಪಾರಾಗದರ ಸಲುವಾಗಿ ನಮ್ದೇನಿರ್ತದೆ, ಎದರ ಜೊತೆಗೂ ರಾಗ ಬೇಡ, ಎದರ ಜೊತೆಗೂ ದ್ವೇಷ ಬೇಡ, ಎದರ ಜೊತೆಗೂ ಅತಿಯಾದ ಒಂದು ಲಿಪ್ತತೆ ಅಂದ್ರೆ ಅಂಟುಕೊಳ್ಳೋದು ಬೇಡ. ಮತ್ತು ಉದಾಸೀನ ಅಂತಂದ್ರೆ ಅದು ಎಂಥ ಒಂದು ಸ್ಥಿತಿ ಅಂತಂದ್ರೆ ಅದಕ್ಕೇನು ಜಾಸ್ತಿ ಅಟ್ಯಾಚ್ಮೆಂಟ್ ಅನ್ನೋದು ಬೇಡವೇ ಬೇಡ. ಅಂಥದ್ದೊಂದು ಸ್ಥಿತಿ ಬರಬೇಕು. ತಿರಸ್ಕಾರ ಭಾವನೂ ಬೇಡ, ಪುರಸ್ಕಾರ ಭಾವನೂ ಬೇಡ. ಈ ರೀತಿ ಹೇಳ್ಕೊಂಡು ಬರ್ತಾರ. ಈ ರೀತಿ ಬಂದ್ರೆ ಇದೇನಾಯ್ತು, ವಿಚಾರ ಸಾಗರದ ಬಗ್ಗೆ ನೀವು ವಿಚಾರ ಚಂದ್ರೋದಯ, ವಿಚಾರ ಸಾಗರದ ಬಗ್ಗೆ ಏನ್ ಮಾಡಿದ್ರು ಅದೇನದ ಅಂತಂದ್ರೆ ನಿಮ್ಮ ಕೃಪೆ ಆಗಿದ್ದಕ್ಕೆ ನೀವು ಮಾಡ್ಲಕತ್ತೀರಿ. ಮತ್ತೀಗ ಅನ್ಯ ಕೃಪೆಗಳು ಏನ್ ಮಾಡಿರಿ? ನಮ್ಮ ಕಲ್ಯಾಣಪ್ಪವರು ವಿವೇಕ ಚೂಡಾಮಣಿ ಅಂತ ಒಂದು ಗ್ರಂಥ, ವಿಚಾರ ಸಾಗರ ಅಲ್ಲದೆ ವಿವೇಕ ಚೂಡಾಮಣಿ ಅನ್ನಂತ ಗ್ರಂಥದ ಬಗ್ಗೆ ಎಲ್ಲನೂ ಒಂದೇ. ಅವು ವಿಚಾರ ಸಾಗರನು ಒಂದೇ, ವಿವೇಕ ಚೂಡಾಮಣಿ ಒಂದೇ, ಎಲ್ಲ ಅದ್ವೈತದ ಗ್ರಂಥಗಳೇ ಅದಾವ. ಅವು ಏನಂತ ಅದ್ರೊಳಗೆ ಏನ್ ಹೇಳ್ಯಾರ ಅಂದ್ರೆ, ತನಗೆ ಯಾವ ವೇದದ ಕೃಪೆ ಆಗ್ಯದ, ತನಗೆ ಯಾವ ವೇದದ ಕೃಪೆ ಆಗ್ಯದ, ಆ ಕೃಪೆ ಅಲ್ಲದೆ ಮತ್ತ ಅದರ ಬಗ್ಗೆ ಸಮಗ್ರ ಜ್ಞಾನ ಇರಬೇಕು. ಇದನ್ನು ಸರಿಯಾಗಿ ತಿಳ್ಕೊಳ್ರಿ. ನಿಮ್ಗೆ ಯಾವ ವೇದದ ಕೃಪೆ ಆಗ್ಯದ ಅದರ ಬಗ್ಗೆ ಸಮಗ್ರವಾದ ಜ್ಞಾನ ಇರಬೇಕು. ಫಸ್ಟ್ ಕವರ್ ಪೇಜ್ಲಿಂತ ಲಾಸ್ಟಿಂದ ಕವರ್ ಪೇಜಿನ ಹಿಂದಿನಿಂದ ಕೆಳಗಿನ ತನಕ, ಫಸ್ಟ್ ಕವರ್ ಪೇಜಿನ ಮೇಲಿನಿಂದ
ಲಾಸ್ಟಿಂದ ಕವರ್ ಪೇಜಿನ ಪೂರ್ತಿ ಕೆಳ ತುದಿ ತನಕ ಏನು ಬರ್ದಾರ, ಅಕ್ಷರದ ಬಗ್ಗೆ ಜ್ಞಾನ, ಶಬ್ದದ ಬಗ್ಗೆ ಜ್ಞಾನ, ವಾಕ್ಯದ ಬಗ್ಗೆ ಜ್ಞಾನ, ಅವೇನು ಪ್ಯಾರ, ಕಲಾ, ಅಧ್ಯಾಯ, ತರಂಗ ಏನೇನದಾವ ಅವು ಎಲ್ಲದ್ರ ಬಗ್ಗೆ A to Z ಜ್ಞಾನ ಇರ್ಬೇಕು. ಅದಕ್ಕೆ ವೇದ ಕೃಪೆ ಅಂತಾರೆ. ಅದೆಲ್ಲ ತಾನೇ ಓದಿಸ್ಕೊಂಡು ಹೋಗ್ತದೆ. ನಾವು ಬ್ಯಾಡ್ ಅಂದ್ರೆ ಬಿಡಂಗಿಲ್ಲ. ಅದು ಕೃಪೆ ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ. ತಾನೇ ಓದಿಸ್ಕೊಂಡು ಹೋಗ್ತದೆ. ಎಲ್ಲೆಲ್ಲ ಇನ್ನೊಂದು ಕಡೆ ಕೂತು ಓದ್ತೀರಿ, ಅದೇನು ಸಮಸ್ಯೆ ಅಲ್ಲ. ಅನ್ಯ ಗ್ರಂಥಗಳು ಜಗತ್ತಿನ ತುಂಬ ಅದಾವ. ಅದಕ್ಕೆ ನಾವೇನ್ ಮಾಡೀವಿ, ಕೇವಲ ಒಂದೇ ಗ್ರಂಥದ ಮೇಲೆ ನಿಮ್ಮ ಅಭಿಮಾನ ಬೀರಿ ಉಳಿದ ಗ್ರಂಥಗಳ ಬಗ್ಗೆ ನಿಮಗೆ ಕೀಳು ಭಾವನೆ ಬರಬಾರ್ದು ಅಂತೇಳಿ ನಾವೇನ್ ಮಾಡೀವಿ, ಅನ್ಯ ಗ್ರಂಥಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ, ನಿಮ್ಮ ವಿಚಾರ ಸಾಗರ ವೇದ ಕೃಪೆಯ ಬಗ್ಗೆ ಸಮಗ್ರ ಪರಿಚಯ, ಹೌದಿಲ್ಲ? ಸಮಗ್ರ ಪರಿಚಯ, ಸಂಕ್ಷಿಪ್ತ ಪರಿಚಯ. ಈಗ ಯಾರ್ಯಾರು ಏನೇನು ಮಾಡ್ಲಕತ್ತೀರಿ ಸಂಕ್ಷಿಪ್ತ ಪರಿಚಯದಲ್ಲಿ? ಕಲ್ಯಾಣಪ್ಪವರು ವಿವೇಕ ಚೂಡಾಮಣಿ ಒಂದೇ ಗ್ರಂಥ, ಮತ್ತು ಬೇರೆ ಗ್ರಂಥ ಇಳಿದಾರ ಅವರು ಒಂದೇ ಅದಲ್ಲ. ವಿಚಾರ ಚಂದ್ರೋದಯ, ವಿಚಾರ ಸಾಗರ ಬಿಟ್ಟು, ಯಾಕಂದ್ರೆ ಅದು ನಿಮ್ಮ ಗ್ರಂಥಗಳು, ಅದ್ರ ಬಗ್ಗೆ ಬೇಡ. ಅನ್ಯ ಬೇರೆ ಗ್ರಂಥ. ನೀವು ವಿಚಾರ ಚಂದ್ರೋದಯ ವಿಶೇಷಾರ್ಥ ಚಂದ್ರಿಕೆ ಯಶಸ್ವಿಯಾಗಿ ಮುಗಿಸಿಕೊಟ್ರಿ. ಆದ್ರೂ ಅದು ನಿಮ್ಮ ಗ್ರಂಥ, ನೀವು ಹೇಳಿರಿ. ಅದಕ್ಕೇನು ಉಪಕಾರ ಇಲ್ಲ. ನಿಮ್ಮ ಹೆಂಡತಿಗೆ ನೀವು ಸೀರೆ ತಂದು ಕೊಟ್ಟದ್ದು ಅದೇನು ಉಪಕಾರ? ಯಾರಿಗಾರ ನನ್ನ ಹೆಂಡತಿಗೆ ಸೀರೆ ತಂದು ಕೊಟ್ಟೀನಿ, ನಾನೇನ್ ಮಾಡ್ಲಂತಾರೆ ಯಾರಿಗೆ? ಹಂಗಾಯ್ತು. ಈಗ ವಿವೇಕ ಚೂಡಾಮಣಿ ಏನ್ ಕಷ್ಟಪಟ್ಟು ಹೇಳಕತ್ತಿರಲ್ಲ, ಇದಕ್ಕೆ ನಾವು ಧನ್ಯವಾದ ಹೇಳ್ಬೇಕು. ಅದರಂಗ ಈಗ ನಮ್ಮ ಗಂಗಾಧರ ಜಾಲಿಮಂಚಿಯವರು ಉಪನಿಷತ್ ಭಾವಧಾರೆ ರಾಮಕೃಷ್ಣ ಆಶ್ರಮದ ಹೇಳಕತ್ತಾರ. ಯಾವಾಗ ಅವಕಾಶ ಸಿಗ್ತದ ಅವರು ಹೇಳಕತ್ತಾರ. ಮತ್ತೆ ನಾಗರತ್ನಮ್ಮ ಕೊಳಕಿಯವರು ಯಾವ ಗ್ರಂಥನೂ ಸಣ್ಣ ಇಲ್ಲ. ಇವು ಭಗವದ್ಗೀತೆ, ಅಜ್ಜಂಪುರದ ಭಗವದ್ಗೀತೆ, ಶಂಕರಾಚಾರ್ಯ ಮಠದ್ದು ಭಗವದ್ಗೀತೆ. ಶಂಕರಾಚಾರ್ಯ ಅಂದ್ರೆ ಅವ್ರು ಬೇರೆ ಶಂಕರಾಚಾರ್ಯ, ಇವ್ರು ಬೇರೆ. 8ನೇ ಶತಮಾನದ ಶಂಕರಾಚಾರ್ಯ. ಮಂಗಳೂರು ಜಿಲ್ಲೆಯ ಅಜ್ಜಂಪುರದ ಸ್ವಾಮಿ ಅವ್ರಿಗೇನಂತಿದ್ರು, ಗೀತಾ ಸ್ವಾಮಿನೇ ಅಂತಿದ್ರು. ಭಗವದ್ಗೀತೆ ಒಂದು ಬಿಟ್ಟರೆ ಬೇರೆ ಏನೇನು ಹೇಳ್ತಿದ್ದರು. ಅಂಥದ್ದು ಭಗವದ್ಗೀತೆಯನ್ನ 3 ಭಾಗ ಮಾಡಿ 6 ಅಧ್ಯಾಯಗಳ ಮಾಡಿ, ಒಂದು ಕರ್ಮ ಅಥವಾ ಭಕ್ತಿ. ಕರ್ಮ ಅಂತಂದ್ರೆ ಸಕಾಮ ಕರ್ಮ, ಅದನ್ನು ನಿಷ್ಕಾಮ ಕರ್ಮ ಮಾಡಿದ್ರೆ ಭಕ್ತಿ. ಯಾರು ನಿಷ್ಕಾಮ ಕರ್ಮ ಮಾಡ್ತಾರೆ ಅವ್ರು ಭಕ್ತ. ಅದನ್ನೇ ಅಂತಃಕರಣದ ಒಳಗಿಟ್ಕೊಂಡು ಪೂಜೆ ಮಾಡಿದ್ರೆ ಉಪಾಸಕ, ಹೊರಗಿಟ್ಟು ಪೂಜೆ ಮಾಡಿದ್ರೆ ಭಕ್ತ. ದೇವರು ಅಂತೇಳಿ ಈ ಜಗತ್ತಿನ ಲೌಕಿಕ ವಸ್ತುಗಳನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ಭಕ್ತ, ಉಪಾಸಕ ಅಂತ ಬರ್ತಾವ. ಒಬ್ರು ಅದೇ ಮೂರ್ತಿ ಒಳಗಿಟ್ಕೋತಾರ, ವಿಗ್ರಹ ಆರಾಧನೆ ಅದಷ್ಟೇ. ಈಗ ಜ್ಞಾನ ಏನದ ಅಂತಂದ್ರೆ ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಅನ್ನೋದು ಜ್ಞಾನ. ಆ ಪರಮಾತ್ಮ ಬೇರೆ ಯಾರು ಅಲ್ಲ, ಅದು ನಾನೇ ಅದೀನಿ ಅನ್ನೋದು ಬಾಣ. ಮೊದಲು ಪರಮಾತ್ಮ ಅಸತ್ವ ಪಾದಕ ಆವರಣ ನಿವೃತ್ತಿ ಮಾಡಿಕೊಂಡು ಆ ಪರಮಾತ್ಮ ನಾನೇ ಇದ್ದೇನೆ ಅನ್ನೋಂಥದ್ದು ಅಭಾನ ಪಾದಕ ಆವರಣ. ಅದಕ್ಕೆ ಶ್ರೀಕೃಷ್ಣ ನಾನೇ ಪರಮಾತ್ಮ ಅಂತ ಹೇಳ್ತಾರೆ. ಇದು ಏನ್ ಮಾಡಿದ್ರು, ನಾಗರತ್ನಮ್ಮವ್ರು ಮಾಡಿದ್ರು. ನಮ್ಮ ಸದ್ಬೋಧ ಚಂದ್ರಿಕೆ ಅನ್ನೋದು ಗೌರಮ್ಮ ಉಚ್ಚಿನಟ್ಟಿ ಅವರು ಮಾಡಿದ್ರು. ಪ್ರಕಾಶ ಕಂಬಿ ಅವ್ರು ಏನ್ ಮಾಡಿದ್ರು ಅಂತಂದ್ರ ಸಿದ್ಧಾಂತ ಶಿಖಾಮಣಿ ಮಾಡ್ತಾ ಇದ್ದಾರೆ. ಆಯ್ತು, ಇನ್ನೊಂದು ವಾರ 15 ದಿವಸನೊಳಗ ಆರಾಮಾಗಿ ಬರ್ತಾರ. ಒಂದು ಮ್ಯಾಕ್ಸಿಮಮ್ 1 ತಿಂಗಳದಾಗ ಎದ್ದು ಬರ್ತಾರ. ಆರೋಗ್ಯ ಸುಧಾರಣೆ ಆಗ್ಯದ. ಅವ್ರ ಮಾತಿನಲ್ಲಿ ಎಲ್ಲ ಆರೋಗ್ಯ ಸುಧಾರಣೆ ಆದ ಲಕ್ಷಣಗಳು ಕಂಡು ಬಂದವ. ಒಂದು ನರಕ ಅನುಭವಿಸಬೇಕಾಗಿದ್ದು ಯಾವುದೋ ಕರ್ಮಕ್ಕೆ ಅನುಭವಿಸಿ ಈಗ ಅವರು ಗೆದ್ದು ಬರ್ಲಿಕ್ಕತ್ತಾರ. ಅವ್ರಿಗೆ ಅಭಿನಂದನೆಗಳು ಹೇಳಬೇಕು. ನೆಕ್ಸ್ಟ್ ಇನ್ನ ಯಾರು ಯಾವ ಗ್ರಂಥಗಳು ಮಾಡ್ತಾ ಇದ್ದೀರಿ? ಬೇರೆ ಯಾರು ಏನ್ರಿ? ಓ, ಅಬ್ಬಿಗೇರಿ ಮಠ್ರಿ? ಹಾ, ಕೊಟ್ರಯ್ಯ ಹರಪನಹಳ್ಳಿ.
ರೈಟ್ ಅದೇ ಸ್ವಲ್ಪ ನಮಗೆ ಎಲ್ಲ ಒಂದು ಸ್ವಲ್ಪ ಲೀಸ್ಟ್ ಬೇಕಾಗ್ಯದ. ಆ ಜೇಡ್ರ ದಾಸಿಮಯ್ಯ ಇವರು ಅವ್ರ ಮೊನ್ನೆ ಸುರಪುರದವ್ರು ಮುದ್ನೂರು ಗುರುಗಳು ಕೊಟ್ರಲ್ಲ ಆ ಬುಕ್ ಓದ್ ಅದೇ ಹೇಳಕತ್ತಾರ್ರಿ. ರೈಟ್. ಪ್ರಕಾಶ್ ಹುಡುಕೇರಿ ನಿಜಗುಣರ ಬೋಧಾಮೃತ ನಿಜ ಗುಣ ಬೋಧಾಮೃತ. ರೈಟ್. ಮತ್ರಿ 7 ಮಂದಿ ಮಾಡ್ಲಕತ್ತೀರಿ. ಇನ್ನ ಉಳಿದವ್ರನ್ನು ಯಾವ್ದಾರ ಒಂದು ಗ್ರಂಥ ಹಿಡ್ಕೋಬೇಕು. ಯಾವುದಾರ ಒಂದು ಗ್ರಂಥ ಸೆಲೆಕ್ಟ್ ಮಾಡ್ಕೊಳ್ರಿ. ಮಾಡ್ಕೊಂಡು ನಿಜಗುಣ ಶಾಸ್ತ್ರಗಳು ಬೇಕಾದಷ್ಟು ಅದಾವ. ಒಂದ್ ಯಾವ್ದಾರ ಶಾಸ್ತ್ರ ತಗೊಂಡು ಚಾಲು ಮಾಡ್ರಿ. ಎಲ್ಲಿ ಅವು ಬುಕ್ಸ್ ಎಲ್ಲೆಲ್ಲಿ ಸಿಗ್ತಾವೆಲ್ಲ ಆಮೇಲೆ ಫೋನ್ ಮಾಡಿ ಕೇಳ್ರಿ, ಹೇಳ್ತೀವಿ. ಕೇಳಿ ನಾವು ಒಂದೊಂದು ಗ್ರಂಥ ಹಿಡ್ಕೋತೀವಿ. ಒಟ್ಟು 7 ಮಂದಿ ನೀವು ಗ್ರಂಥಗಳನ್ನ ಮುಗಿಸ್ತಾ ಇದ್ದೀರಿ, ಚೆನ್ನಾಗಿ ಹೇಳ್ತಾ ಇದ್ದೀರಿ. ಆ ಗ್ರಂಥ ಮಲ್ಲಪ್ಪ ಹುಲ್ಲೂರವರು ಪರಮಾನುಭವ ಬೋಧೆ ಹೇಳಕತ್ತಾರೆ. ಅದೇ ಕೇಳಕತ್ತೀವಿ ಯಾರಂತ, ಅದೇ ಕೇಳಕತ್ತೀವಿ. ನೀವು ಹೇಳ ಗಪ್ಪುತ್ರಿ ಏನ್ ಮಾಡ್ಬೇಕು? ಗ್ಯಾಪ್ ಅಲ್ರಿ, ಒಟ್ಟದ ಗ್ರಂಥ ನೀವು ಯಾವಾಗ ಅವಕಾಶ ಸಿಕ್ಕಾಗೆಲ್ಲ ಅದು ಹೇಳ್ತಾ ಇದ್ದೀರಲ್ಲ ಅಂತದೇ ಅದೇ ಕೇಳಕತ್ತೀನಿ ನಾನು. ಯಾರ್ಯಾರು ಯಾವ ಗ್ರಂಥಗಳನ್ನ ಹಿಡ್ಕೊಂಡಿರಿ ಅಂತ. ಪರಮಾನುಭವ, ಬೋಧೆವು, ಕೈವಲ್ಯ ಪದ್ಧತಿ ಎಲ್ಲ 6 ಶಾಸ್ತ್ರಗಳು 6 ಮಂದಿ ಹಿಡ್ಕೊಂಡು ಹೇಳ್ರಿ. ಏನ್ ತೊಂದರೆ ಇಲ್ಲ. ಓಕೆ. ಮತ್ತಿನ್ಯಾರು ಏನಾರ ಹೇಳ್ತಿದ್ರ ಹೇಳೋದಿತ್ತಂದ್ರೆ ಹೇಳ್ರಿ. ಇಲ್ಲಿ ಲೀಸ್ಟ್ನಾಗ ಬರ್ಕೊಳಕತ್ತೀನಿ. 8 ಮಂದಿ ಆಯ್ತು ಈಗ. ಕಲ್ಯಾಣಪ್ಪ ಏಳಿಗೆ ಅವರು, ಗಂಗಾಧರ ಜಾಲಿಮಂಚಿ, ನಾಗರತ್ನಮ್ಮ ಕೊಳಕಿ, ಗೌರಮ್ಮ ಉಚ್ಚನಟ್ಟಿ, ಕಂಬಿ ಪ್ರಕಾಶ, ಕೊಟ್ರಯ್ಯ ಹರಪನಹಳ್ಳಿ, ಪ್ರಕಾಶ್ ಹುಡುಕೇರಿ, ಮಲ್ಲಪ್ಪ ಹುಲ್ಲೂರು. ನಿಮ್ಗೆ ಯಾವಾಗ ಅವಕಾಶ ಸಿಗ್ತದ ಆ ಗ್ರಂಥ ತಗೊಂಡು ಹೇಳ್ಕೊತೋದು. ಯಾವ್ದ್ರಾಗ ಹೇಳಿದ್ರು ಅದೇ ಕತಿ, ಒಂದೇ ಕತಿ ಅಷ್ಟೇ. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತೇನಿಲ್ಲ, ಎಲ್ಲಾನು ಒಂದೇ. ಇದೊಂದ್ ಸ್ವಲ್ಪ ನಮ್ಮ ವಿಚಾರ ಚಂದ್ರೋದಯ, ವಿಚಾರ ಸಾಗರ ಸರಳ ಅನ್ಸದ, ಹತ್ತಿಕೊಂಡದ ನಮಗೆ. ಇದು ಚಂದ ಅನ್ಸದ ಅಂತ ಹೇಳಕತ್ತೀವಿ ಅಷ್ಟೇ. ಎಲ್ಲದರ ಬಗ್ಗೆ ಅಷ್ಟೇ ಗೌರವ ನಮಗೆ. ಮತ್ತಿನ್ನ ಏನಾರ ಯಾರ ಹೊಸ ಬುಕ್ಗಳು ಹಿಡ್ಕೋಬೇಕಂದ್ರ ಮಾರ್ಗದರ್ಶನಕ್ಕೆ ಫೋನ್ ಮಾಡ್ರಿ. ನಾ ಏನ್ ಹಿಡ್ಕೊಳ್ಳಿ ಗುರುವೇ ಅಂತ ಕೇಳಿದ್ರೆ ಹೇಳ್ತೀವಿ. ಮತ್ತಿನ್ನ ಅದೇನು ನೀವು ಚಿಂತನೆ ಮಾಡಿ. ಗಾಯತ್ರಿ ಮಂತ್ರದ ಬಗ್ಗೆ ಒಬ್ರು ಯಾರು ಹಿಡ್ಕೊತೀರೇನು ನೋಡ್ರಿ, ವಿಚಾರ ಮಾಡ್ರಿ. ಯಾವ್ದಾರ ಒಂದು ನಿಮ್ಗೆ ಬೇಕಿದ್ರೆ ಗಾಯತ್ರಿ ಮಂತ್ರ, ಮತ್ತೆ ಇನ್ನ ಸಾಕಷ್ಟದ. ನಾವೊಂದು ಬ್ರಹ್ಮ ಸಿದ್ಧಾಂತ ಮಾಲೆ ಅಂತ ಹೇಳ್ತೀರಿ, ಆ ಗ್ರಂಥದ ಬಗ್ಗೆ ನಮಗ್ ಗೊತ್ತಿಲ್ಲಲ್ರಿ. ಏನದು? ನಾ ಓದಿದೇನ್ರಿ. ಅದೇ ನೀವು ಓದಿರಲ್ಲ, ಏನಂತ ಓದಿದವರಿಗೆ ಕೇಳಕತ್ತೀರಿ. ಅಂದ್ರ ಬ್ರಹ್ಮ ವಸ್ತು ಅನ್ನೋದು ಐತೆ ಅನ್ನೋ ಸಲುವಾಗಿ ಯಾವ್ಯಾವ ಉಪನಿಷತ್ತುದೊಳಗ ಯಾವ ಗ್ರಂಥದೊಳಗ ಯಾವ್ಯಾವ ಉದಾಹರಣೆ ಐತಿ ಅವ್ರ ಶ್ಲೋಕಗಳನ್ನು ಕೊಟ್ಟು ಅದನ್ನ ಅರ್ಥನ ಹೇಳಿದಾರ್ರಿ. ಕಂಡು ಬಾಬಾ ಕೃಷ್ಣ ಗರ್ದೆ ಅಂತೇಳಿ ಯಾರು ಬರ್ದಾರ್ರಿ? ಕಂಡು ಬಾಬಾ ಕೃಷ್ಣ ಗರ್ದೆ ಅಂತೇಳಿ ಮಹಾರಾಷ್ಟ್ರದವ್ರು ಅವ್ರು ಬರ್ದಾರ. ಅದು ಮರಾಠಿ ಹಿಂದಿದಾಗ ಇರ್ತದ. ಅದು ಕನ್ನಡದಾಗ ಟ್ರಾನ್ಸ್ಲೇಟ್ ಐತ್ರ ಪಚ್ಚ. ಯಾರು ಮಾಡ್ಯಾರ್ರಿ ಟ್ರಾನ್ಸ್ಲೇಷನ್? ಇಲ್ಲಿ ಗುರುಪಾದಪ್ಪ ಹೊಂಗಲ್ ಅಂತ ಹೇಳ್ರಿ. ಇಲ್ಲಿ ಸೊಗಲ್ ಐತೇನ್ರಿ, ಸೊಗಲ್ ಅಂತ ಎಕ್ಕುಂಡಿ ಅಂತ ಊರ್ ಐತ್ರಿ, ಕನ್ನಡದಾಗ ಮಾಡ್ಯಾರ. ನೋಡ್ರಿ, ಗುರುಪಾದಪ್ಪ ಹೊಂಗಲ್ ಅಂತ ಹೇಳಿ ಅವ್ರು ಮಾಡಿದಾರೆ. ಅದ್ರೊಳಗ ಪರಿವಿಡಿ ಇರ್ತದಲ್ರಿ ಮ್ಯಾಲ. ಅದು ಒಂದ್ ಸ್ವಲ್ಪ ಎಷ್ಟ್ ಪೇಜ್ ಅದ ಬುಕ್ ಟೋಟಲ್? ಅಂದಾಜು ಒಂದು 150 ಪೇಜ್ ಐತ್ರಿ.
150 ಪೇಜ್ ಅದ. ಎಷ್ಟು ಬೀಳ್ತದ್ರಿ ರೇಟ್ ಅದು? ರೇಟ್ ನಾ ಬಾಜು ಒಬ್ರು ಗಿಫ್ಟ್ ಕೊಟ್ಟಿದ್ರೆ ರೇಟ್ ನೋಡಿಲ್ಲ. ಅವು ಸಿಗ್ತಾವ ನೋಡ್ರಿ. ಸಿಗ್ತಾವ್ರಿ. ಸಿಗ್ತಿದ್ದು ಅಂತಂದ್ರ ಎಷ್ಟಿರ್ಬೇಕು ಅಂದಾಜ್ ರೇಟ್ ಯಾವ್ದ್ರದ್ದು? ಅಂದಾಜ್ ಅಂದ್ರೆ 250-300 ಒಳಗೆ ಅಷ್ಟೇ ಅದಾವಲ್ಲ. ಏನ್ ಮಾಡ್ಬೇಕು, ಒಂದು ಬುಕ್ ನಮಗ ಅದು ಪ್ರಯತ್ನ ಮಾಡಿ ಸಿಗಂಗ್ ಮಾಡಿ ನಮಗ್ ಕಳಿಸ್ರಿ. ಅದ್ ಹೆಂಗದ ನೋಡಿ ನಾನೇನ್ ಮಾಡ್ತೀನಿ, ಎಲ್ಲರೂ ತಗೋಳ್ರಿ ಅಂತ ಹೇಳ್ತೀನಿ. ಅದು ಎಲ್ಲರ ಹತ್ರ ಇತ್ತು ಅಂತಂದ್ರೆ ಅದು ಓದ್ಲಕ್ ಈಸಿ ಅನ್ನಿಸ್ತದ, ಕೇಳಕ್ ಚಲೋ ಅನ್ನಿಸ್ತದ. ಹೊಸ ಬುಕ್, ಹೊಸ ವಿಚಾರ, ಹೊಸ ಗ್ರಂಥ ಏನದಲ್ಲ, ಸ್ವಲ್ಪ ನನಗೊಂದು ಕಾಪಿ ಕಳಿಸ್ರಿ, ನೋಡೋಣ ಪ್ರಯತ್ನ ಮಾಡಿ. ನೋಡಮ್ಮ ಅದ್ರ ಬಗ್ಗೆ ಏನದ ನೋಡಮ್ಮ. ಈ ಭಕ್ತಿ ಮತ್ತು ಉಪಾಸನೆಯ ವಾಸನೆಗಳಿರೋ ಬುಕ್ ಬೇಕಾಗಿಲ್ಲ, ಕೇವಲ ಜ್ಞಾನ ಭಾನ ಎರಡೇ. ಬ್ರಹ್ಮ ಸಿದ್ಧಾಂತ ಮಾಲೆ ಅಂತ ಹೇಳಿ ಎಲ್ಲಾನು ಹಿಂಗೆ ಏನೋ ಹೇಳಿರ್ತಾರ. ಬಟ್ ಅದು ಏನಂತ ಹೇಳಿ ನನಗ್ ಗೊತ್ತಾಗ ತನಕ ಹೊಸದ್ ನನಗ್ ಗೊತ್ತಿಲ್ಲದ ಬುಕ್ ಯಾವ ಇಂಟ್ರೊಡ್ಯೂಸ್ ಮಾಡಂಗಿಲ್ಲ ನಾನು. ಮೊದಲು ನನಗೆ ಗೊತ್ತಾಗಬೇಕು. ನನಗದ ಗ್ರಂಥ ಕಳಿಸ್ರಿ, ಎಸ್ ಅಂತಂದ್ರೆ ಇದು ಮಾಡ. ಓಕೆ. ಈಗ ಆತ್ಮಾನಂದ ಬೋಧೆ ಅಂತೇಳಿ ಹಿಂಗೆ ಸದ್ಬೋಧ ಚಂದ್ರಿಕೆ ಅದಲ್ಲ, ಈಗ ಅವ್ರ ಮಗನೇ ಇದ್ಯಾರು ಸದ್ಬೋಧ ಚಂದ್ರಿಕೆ ಶಿವಾನಂದರ್ದ ಹೆಂಗದಲ್ಲ, ಅವ್ರ ಮಗನೇ ಆತ್ಮಾನಂದರ್ ಅಂತದಾರ. ಅವ್ರ ಬುಕ್ ಒಂದು ಕಾಪಿ ಕಳಿಸ್ಯಾರ ನಮಗ. ಯಾರು ಅದು ಹಿಡ್ಕೊತಿದ್ರೆ ಅಂದ್ರೆ ಅದು ನಿಮಗ್ ಪೋಸ್ಟ್ ಮಾಡ್ಬಿಡ್ತೀನಿ, ಆತ್ಮಾನಂದರ್ ಬುಕ್. ಈಗ ಗೌರಮ್ಮ ಅವ್ರ ಹೆಂಗ ಇದು ಮಾಡ್ಲಕತ್ತಾರ ಸದ್ಬೋಧ ಚಂದ್ರಿಕೆ, ಅದ್ರಂಗ ಅದು ಆತ್ಮಾನಂದರ್ದು ಅದೇ ಟೈಪ್ ಲ್ಯಾಂಗ್ವೇಜ್, ಅದೇ ಭಾಷೆ ಒಳಗಿರ್ತದೆ. ಮತ್ತೆ ಅದು ಬೇಕಂದ್ರೆ ಅದು ಯಾರ್ಯಾರು ಓದಿ ಹೇಳ್ತಿದ್ರೆ ಅಂದ್ರೆ ಅದು ಕಳಿಸ್ಕೊಡ್ತೀನಿ. ನಾ ಇಂಥದ್ದು ಓದ್ತೇನ್ರಿ ಅಂದ್ರೆ ಅದೊಂದು ಬುಕ್ ಕಳಿಸ್ತೀನಿ, ಅದು ಓದ್ರಿ. ಏನ್ ಒಟ್ಟು ನನಗೆ ಈ ಗ್ರಂಥ ಹೇಳ್ಬೇಕು ಅನ್ನೋದು ಕೃಪೆ ಇತ್ತು ಅಂತಂದ್ರೆ ಅದು ತಮಗ್ ಬಂದೇ ಬರ್ತದೆ, ಹಾಗೆ ಆಗ್ತದೆ. ಏನ್ರಿ ನಿಜಗುಣ ಬೋಧಾಮೃತ, ತತ್ವ ಬೋಧೆ, ನೀತಿ ಬೋಧೆ ಅಂತ PM ಡಾಕ್ಟರ್ ಸಿದ್ದಯ್ಯ ಅವರು ಬರ್ತಕ್ಕಂಥ. ಯಾರು ಇವ್ರು ಹುಡುಕೇರಿ ಅವ್ರ? PM ನಿಜಗುಣ ಬೋಧಾಮೃತ ನೀವು ಹೇಳಕತ್ತೀರಿ, ಅದು ಬರ್ಕೊಂಡಿನಲ್ಲ ನಾನು. ಆಯ್ತು, ಮತ್ತೆ ಅದೇ ಹೇಳ್ಬೇಡ್ರಿ. ಬೇರೆ ಯಾವ್ದಾರ ಹೊಸ ಬುಕ್ ಯಾರು ಹೇಳೋರು ಇದ್ರೆ, ಓದೋರಿದ್ರೆ, ಅಥವಾ ಹೊಸ ಬುಕ್ ಯಾವ್ದು ತಗೊಳ್ಳಿ ಅಂತ ಡೌಟ್ ಇದ್ರೆ ಅಂಥವ್ರಿಗೆ ನಾನು ಗೈಡ್ ಮಾಡ್ತೀನಿ. ನೋಡೋಣ. ಈಗ ಏನದ ಅಂತಂದ್ರೆ ಆಧ್ಯಾತ್ಮ ಸಾಧನೆ, ಚಿದಾಭಾಸನ ಲಕ್ಷಣಗಳು ಅವೆಲ್ಲ ಬರ್ತಾವ ಮುಂದೆ. ವೀರಶೈವ ಪದ್ಧತಿ ಒಳಗ ಇಲ್ಲಿ 7 ಸ್ಟೆಪ್ಸ್, ಆತ್ಮ ಉದ್ಧಾರ ಆಗ್ಬೇಕಾದ್ರೆ 7 ಸ್ಟೆಪ್ಸ್ ಹೆಂಗೆ ಇರಬೇಕು, 7 ಅವಸ್ಥೆಗಳು ಅಂತ ಬರ್ತಾವ. ಚಿದಾಭಾಸನ 7 ಅವಸ್ಥೆಗಳು. ಮತ್ತ ವೀರಶೈವ ಪದ್ಧತಿ ಒಳಗ ಏನದವ, ಮೋಕ್ಷಕ್ಕೆ ದಾರಿ ಅಂತದ್ ಮಾಡಿಕೊಟ್ಟಾರ. ಮೋಕ್ಷ ಹೆಂಗಾಗ್ತದ, ಜೀವ ಶಿವನಾಗ್ಬೇಕಾದ್ರ ವೀರಶೈವ ಪದ್ಧತಿ ಒಳಗ ಶಟಸ್ಥಲ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಚರಣ, ಐಕ್ಯ. ಹೌದಾ ಏನ್ರಿ? ಆರದವಿಲ್ಲ, ಅವೇನು ಒಂದಾದ್ಮೇಲೆ ಒಂದಾತವೋ ಏನು ಮುಂದೆ ಬರ್ತದ, ಒಂದಾದ್ಮೇಲೆ ಒಂದಾತವೋ, ಎಟ್ ಎ ಟೈಮ್ ಆತವೋ ಅಂತ ಕೇಳ್ತಾರ. ಒಂದರ ನಂತರ ಒಂದ್ ಆಗಲ್ಲ. ಊಟ ಮಾಡಾಗ ಹೆಂಗ ನೀವು ಎಲ್ಲ ಪ್ಲೇಟಿನಾಗ ಹಾಕೊಂಡು ಎಲ್ಲ ಹಚ್ಕೊಂಡು ಉಣ್ತಿರಿಲ್ಲ, ಒಂದೊಂದೊಂದೊಂದೊಂದೊಂದು ಒಂದೇ ಸಲ ಉಣ್ತೀರಿ, ಒಂದಾದ್ಮೇಲೆ ಒಂದ್ ತಿನ್ಕೊತ್ ಕುಂದಿರ್ತೀರ. ಒಮ್ಮೆ ಉಪ್ಪಿನಕಾಯಿ ತಿಂದೆ, ಒಮ್ಮೆ ರೊಟ್ಟಿ ತಿಂದೆ, ಒಮ್ಮೆ ಪಲ್ಯ ತಿಂದೆ, ಒಮ್ಮೆ ಚಟ್ನಿ ತಿಂದೆ, ಹಿಂಗ್ ತಿಂತೀರ, ಎಲ್ಲ ಕಲ್ಸ್ಕೊಂಡು ಟೇಸ್ಟ್ ಮಾಡ್ಕೊಂಡು ಉಣ್ತೀರ. ಅಟ್ಟೆ ಟೈಮ್ ತಿಂತೀರಿಲ್ಲ, ಉಣ್ತಿರಿಲ್ಲ, ಒಂದಾದ್ಮೇಲೆ ಒಂದ್ ಉಣ್ತೀರ. ನಿಮ್ಮ ಊಟದ ಐಟಮ್ಗಳು ಏಸದವ ಅಷ್ಟ್ ಐಟಮ್ಗಳು 1 by 1 ತಿಂತೀರ. ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಎಲ್ಲ ಕಲಸ್ಕೊಂಡು
ಒಂದೊಂದು ಇವು ಮಾಡ್ಕೊ, ಒಂದೇ ಸಲಕ್ಕೆ ಊಟ ಮುಗಿತದಿಲ್ಲ ಎಲ್ಲ ಕೂಡಿಸಿ. ಹಂಗ ಊಟ ಮಾಡ್ದಂಗ ಅನುಭವದ ಅಡಿಗೆ ಅಂತಂದ್ರೇನು ಐಕ್ಯ ಸ್ಥಳದ ವಿಚಾರ ಈಗ ಏನ್ ಕೇಳಂಗಿಲ್ಲ ಬಿಡಪ್ಪ. ನಾನಿನ್ನ ಭಕ್ತ ಸ್ಥಳದ ಅಧ್ಯಯನ ಮಾಡ್ಲಕತ್ತೀನಿ ಅನ್ನಂಗಿಲ್ಲದು. ಭಕ್ತ ಸ್ಥಳಕ್ಕೆ ಯಾವಾಗ ಬಂದಿರಿ ಅದ್ರಲ್ಲಿ ಐಕ್ಯ ಸ್ಥಳದ ವಿಚಾರನೂ ನಿಮ್ಮಲ್ಲಿ ಇರಬೇಕು. ಎಲ್ಲಾನು ಈಗ ನಿಮಗ್ ಮೋಕ್ಷದ ವಿಚಾರ ತಿಳ್ಕೊಂಡೇ ನೀವು ಫಸ್ಟ್ ತರಂಗದಿಂದ ಅಧ್ಯಯನ ಮಾಡ್ಲಕತ್ತೀರಿಲ್ಲ. ಉಪಕ್ರಮ ಉಪಸಂಹಾರ ಎರಡೂ ನಾಲೆಜ್ ಅದಾವ ಇಲ್ಲ ನಿಮಗ. ಇನ್ನ ಮೋಕ್ಷ ಲಾಸ್ಟಿಗೆ ಆಗ್ತದ 6ನೇ ತರಂಗ 7ನೇ ತರಂಗದಾಗ. ಈಗ ಎದಕ್ ಬೇಕು 4ನೇ ತರಂಗದಾಗ? ಮೋಕ್ಷದ ಮಾತೇ ಆಡಂಗಿಲ್ಲ ಅಂತ ಏನ್ರಿ ಕುಂತಿರೇನು? ಪ್ರತಿನಿತ್ಯ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಅನುಭವಿಸ್ಲಕತ್ತಿರಿಲ್ಲ. ಹಂಗ ಏನಂತದಂದ್ರ ಕೆಲವೊಂದು ಜನರಿಗೆ ತಪ್ಪು ತಿಳುವಳಿಕೆ ಅದ. ಏನು ಮೋಕ್ಷ ಲಾಸ್ಟಿಗೆ 6ನೇ ತರಂಗದಾಗ ಆಗ್ತದ, 7ನೇ ತರಂಗದಾಗ ಆಗ್ತದ. ಈಗ ಸದ್ಯ ಇದು 4ನೇ ತರಂಗದಾಗ ಇದೀವಿ. ಈಗೇ ನೀವು ಮೋಕ್ಷದಾಗ ಇದ್ರಿ. 6ನೇ ತರಂಗ 7ನೇ ತರಂಗದ ಉದ್ದೇಶನೂ ಈ 4ನೇ ತರಂಗದಾಗೆ ಅದ. ಹಿಂಗಾಗಿ ನೀವು ವಿಚಾರ ಸಾಗರ 1ನೇ ತರಂಗ ಮುಗಿಸಿ 2ನೇ ತರಂಗ ಮುಗಿಸಿ 3ನೇ ತರಂಗ ಮುಗಿಸಿ ಲಾಸ್ಟಿಗೆ 7ನೇ ತರಂಗದಾಗ ಮೋಕ್ಷ ಹೊಂದುತ್ತೀವಿ ಅನ್ನೋಂಥದ್ದು ತಲೆ ತೆಗೆದುಬಿಡ್ರಿ. ಅದು ಆಗ್ಲಾರ್ದು ಮಾತು. ಹೆಂಗಾಗ್ತದಿದು ಅಂತಂದ್ರೆ, ರಾವಣ ಒಬ್ಬ ಅತ್ಯಂತ ಶ್ರೇಷ್ಠವಾದಂತ ಜಗ್ಗಿ ಗಡ್ಡ ಬಂದ್ಬಿಟ್ಟಿದ್ದು ಅಂತ ರಾವಣಗ ಜಗ್ಗಿ ಗಡ್ಡ ಬಂದ್ಬಿಟ್ಟು ಅಂತ ಬಂದ ಕೂಡ್ಲೇನೆ ರಾವಣ ಏನ್ ಹೇಳಿದ್ನಂತ, ಒಂದು ಚಲೋ ಅಜಾಮರವನಿಗೆ ಕರ್ಕೊಂಬರ್ರಿ, ಶ್ರೇಷ್ಠವಾದ ಅಜಾಮರವನಿಗೆ ಕರ್ಕೊಂಬರ್ರಿ. ನಮ್ಗೆ ಅಡ್ಡ ತೆಗಿಬೇಕಾದ್ರ ಬಹಳ ಟೈಮ್ ಬೇಕಾಗ್ತದ. 1 ಅಲ್ಲ 2 ಅಲ್ಲ 10 ಮುಖ ಅದಾವ. ಹಿಂಗಾಗಿ ಚಲೋ ಶಾಣೆ ಇರಂತವ ಚಲೋ ಅಜಾಮರವನಿಗೆ ಕರ್ಕೊಂಬರ್ರಿ, ಅತ್ಯಂತ ಶ್ರೇಷ್ಠ ಅಜಾಮರವನಿಗೆ ಕರ್ಕೊಂಬರ್ರಿ. ಅವನು ಅಜಾಮರವ ಯಾವನ್ ಚಲೋ ಅದನ ಅವನಿಗೆ ಹಿಡ್ಕೊಂಡು ಬಂದ್ರು. ಅವನಿಗೆ ಹಿಡ್ಕೊಂಡು ಬಂದಲ್ಲಿ ಏನು ನೀನೇ ಶ್ರೇಷ್ಠ? ಹೌದು, ನಮ್ಮಲ್ಲೇ ಎಲ್ಲ ದೊಡ್ಡ ದೊಡ್ಡ ಗಿರಾಕಿ ಬರ್ತಾವ, ಜಗ್ಗಿ ರೇಟ್ ನಮ್ಗೆ ಏಟ್ ಹೇಳ್ದಷ್ಟು ರೊಕ್ಕ ಕೊಡ್ತಾರ, ನಾವು ಭಾಳ ಚಲೋ ಮಾಡ್ತೀವಿ ಅಂತೇಳಿ ಫೇಮಸ್ ಅದೀವಿ ಅಂತ ಅಂದ. ನಡಿ ಹೋಗಮ್ಮ, ಮಹಾರಾಜರದು ದಾಡಿ ಕಟಿಂಗ್ ಮಾಡ್ಬೇಕಾಗ್ಯದ, ನಾಡಿ ಹೋಗಮ್ಮ ಅಂತ. ಅವಾಗ ರಾವಣನ ಬಲ್ಲಿ ಹೋದ್ಮೇಲೆ ನೀನೇ ಏನಪ್ಪ ಎಲ್ಲ ಚಲೋ ಮಾಡ್ತಿಲ್ಲಪ್ಪ, ಅವ್ ಮಾಡ್ತೇನೆ ನೋಡಪ್ಪ, ಎಲ್ಲರದು ಮಾಡ್ದಂಗ ನಮ್ದಲ್ಲ, ಎಲ್ಲರದು ಒಂದೇ ತಲೆ ಅದಾವ, ನಮ್ದು 10 ತಲೆ ಅದಾವ. ಹಿಂಗಾಗಿ ನೀನು ಭಾರಿ ದೊಡ್ಡ ಗಿರಾಕಿ ಸಿಕ್ಕದಂತೇಳಿ 10 ತಲೆ ಒಂದೇ ದಿನ ನೀನು ಸ್ವಚ್ಛ ಮಾಡ್ತೀನಿ ಅಂತ ನಿನ್ ತೆರೆಗೆ ಏನಾರ ಇತ್ತಂದ್ರೆ ಮೊದಲು ಅದು ತೆಗಿ. ಏನ್ ಮಾಡ್ಬೇಕು? ದಿನ 1 ತಲೆ ಸ್ವಚ್ಛ ಮಾಡ್ಬೇಕಷ್ಟೆ. 1 ಮುಖದ ಗಡ್ಡ, 1 ತಲೆಯನ್ನು ಕೂದಲ ಕಟಿಂಗ್ ಮಾಡ್ಬೇಕು, 1 ಕಡಿ ಗಡ್ಡ ಬೋಳಿಸ್ಬೇಕು. ಮತ್ತೇನ್ ಮಾಡ್ಬೇಕು? ಮರ್ದಿನ ಬರ್ಬೇಕು, ಮರ್ದಿನ ಮತ್ತೊಂದು ತೆಲೀದ ಗಡ್ಡ. ಹಿಂಗೆ ಎಷ್ಟು ದಿನ ಬೇಕು? 10 ದಿನ ಬೇಕು. ಅವನೇನ್ ಹೇಳ್ದ? ಎಂದ ಈ 10 ತಲೆ ನೀ ಸ್ವಚ್ಛ ಮಾಡ್ತಿ, ಎಂದು ನೀನು 10 ತಲೆಗಳು ಸ್ವಚ್ಛ ಆತವ ಅವತ್ತ ನಿನಗ ಸಂಭಾವನೆ ಕೊಡ್ತೀನಿ ಅಂದ ನಂತರ ರಾವಣ. ಅದೇನಾಯ್ತು? 10ನೇ ದಿವಸ 10ನೇ ತಲೆ ಸ್ವಚ್ಛ ಮಾಡ್ದ. ಸ್ವಚ್ಛ ಮಾಡಿ 10 ತಲೆ ಸ್ವಚ್ಛ ಮಾಡಿ ನೀ ನನ್ನ ಸಂಭಾವನೆ ಕೊಡು ಅಂತಂದ. 10 ತಲೆ ಸ್ವಚ್ಛ ಮಾಡಿ ನೀ ಸಂಭಾವನೆ ಕೊಡು ಅಂದ ಕೂಡಲೇ ತಮ್ಮ ನಂದಿದು ಮೊದಲನೇ ತಲೆ ನೋಡಿ ಏನಾಗ್ಯದ ಅಂತಂದ. 10 ದಿನದಾಗ ಈ ಕಡೆ ಮತ್ತೆ ಬೆಳೆದು ಕೂತಿತ್ತು. ತಿಳಿತಾ? 10ನೇ ದಿವಸ 10ನೇ ತಲೆ ಬೋಳಿಸಿದ ಮೇಲೆ, ಗಡ್ಡ ತೆಗೆದ ಮೇಲೆ, ಕಟಿಂಗ್ ಮಾಡಿದ ಮೇಲೆ
ನೈಸ್ 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 ಮಾಡಿ 10ನೇ ತಲೆಗೆ ಹೋಗಿ ಮುಟ್ಟದ್ರಿಗೆ ಏನೈತಿ ಕಡಿ 8 ದಿನದಾಗ ನಿಮ್ ಗಂಡ ಬೆಳಿತಾವಿಲ್ಲ ಮತ್ತ ಹಂಗ 8 ಅದಕ್ಕೆ ಪೊಲೀಸರು ಏನ್ ಮಾಡ್ತಾರ ದಿನ ಕೆತ್ಕೋತಾರ. ಭಾರಿ ಬಿಡಪ್ಪ ಅವ್ರ ಚರ್ಮ ಮಿಲಿಟರಿ ಅವರು ಪೊಲೀಸರು ದಿನ ಕೆತ್ಕೋತಾರ. ದಿನ ಕೆದರಿದ್ದಕ್ಕೆ ಏನ್ ಮಾಡ್ತಾರ, ದಿನ ಕಟಿಂಗ್ ಮಾಡ್ಕೊತಾರ. ಇದು ದಿನ ದಾಡಿ ಮಾಡ್ಕೊತಾರ. ಗ್ರೇಟ್. ನಮಗ ಹಂಗ ದಿನ ಮಾಡ್ಕೊಂಡ್ಬಿಟ್ಟೆ ನಮ್ ಚರ್ಮ ಕೆತ್ಕೊಂಡು ಹೋಗ್ಬಿಡ್ತು. ದಿನ ಮಾಡ್ಕೊತಾರ. ಮಕ್ಕಳ ಮೇಲೆ ಕೈ ಅಡಿಸಿ ನೋಡಿಸ್ತಾರಂತ ಅವ್ರ ಆಫೀಸರ್ಗಳು. ಏನಾರ ದಾಡಿ ಪಾಡಿ ಬಿಟ್ಟನ ಒಂದಿಟ್ಟು ಲೂಸ್ ಕೂದಲ್ಗಳು ಅದಾವೇನಂತ ನೋಡ್ತಾರಂತ ಅವ್ರ ಡಿಪಾರ್ಟ್ಮೆಂಟ್ ಹಿರಿಯರು. ಸ್ವಚ್ಛ ಇರ್ಬೇಕಂತಾರ. ಹಂಗ ಏನದ ಇದು ಏನಾಯ್ತು, ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟೋದ್ರಾಗೆ 0 ಆಗ್ಯದ. ನಾವು ಅಜ್ಞಾನ ಅಂತ ತಿಳ್ಕೊಂಡಾಗ ಭಕ್ತ ಸ್ಥಳದಾಗ ಏನ್ ಅಜ್ಞಾನ ಇತ್ತದ ಮತ್ತೆ ಬಂದು ಅಮರಿಸಿ ಬಿಡ್ತದಂತದು. 1ನೇ ತರಂಗದೊಳಗ ಇಂಟ್ರೊಡ್ಯೂಷನ್ ಪರಿಚಯ ಮಾಡ್ಕೊಳ್ಳೋ ಸಮಯದಲ್ಲಿ ನಾವು ಅಜ್ಞಾನಿಗಳಾಗಿ ಎಂಟ್ರಿ ತಗೊಂಡಿವಿ. 7ನೇ ತರಂಗದೊಳಗ ಪರಿಪೂರ್ಣ ಬ್ರಹ್ಮಜ್ಞಾನಿಗಳಾಗಿವಿ ಅಂತ ಓದಿ ಲಾಸ್ಟ್ ಏನಾರ ಮೋಕ್ಷ ಆಗ್ತದ ಅಂತೇಳಿ ಹೋಗಿದ್ರಿ ಅಂತಂದ್ರ ಮತ್ತೆ 1ನೇ ತರಂಗದ ಅಧಿಕಾರಿ ಎಂದರೆ ಏನು ಅಂತ ಕೇಳಿದ್ರೆ ಹೇಳಕ್ ಬರಲ್ಲ. ಹಂಗಾಗಿ ಕುಂದಿರ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು, ಅತ್ಯಂತ ಜಾಗ್ರವಾಗಿ ಅಂತ್ಯದಿಂದ ಆರಂಭದವರೆಗೆ ಎಲ್ಲದರ ಬಗ್ಗೆನೂ ನಾಲೆಜ್ ಇರ್ಬೇಕು. ಎಷ್ಟು ಜಾಗ್ರ ಇರ್ಬೇಕಂದ್ರೆ ಅಷ್ಟು ಜಾಗ್ರ ಇರ್ಬೇಕು. ಇದು ಮೆಲುಕು ಎದಕ್ ಹಚ್ಚಿವಿ ಅಂತಂದ್ರ 7ನೇ ತರಂಗ ತನಕ ಹೋದಾಗೂ ಕೂಡ ನಿಮಗೆ 1ನೇ ತರಂಗದ ಮೇಲಿನ ಲಕ್ಷ್ಯ ಕಳ್ಕೋಬಾರದು. ನೆನಪಿರಲಿ, ನೆನಪು ಮಾಡ್ಕೋತಿರ್ಲಿ ಅನ್ನೋದಕ್ಕೆ ನಾವು ಮಾಡಿ. ಅದನ್ನ ಅಲಕ್ಷ್ಯ ಮಾಡಬೇಡ್ರಿ. ಅದರೊಳಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ರಿ. ಇಲ್ಲಾಂದ್ರೆ ಏನಾಗ್ತದ, ಮುಂದೆ ಆದಂಗ ಉಪಕ್ರಮ ಮಾಡ್ಕೋತ ಆದಂಗ ಉಪಸಂಹಾರಕ್ಕೂ ಆದಂಗ ಏನಾಗ್ತದ, ಹಿಂದಿಂದೆಲ್ಲ ಮತ್ತ ಉಪಕ್ರಮ ಮಾಡಿದ್ದು ನಷ್ಟ ಆಗ್ಬಿಡ್ತದೆ. ಆರಂಭದಿಂದ ಅಂತ್ಯದವರೆಗೆ ಹೋಗಿ ಕಡೆಗೆ ಅಂತ್ಯದಲ್ಲಿ ಏನು ತಲೆಗಿರ್ಲಾರ್ದಂಗ ಆದ್ರೆ ಹೆಂಗ? ಅದಕ್ಕೆ ಏನನ್ನತ್ತ, ಈ ಕಟಿಂಗ್ ನನಗೆ ಈ ಜನ್ಮದಾಗ ಮಾಡಕ್ ಆಗಲ್ಲ, ಸಾಧ್ಯ ಇಲ್ಲ. ಇದು ಹಿಂಗಾದ್ರೆ ಹೆಂಗ? ಒಂದೇ ಕೆತ್ತು ಅಂತ ಕಂಡೀಷನ್ ಹಾಕಿದ್ರ ಇದು ಎಂದು ಸ್ವಚ್ಛ ಆಗಲ್ಲ. ಒಂದೇ ದಿನ ಓಸು ಮುಖ ಕೆತ್ತಂದ್ರೆ ಕೆತ್ತೀನಿ, ಆದ್ರೆ ಒಂದೊಂದೇ ಕೆತ್ತಬೇಕು. ಒಟ್ಟು ಓಸು ಮುಖ ಸ್ವಚ್ಛ ಆದಾಗ ಸಂಭಾವನೆ ಕೊಡ್ತೆ ಅಂದ್ರೆ ನೀನೇನು ಸಂಭಾವನೆ ಕೊಡಲ್ಲ. ನನ್ನ ಕೆಲಸ ಏನು ಮುಗಿಯಂಗಿಲ್ಲ, ನಿಂದೊಂದೇ ಮಾಡ್ಕೊತ ಕುಂದಿರ್ಬೇಕಾಗ್ತದ. ಅದಕ್ಕೆ ಹಿಂಗಿದು ಸಮಸ್ಯೆ ಆಯ್ತಿದ ಆಗ್ಲಾರ್ದ ಮಾತು ಅನ್ನಂತ. ಹಂಗ ಮೊದಲು ಭಕ್ತನ ಹತ್ತೀನಿ, ಆಮೇಲೆ ಮಹೇಶ ಹತ್ತೀನಿ, ಆಮೇಲೆ ಪ್ರಸಾದಿ ಹತ್ತೀನಿ, ಆಮೇಲೆ ಪ್ರಾಣಲಿಂಗ ಹತ್ತೀನಿ, ಆಮೇಲೆ ಚರಣ ಹತ್ತೀನಿ, ಆಮೇಲೆ ಐಕ್ಯ ಹತ್ತೀನಿ. ಅದರಂಗೆ ಇನ್ನು ಮುಂದಿನ ತರಂಗದಾಗ ಬರ್ತದೆ. ಚಿದಾಭಾಸ ಬ್ರಹ್ಮ ಸ್ವರೂಪ ತಗೋಬೇಕಾದ್ರೆ ಹೆಂಗ್ ತಗೋಬೇಕು ಅನ್ನೋದಕ್ಕೆ 7 ಸ್ಟೆಪ್ಸ್ ಅದಾವಂದ್ರೆ 7 ಸ್ಟೆಪ್ಸ್ ಅಟ್ ಎ ಟೈಮ್. ಫಸ್ಟ್ ದಿನನೇ 7 ಸ್ಟೆಪ್ಸ್ನು ಚಾಲು ಆಗ್ಬೇಕು, ಕೊನೆ ತನಕ ನಡಿಬೇಕು. ಜೀವ ಬ್ರಹ್ಮನಾಗುವುದು ಹೇಗೆ ಅಂತ ಬರ್ತದೆ ಮುಂದೆ. ಅದಕ್ಕೆ ಇಲ್ಲೇನಾಯ್ತು, ನಿನ್ನೆ ಒಂದು ದೃಷ್ಟಾಂತ ಕೊಟ್ಟಿದ್ದೆವು. ಏನಪ್ಪ, ಸ್ಮೃತಿ ಜ್ಞಾನ ಮತ್ತು ಸ್ವಪ್ನ ಜ್ಞಾನ. ಸ್ವಪ್ನದಲ್ಲಿ ಪೂರ್ವ ಕಾಲದಲ್ಲಿ ನೋಡಿದ ವಿಷಯಗಳ ಸಂಸ್ಕಾರ, ಸ್ಮೃತಿ ಜ್ಞಾನನೇ ಸ್ವಪ್ನದಾಗ ಬರ್ತಾವ ಅನ್ನಂಥದ್ದೇನು ಹೇಳಿದ್ರಲ್ಲ, ಆ ಸ್ಮೃತಿ ಜ್ಞಾನದಲ್ಲಿ ಏನಪ್ಪ ಅಂದ್ರ, ನಮಗೆ ಒಂದು ಮರಣದಂಡನೆ ಶಿಕ್ಷೆ ಕೊಟ್ಟಾಗ ನಮಗೆ ಗಲ್ಲಿಗೇರಿಸ್ತಾರೋ ರುಂಡ ಕಟ್ ಮಾಡ್ತಾರೋ, ಅದು ಜಾಗೃತ ಅವಸ್ಥೆ ಒಳಗೆ ಎಂದಾದ್ರೂ ನೋಡ್ಲಕ್ ಸಾಧ್ಯ ಅದ ಏನ್ರಿ? ನಮಗ ಗಲ್ಲಿಗೆ ಏರಿಸಿದ್ದು, ನಮ್ಮ ರುಂಡ ಕಟ್ ಮಾಡಿ ಬಿಸಾಕಿದ್ದು, ನಾವು ಆ ದೃಶ್ಯ ಕುಂತು ನಮ್ಮಿಂದಲೇ ನಮ್ಮ ರುಂಡದೊಳಗಿರುವ ಕಣ್ಣಿನಿಂದ ನಮ್ಮ ರುಂಡ ಕಟ್ ಮಾಡಿದ್ದು ಜಾಗೃತ ಅವಸ್ಥೆಗೆ ನೋಡ್ಲಕ್ ಸಾಧ್ಯ ಅದ ಏನು? ಇಲ್ರಿ.
ನೀವು ರುಂಡ ಕಟ್ ಮಾಡಿದ್ಮೇಲೆ ನಿಮ್ಮ ರುಂಡದಾಗ ಒಂದು ಕಣ್ಣು ಇರ್ತದಲ್ಲ, ಆ ಕಣ್ಣಲ್ಲಿಂತ ನೀವು ಎಂದು ನೋಡ್ಲಿಕ್ಕೆ ಸಾಧ್ಯ ಅದ ನಿಮ್ಮ ರುಂಡ ಕಟ್ ಮಾಡಿತ್ತು. ಎಂದೂ ಆಗ್ಲಾರ್ದ ಅನುಭವ ಇದು. ಅದು ಏನಾಗ್ತದಪ್ಪ ಅಂತಂದ್ರೆ, ಸ್ವಪ್ನಾವಸ್ಥೆ ಒಳಗೆ ಏನಾಗ್ತದಂದ್ರ ನಿಮ್ಮ ರುಂಡ ಕಟ್ ಮಾಡಿದ್ದು ನಿಮಗ ಗಲ್ಲಿಗೇರಿಸಿದ್ದು ನೀವೇ ನೋಡಕತ್ತೆ. ಇಂಥ ಅನುಭವ ಸ್ವಪ್ನದಾಗ ಆಗ್ತದೆ. ಇದು ಇಲ್ಲಿ ಆಗ್ತದಂತಂದ್ರ ಎಂದೋ ಪೂರ್ವದಲ್ಲಿ ಆದ ವಿಷಯಗಳ ಸಂಸ್ಕಾರನೇ ಸ್ವಪ್ನ ಆಗಿ ಬರ್ತದ ಅನ್ನೋದು ಸುಳ್ಳು ಮಾತ. ಪೂರ್ವದಲ್ಲಿ ಮಾಡಿದ ಸಂಸ್ಕಾರ ಅದೇ ಇರ್ತದಂತ ಹೇಳಕ್ ಹೋಗಬೇಡ. ಪೂರ್ವದಲ್ಲಿ ಎಂದೂ ಯಾವ ಕಾಲದಲ್ಲೂ ನೋಡಲಾರದ, ಕೇಳಲಾರದ ಶಬ್ದಗಳು, ನೋಡಲಾರದ ದೃಶ್ಯಗಳು ಏನಾಗ್ತವ ನಮ್ಮ ಸ್ವಪ್ನದಲ್ಲಿ ಬರುವ ಸಾಧ್ಯತೆಗಳದವ. ಸ್ವಪ್ನ ಜ್ಞಾನಕ್ಕ ಸ್ಮೃತಿ ಜ್ಞಾನಕ್ಕ ಸಂಬಂಧ ಇಲ್ಲ. ಅದಕ್ಕ ಎಷ್ಟು ರೀತಿ ವಿಶ್ಲೇಷಣೆ ಮಾಡ್ಯಾರಪ್ಪ ಅಂತಂದ್ರೆ, ಎಷ್ಟು ರೀತಿ ವಿಶ್ಲೇಷಣೆ ಮಾಡ್ಯಾರ ಅಂತಂದ್ರ, ನಿಮ್ಮ ಕಣ್ಣೆದರ ಒಂದು ಆನೆ ಆದ, ಕಣ್ಣೆದ್ರ ಒಂದು ಆನೆ ಅದ ಇಲ್ಲ, ನಿಮ್ಮ ಕಣ್ಣಿಗೆ ಆ ಆನೆಗೆ ಸಂಬಂಧ ಅದ ಇಲ್ಲ. ಈಗ ಕಣ್ಣೆದ್ರ ನೋಡ್ಲಕತ್ತಿರ ಒಂದು ಆನೆ, ಕಣ್ಣೆದ್ರ ಆನೆ ಬಂದಾಗ ನಿಮ್ ಕಣ್ಲೆ ನೋಡ್ತೀರ, ಎದರಲ್ಲೇ ನೋಡ್ತೀರಪ್ಪ? ಎದರಲ್ಲೇ ನೋಡ್ತೀರಿ? ಕಣ್ಣಿಗೆ ಆನೆಗೆ ಸಂಬಂಧ ಇಂದ್ರಿಯ ಜನ್ಯ ಜ್ಞಾನ. ಕಣ್ಣಿಗೆ ಆನೆಗೆ ಸಂಬಂಧ ಅದ. ಅದಕ್ಕೇನಂತಾರ, ಸಾಕ್ಷಾತ್ ನಿಮ್ ಎದುರೇ ಅದಲ್ಲ, ಕಣ್ಣೆದುರಿಗಿರೋದಕ್ಕ ಎಂತ ಸಾಕ್ಷಾತ್ ಅಭಿಜ್ಞಾ. ಅಭಿಜ್ಞಾ ಅದು ಕಣ್ಣೆದರಿಗೆ. ಮುಂದೇನಾಯ್ತು? ಅಭಿಜ್ಞಾ ಸಾಕ್ಷಾತ್. ನೆಕ್ಸ್ಟ್ ಏನಾಯ್ತು? ಒಂದು 6 ತಿಂಗಳ ಬಿಟ್ಟು ನೀವೆಲ್ಲೋ ಹೋಗುವಾಗ ರಸ್ತೆಯಲ್ಲಿ ಅದೇ ಆನೆ ಬರ್ತಾ ಇತ್ತು. ರಸ್ತೆಯಲ್ಲಿ ಅದೇ ಆನೆ ಬರ್ತಾ ಇತ್ತು. ಬರ್ತಾ ಇರುವ ಸಮಯದಲ್ಲಿ ಏನಾಯ್ತು? ಮತ್ತೆ ನಿಮ್ಮ ಇಂದ್ರಿಯ ಕಣ್ಣಿಗೆ ಮತ್ತು ಆ ಆನೆಗೆ ಸಂಬಂಧ ಆಯ್ತು. ಸಂಬಂಧ ಆದ್ಮೇಲೆ ಆವಾಗ ಫಸ್ಟಿಗೆ ನೋಡಿದಾಗ ಏನಂತಿದ್ರಿ ನೀವು? ಇದು ಆನೆ ಇದೆ. ಎರಡನೇ ಸಲ ಏನ್ ಅನ್ಲಕತ್ತೀರಿ? ಅಂದು ನೋಡಿದ ಆನೆಯೇ ಇಂದು ಮತ್ತೆ ಬಂದಿದೆ. ಈ ಆನೆ ಆ ಆನೆಯೇ ಈ ಆನೆ ಆಗಿದೆ. ಇಲ್ಲೇನದ? ಹಿಂದೆ ನೋಡಿದ್ದು ಸ್ಮೃತಿ ಜ್ಞಾನ, ಮತ್ತ ಈಗ ನಿಮ್ಮ ಕಣ್ಣೆದುರಿಗಿರೋದು ಇಂದ್ರಿಯ ಜ್ಞಾನ. ಹೌದಾ? ಎರಡೂ ಕಲ್ತವ. ಅದಕ್ಕೆ ಪ್ರತ್ಯಭಿಜ್ಞಾ ಸಾಕ್ಷಾತ್ ಅಂತಾರೆ. ಅದಕ್ಕೆ ಇದ್ರೊಳಗೆ ಏನದ? ಎರಡು ಕಲ್ತವ, ಸ್ಮೃತಿ ಜ್ಞಾನ ಮತ್ತು ಇಂದ್ರಿಯ ಜ್ಞಾನ. ಮೊದಲ ಕಣ್ಣೆದುರಿಗೆ ಫಸ್ಟಿಗೆ ನೋಡಿದಾಗ ಒಂದೇ ಸಲ ನೋಡಿದ್ರಲ್ಲ, ಅದು ಅಭಿಜ್ಞಾ ಸಾಕ್ಷಾತ್. ಇದೇನು? ಪ್ರತ್ಯಭಿಜ್ಞಾ ಸಾಕ್ಷಾತ್. ಸ್ಮೃತಿ ಜ್ಞಾನ ಹಿಂದೆ ನೋಡಿದ್ದೇ. ಶ್ರೀಶೈಲ್ ನೋಡಿರ್ತೀರಿ, ಎಷ್ಟೋ ಸಾರಿ ನೋಡಿರಿ, ಮತ್ತೊಂದ್ಸಾರಿ ಓದ್ತಿರ್ತೀರಿ. ಅಲ್ಲೇನು ಹೊಸ ಬಂದಿರ್ತವೆ ಮತ್ತ ಗುಡಿ ಮಲ್ಲಯ್ಯ, ಅದೇ ಗುಡಿ, ಅದೇ ಮಲ್ಲಯ್ಯ, ಅದೇ ಬಿಲ್ಡಿಂಗ್ಗಳು, ಅದೇ ಲಾಜ್ಗಳು, ಅದೇ ಜಾತ್ರೆ ಹಿಂದಿಂದೆ ಮತ್ತೆ ನೆನಪು ಮಾಡ್ಕೋತಿರಲ್ಲ, ಅದು ಪ್ರತ್ಯಭಿಜ್ಞಾ ಜ್ಞಾನ. ಅಭಿಜ್ಞಾ ಸಾಕ್ಷಾತ್, ಪ್ರತ್ಯಭಿಜ್ಞಾ ಸಾಕ್ಷಾತ್. ಸ್ವಪ್ನದಾಗ ಬರ್ತಾವ. ಸ್ವಪ್ನದಾಗ ಬಂದದ್ದು
ಅದು ಸಾಕ್ಷಾತ್ ಹೌದಿಲ್ಲ? ಸಾಕ್ಷಾತ್ ಇದ್ದಿದ್ದಿಲ್ಲ ಅಂದ್ರೆ ನೀವೇ ಹೆಂಗ್ ಅಂದುತ್ತಿದ್ದೀರಿ? ಎಂತ ಸಾಕ್ಷಾತ್ ಅದು? ಕಲ್ಪಿತ ಸಾಕ್ಷಾತ್. ಆಮೇಲೆ ನಿಮ್ಮ ವ್ಯಾವಹಾರಿಕ ಇಂದ್ರಿಯಗಳು ಕಣ್ಣು, ಕೈ, ಕಾಲು ಎಲ್ಲ ಏನಾಗ್ಯಾವ? ಎಲ್ಲಿ ಬಿದ್ದಾವ? ನಿದ್ದೆ ಎತ್ತಿದಾಗ ಹಾಸಿಗೆಗೆ ಬಿದ್ದಾವ. ಆದ್ರೆ ಕನಸಿನಾಗ ಓಡ್ಲಕತ್ತೀರಿ, ಹುಲಿ ಬೆನ್ನ ಹತ್ತಿದಾಗ ಓಡ್ಲಕತ್ತೀರಿ. ಓಡ್ಲಕತ್ತೀರ? ಯಾವ ಇಂದ್ರಿಯ ನಿಂತು ಓಡ್ಲಕತ್ತೀರಿ ನೀವು? ಮತ್ತೆ ಯಾವ ಕಾಲಿನಿಂದ ಓಡ್ಲಕತ್ತೀರಿ? ನಮ್ಮ ಕಾಲಿನಿಂದ. ಮತ್ತ ನಿಮ್ ಕಾಲ್ ಹಾಸಿಗೆಗೆ ಮಕ್ಕೊಂಡವಲ್ಲ. ಮತ್ತ ಕಲ್ಪಿತ ಇಂದ್ರಿಯ, ಕಲ್ಪಿತ ಇಂದ್ರಿಯದಿಂದ ಕಲ್ಪಿತ ಆನೆಯನ್ನ ನೋಡ್ತಾ ಇದ್ದೀರಿ. ಕಲ್ಪಿತ ಕಾಲುಗಳಿಂದ ಕಲ್ಪಿತ ಹುಲಿ ಬೆನ್ನತ್ತದ ಓಡ್ಲಕತ್ತೀರಿ. ಕಲ್ಪಿತ ಇರಬಹುದು, ಆದ್ರೆ ಸಾಕ್ಷಾತ್ ಅಂತೂ ಅದ. ಅವು ನಿಮಗ ಅನುಭವ ಕೊಡ್ಲಕತ್ತಾವ, ಸುಖ ದುಃಖದ ಅನುಭವ ಕೊಡ್ಲಿಕ್ಕತ್ತಾವ. ಕಲ್ಪಿತ ಇರಬಹುದು, ಅಕಲ್ಪಿತ ಇರಬಹುದು, ಸುಖ ದುಃಖದ ಅನುಭವ ಕೊಡ್ಲಕತ್ತವ ಅಂತಂದ್ರೆ ಕಲ್ಪಿತ ಇಂದ್ರಿಯಗಳು. ಇದೆಲ್ಲ ಜ್ಞಾನದ ವಿಷಯ. ಇದು ಕಲ್ಪಿತ ಇಂದ್ರಿಯಗಳ ಮೂಲಕ ನೀವೇನ್ ಮಾಡ್ಲಕತ್ತೀರಿ? ವ್ಯವಹಾರ ಮಾಡ್ಲಕತ್ತೀರಿ. ಅದಕ್ಕ ಮುಂಜಾನೆ ಎಚ್ಚರ ಆಯ್ತಪ್ಪ, ಎಚ್ಚರ ಆದ ಕೂಡಲೇ ಏನ್ ಹೇಳ್ತೀರಿ? ರಾತ್ರಿ ಏನ್ ಮಾಡ್ಬೇಕಪ್ಪ? ಹುಲಿ ಬೆನ್ನ ಹಚ್ಚಿಬಿಟ್ಟಿತ್ತು, ಓಡ್ದೆ ಅಂತಂದ್ರ ಹುಲಿ ಬೆನ್ನ ಹತ್ತಿತ್ತು ಅಂತ ಹೇಳ್ತೀರಿ. ಆದ್ರ ಕನಸಿನೊಳಗ ಹುಲಿ ನೆನಪು ಮಾಡ್ಕೊಂಡಿನಿ ಅಂತ ಏನಾರ ಅಂತೀರೇನು? ಕನಸಿನಾಗ ಹುಲಿ ನೆನಪಾಗಿತ್ತು, ಅದೇನು ಸ್ಮೃತಿ ಜ್ಞಾನನ? ಕನಸಿನಾಗ ಇದ್ದದ್ದು. ಅದಕ್ಕ ಇದು ಅಕಲ್ಪಿತ ಮತ್ತು ಕಲ್ಪಿತ ಅಂತೇನದವಲ್ಲ. ವ್ಯಾವಹಾರಿಕ ಇರೋದು ಅಕಲ್ಪಿತ, ಪ್ರಾತಿಭಾಷಿಕವಾಗಿರೋದು ಕಲ್ಪಿತ. ಕನಸಿನಾಗಿರೋದು ಕಲ್ಪಿತ, ವ್ಯಾವಹಾರಿಕವಾಗಿರೋದು ಅಕಲ್ಪಿತ. ಈ ವ್ಯಾವಹಾರಿಕ ಇದ್ದದ್ದು ಪ್ರಾತಿಭಾಷಿಕ ಆಗಿ ನಿಮಗ ಈ ಜಾಗೃತ ಅವಸ್ಥೆಯಲ್ಲಿ ನೀವು ಏನು ಅನುಭವಿಸ್ತೀರಿ ಅದೇ ರೀತಿ ಸುಖ ದುಃಖ ಸ್ವಪ್ನಾವಸ್ಥೆಯಲ್ಲಿ ಅನುಭವಿಸ್ತೀರಲ್ಲ, ಅಲ್ಲಿ ಏನದ ಅಂತಂದ್ರ ನಿದ್ರಾದೋಷಜನ್ಯ. ಕಲ್ಪಿತ ಯಾಕಾಯ್ತು ಅಂದ್ರೆ ಅದು ನಿದ್ರಾದೋಷಜನ್ಯ ಜ್ಞಾನ. ಇವೆಲ್ಲ ಶಬ್ದ ಕಲಿಬೇಕು. ನಿದ್ರಾದೋಷಜನ್ಯ ಜ್ಞಾನ ಅಂದ್ರೆ ಏನು? ಹಿಂಗೇನಿದೆ ಶಬ್ದ ಅಂತಂದ್ರೆ ಏನದ? ನಿಮ್ಮ ಜಾಗೃತಾವಸ್ಥೆ ಒಳಗೊಬ್ಬ ಜೀವ ಅದನಿಲ್ಲ, ಅವನ ಹೆಸರೇನು? ವಿಶ್ವಜೀವ. ವಿಶ್ವಜೀವ ವಿಶ್ವಜೀವ. ಸ್ವಪ್ನಾವಸ್ಥೆ ಒಳಗಿರೋ ಜೀವನ ಹೆಸರೇನು? ಎಲ್ಲ ಹೋಗ್ಬಿಟ್ಟವ್. ರಾವಣನ ಗಂಡ ತೈಜಸ್ ಜೀವ. ಈಗ ಏನಾಯ್ತು? ವಿಶ್ವಜೀವ ಆವರಣ ಆಗಿಬಿಡ್ತವೆ. ರಾತ್ರಿ ಮಲ್ಕೊಂಡಾಗ ನಿದ್ದಿ ಹತ್ತಲಾರ್ದೆ ಕನಸು ಬೀಳಕ್ ಸಾಧ್ಯನೇ ಇಲ್ಲ. ಹೆಸರಿದ್ದ ಕನಸು ಬೀಳ್ತಾವನ್ರಿ ಎಲ್ಲಾರೆ? ಬೀಳಂಗಿಲ್ಲ. ಅದಕ್ಕೇನಾಯ್ತು? ವಿಶ್ವಜೀವನಿಗೆ ಆವರಣ ಉಂಟಾಗಿ, ವಿಶ್ವಜೀವನಿಗೆ ಆವರಣ ಉಂಟಾಗದೆ ನಿದ್ರಾದೋಷ. ವಿಶ್ವಜೀವನಿಗೆ ಆವರಣ ಉಂಟಾಗಿ ನಿದ್ರಾದೋಷ ಆಯ್ತು. ಅದರಿಂದ ಏನಾಯ್ತು? ತೈಜಸ್ ಜೀವ ಪ್ರಕಟ ಆದ. ನಿಮ್ಮ ತೈಜಸ್ ಜೀವ ಪ್ರಕಟ ಆದ್ಮೇಲೆ ನೀವು ಮಕ್ಕೊಂಡಿರಿ. ನಿಮ್ ಬಗಲ ನಿಮ್ ಹೆಂಡತಿ ಮಕ್ಕೊಂಡಳ, ನಿಮ್ ಗಂಡ ಮಕ್ಕೊಂಡನ, ಮಕ್ಕಳು ಮಕ್ಕೊಂಡವ, ಹೊಲ ಮನಿ ಆಸ್ತಿ, ನಿಮ್ಮದು ಜಾಗೃತಾವಸ್ಥೆ ಒಳಗೆ ಏನೇನು ಸಂಬಂಧ ಸಂಪತ್ತುಗಳದವ, ಅವನ ಸಂಪತ್ತು ಯಾರ ಸಂಪತ್ತವ ಅಂದ್ರೆ ಅದು ವಿಶ್ವಜೀವನ ಸಂಪತ್ತುಗಳು.
ಅವ್ರಿಗಿಂತ ದೊಡ್ಡ ಶ್ರೀಮಂತ ಯಾರು ಅಂತಂದ್ರೆ ನಿಮ್ ತೈಜಸ್ ಜೀವ. ವಿಶ್ವ ಜೀವನ ಸಂಪತ್ತು ಸಣ್ಣದು. ವಿಶ್ವ ಜೀವನ ಸಂಪತ್ತು ಸಣ್ಣದು. ಅವನೇನು ನಿನ್ನ ಹೆಂಡತಿ ಬಿಟ್ರೆ ಮತ್ತೊಂದು ಹೆಂಡತಿ ಮೇಲೆ ಕಣ್ಣೆತ್ತಿ ನೋಡಂಗಿಲ್ಲ ನೀವು ವಿಶ್ವ ಜೀವನಲ್ಲಿ. ಅವನು ಸಣ್ಣದು. ಇವ ತೈಜಸ್ ಜೀವ ತನ್ನ ಮನಿ ಅದ, ಇವನಿಗೆ ತನ್ನ ಹೆಂಡತಿ ಅದ, ತನ್ನ ಮಕ್ಕಳದ, ಇವನು ತನ್ನ ಸಂಪತ್ತದ, ಇವನಿಗೆ ಏನೆಲ್ಲ ಅದ. ಅವನಿಗಿದ್ದಂಗೆ ಇವನಿಗೂ ಅದ. ಆದ್ರ ವಿಶ್ವ ಜೀವನಿಗೆ ಬಗಲನ ಮನೆ ಅಂಟಿ ಮೇಲೆ ಕಣ್ಣು ಹಾಕ್ಲಕ್ ಸಾಧ್ಯ ಇಲ್ಲ. ಆದ್ರೆ ತೈಜಸ್ ಜೀವನಿಗೆ ಯಾವ್ದ ಇಲ್ಲ ಕನಸಿನಾಗ. ರೊಕ್ಕ ಇರ್ಲಾರ್ದೆ ಜಾಮೂನ್ ತಿರ್ಲಕ್ ಬರ್ತದ ಇಲ್ಲ ತೈಜಸ್ ಜೀವನಿಗೆ? ವಿಶ್ವ ಜೀವನಿಗೆ ರೊಕ್ಕ ಇರ್ಲಾರ್ದೆ ಜಾಮೂನ್ ತಿನ್ಲಕ್ ಬರಂಗಿಲ್ಲ. ಬಜಾರ್ದಾಗ ಹೋಗ್ತಾನ, ಜೋಬ್ನಾಗ ರೊಕ್ಕ ಇಲ್ಲ ಅಂದ್ರೆ ತಿನ್ಲಕ್ ಬರಲ್ಲ. ಅವ ಕನಸಿನಾಗ ಇವ ತಿಂತಾನಿಲ್ಲ ತೈಜಸ್ ಜೀವ, ರೊಕ್ಕ ಇಲ್ಲ ತಿಂತಾನ ಅವ. ಬಗಲನ್ ಮನೆ ಆಂಟಿಗೆ ವಿಶ್ವ ಜೀವನಿಗೆ ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಪಬ್ಲಿಕ್ನಾಗ ಹೋಗ್ಲಕ್ಕ ಅವನಿಗೆ ಅವಕಾಶ ಇಲ್ಲ. ಅವನ ಗಾಡಿ ಮೇಲೆ ಹಾಕ್ತೀನಿ ಅಂತಾರೆ ಎಲ್ಲರೂ. ತೈಜಸ್ ಜೀವ ಕುಂದಿರ್ಸ್ಕೊಂಡು ತಿರುಗಾಡ್ತಾನ ಇಲ್ಲ ಒಳ ಕನಸ್ನಾಗ. ಅನ್ಲಿಮಿಟೆಡ್ ಅದ ನಾವು ತೈಜಸ್ ಜೀವ. ಏನದು? ಕಲ್ಪಿತ. ಕಲ್ಪಿತ ಲೋಕದಲ್ಲಿ ಏನೆಲ್ಲ ಅದ ಅಲ್ಲಿನ ಸಾಕ್ಷಾತ್. ಎಂತ ಸಾಕ್ಷಾತ್? ಕಲ್ಪಿತ ಸಾಕ್ಷಾತ್. ಕಲ್ಪಿತ ಸಾಕ್ಷಾತ್. ಜಾಗೃತ ಅವಸ್ಥೆ ಒಳಗೆ ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನೇನು ಮಾಡಿಲ್ಲ, ಏನೇನು ಕೇಳಿಲ್ಲ, ಏನೇನು ಮುಟ್ಟಿಲ್ಲ, ಏನೇನು ಮೂಚಿಸಿಲ್ಲ, ಏನೇನು ಆಗ್ರಹಿಸಿಲ್ಲ, ಏನೆಲ್ಲವಷ್ಟು ಕಲ್ಪಿತ ಜಗತ್ತಿನೊಳಗ ಅದರ ಅಪ್ಪನಷ್ಟು ಅನುಭವ ಆಗ್ತದೆ, ಅದರ ಅಪ್ಪನಷ್ಟು ಸುಖ ಆಗ್ತದೆ. ಹೆಂಗದ ನೋಡ್ರಿ. ಅದಕ್ಕ ಮುಂದೇನ್ ಹೇಳ್ತಾರ? ವಿಚಾರ ಸಾಗರ, ನಾಲ್ಕನೇ ತರಂಗ, ತತ್ವದೃಷ್ಟಿ. ಯಾರ ಮಗ ಇವನು? ಶುಭ ಸಂತತಿ ಮಹಾರಾಜನ ಮಗ. ತನ್ನ ಇಬ್ಬರು ಸಹೋದರರೊಡನೆ ಆ ದೃಷ್ಟಿ ಮತ್ತೆ ತರ್ಕ ದೃಷ್ಟಿಯ ಜೊತೆಗೆ ಕುಳಿತು ಗುರುವಿನ ಉಪದೇಶ ಕೇಳ್ತಾ ಇದ್ದಾನೆ. 147ನೇ ತರಂಗ, 50ನೇ ದೋಹ. ಈ ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು ಇದೆ ಅಂತೇಳಿ ಇಷ್ಟೊಂದು ಕಲ್ಪಿತ ಜಗತ್ತು ಇರ್ಬೋದು, ಕಲ್ಪಿತವಾದಂತ ಒಂದು ಏನೆಲ್ಲ ಅದ ಈ ಜಗತ್ತೇನದಲ್ಲ, ಮಿಥ್ಯವಾದ ಜಗತ್ತೇನದಲ್ಲ, ಕನಸಿನ ಜಗತ್ತು ಏನೆಲ್ಲ ಇದ್ರೂ ಸಹಿತ ಇಲ್ಲಿ ಏನ್ ಆಗ್ಲಕತ್ತದಪ್ಪ ಅಂತಂದ್ರೆ ಎದರ ಆಧಾರದ ಮೇಲೆ ನಡೆದದ ಇದೆಲ್ಲ? ಆಧಾರ ಮತ್ತು ಅಧಿಷ್ಠಾನ ಯಾವುದು? ಸತ್ತ ಹೆಣಕ್ಕೆ ಕನಸು ಬೀಳಕ್ ಸಾಧ್ಯ ಅದ ಏನು? ಸತ್ತ ಹೆಣ ಸಂಸಾರ ಎಚ್ಚರಿದ್ದು ಸಂಸಾರ ಮಾಡ್ಲಕ್ ಸಾಧ್ಯ ಅದ ಏನು? ವಿಶ್ವ ಜೀವ, ತೈಜಸ್ ಜೀವ, ಪ್ರಾಜ್ಞ ಜೀವರುಗಳು ಸತ್ತ ಹೆಣದಾಗ ಇರ್ತಾರೇನು? ಈ ಜೀವರುಗಳು ಲೀಲೆ ಏನ್ ಮಾಡ್ಲಿಕ್ಕತ್ತಾರಲ್ಲ, ಈ ಜೀವರುಗಳಿಗೆ ಆಧಾರವಾಗಿ ಇರುವ ವಸ್ತು ಯಾವುದು? ನಿಮ್ಮೊಳಗಿನ ಸಾಕ್ಷಿನೇ ಅದಕ್ಕೆ ಆಧಾರ ಅದ ಇಲ್ರಿ? ವಿಶ್ವ ಜೀವನಿಗೆ, ತೈಜಸ್ ಜೀವನಿಗೆ, ಪ್ರಾಜ್ಞ ಜೀವನಿಗೆ ನಿಮ್ಮೊಳಗಿನ ಸಾಕ್ಷಿನೇ ಆಧಾರ ಅದ ಇಲ್ಲ? ನಿಮ್ಮ ಸಾಕ್ಷಿನೇ ಎಲ್ಲದಕ್ಕೂ ಆಧಾರ. ಬ್ರಹ್ಮಾಂಡಕ್ಕೂ ಅದೇ ಆಧಾರ, ಪಿಂಡಾಂಡಕ್ಕೂ ಅದೇ ಆಧಾರ. ಸಾಕ್ಷಿ ಇಲ್ಲ ಅಂತಂದ್ರೆ ಇವೆಲ್ಲ ಸಾಧ್ಯ ಏನು? ಅವೆಲ್ಲ ಅರಿಸಿಕೊಳ್ಳುವ ವಸ್ತುಗಳು ಬ್ರಹ್ಮಾಂಡ, ಪಿಂಡಾಂಡ ಮತ್ತು ಅಲ್ಲಿ ನಡೆಯುವ ಲೀಲೆಗಳು. ಅವುಗಳನ್ನ ಅರಿಯುವ ವಸ್ತು ನಿಮ್ಮ ಸಾಕ್ಷಿ ಏನದಲ್ಲ, ಆ ಸಾಕ್ಷಿನೇ ಆಧಾರದ. ಅರಿಸಿಕೊಳ್ಳುವ ವಸ್ತುಗಳೇನದವ ಆಧೇಯ.
ಆಧಾರ ಆದೇಯ, ಆಶ್ರಯ ಪಡ್ಕೊಂಡಂತ ವಸ್ತುಗಳಿಗೆ ಆದೇಯ. ಬ್ರಹ್ಮಾಂಡ ಪಿಂಡಾಂಡಗಳು ಆದೇಯ, ನಿಮ್ಮ ಸಾಕ್ಷಿ ಆಧಾರ. ಬ್ರಹ್ಮಾಂಡ ಪಿಂಡಾಂಡಗಳು ಅಧ್ಯಸ್ಥಗಳು, ನಿಮ್ಮ ಸಾಕ್ಷಿ ಅಧಿಷ್ಠಾನ. ಅವು ಅಧ್ಯಸ್ಥಗಳು. ಅದಕ್ಕೆ ರಜ್ಜು ಉಪಯುಕ್ತ ಚೇತನವು ಜ್ಞಾನದ ಅಧಿಷ್ಠಾನವಾಗಿರುವುದು ಸಂಭವಿಸುವುದಿಲ್ಲ. ರಜ್ಜು ಉಪಯುಕ್ತ ಚೇತನ ಆ ಒಂದು ಜ್ಞಾನದ ಅಧಿಷ್ಠಾನ ಆಗಿಲ್ಲ, ಸಂಭವಿಸುವುದಿಲ್ಲ. ಅಂತಃಕರಣ ಉಪಯುಕ್ತ ಚೇತನವು ಸರ್ಪದ ಅಧಿಷ್ಠಾನವಾಗುವುದು ಸಂಭವಿಸುವುದಿಲ್ಲ ಅಂತೇಳಿ ಅವನು ಏನಿತ್ತು, ಡೌಟ್ ಇತ್ತು. ಆದ್ದರಿಂದ ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಒಂದೇ ಆಗಿರುವುದು ಸಂಭವಿಸಿದಲ್ಲಿ ಇದು ಒಳಗದ ಅದು ಹೊರಗದ, ಹ್ಯಾಂಗ ಒಂದೇ ಅಂತ ಹೇಳ್ತೀರಿ ನೀವು ಅಂದೊತ್ನಾಗ ಸರ್ಪ ಹೊರಗದ, ಸರ್ಪದ ಜ್ಞಾನ ಒಳಗದ. ಸರ್ಪದ ಜ್ಞಾನಕ್ಕ ಅಂತಃಕರಣ ಉಪಯುಕ್ತ ಚೇತನ ಅಧಿಷ್ಠಾನ, ಸಾಕ್ಷಿ ಚೇತನ ಅಧಿಷ್ಠಾನ ಅಂತ ಒಪ್ಪುತ್ತೀವಿ. ಆದ್ರೆ ಈ ಸರ್ಪದ ಜ್ಞಾನ ನಿನಗೆ ಒಳಗಾಗ್ಯದ ಸರಿ, ಆದ್ರೆ ಸರ್ಪ ರಜ್ಜು ಎಲ್ಲ ಹೊರಗದ, ಅದಕ್ಕೆ ಹಂಗ ನೀನು ಸಾಕ್ಷಿ ಅಧಿಷ್ಠಾನ ಆಗ್ತದಂತಂದ್ರೆ ಒಂದು ಒಳಗದ ಒಂದು ಹೊರಗದ ಅಂತ ಹೇಳಿದ್ದಕ್ಕೆ ಅವ್ರು ಏನ್ ಮಾಡಿದ್ರು, ನಮ್ಮ ಒಳಗಿನ ವೃತ್ತಿ ಹೊರಗೆ ಬಂದದಪ್ಪ, ಒಳಗೆ ಕುಂತಿಲ್ಲ. ಇಂದ್ರಿಯ ದ್ವಾರ, ಕಣ್ಣಿನ ದ್ವಾರ, ಪ್ರಮಾಣ ದ್ವಾರ ಪ್ರಮಾತ ಏನ್ ಮಾಡ್ಯಾನ, ಹೊರಗೆ ಬಂದನ, ಸಾಕ್ಷಿ ಸಮೇತನಾಗಿ, ಆಭಾಸ ಸಮೇತನಾಗಿ, ಅವಿದ್ಯಾ ಸಮೇತನಾಗಿ ಹೊರಗೆ ಬಂದನ. ಹೊರಗೆ ಬಂದದ್ದಕ್ಕೆ ಏನಾಯ್ತು, ಆ ಸರ್ಪನೂ ಹೊರಗೆ ಅದ, ಅದಕ್ಕೆ ಅಧಿಷ್ಠಾನವಾದ ರಜ್ಜುನೂ ಹೊರಗೆ ಅದ. ಇದು ರಜ್ಜು ಅಂತೇಳಿ ಜ್ಞಾನ ಆಗಬೇಕು ಅಂತಂದ್ರೆ ಬೆಳಕಿದ್ದಾಗ ನಮ್ಮ ಸಾಕ್ಷಿ ಚೇತನ ಏನಾಗ್ತದಂತಂದ್ರೆ ಆ ವೃತ್ತಿ ಉಪಯುಕ್ತ ಚೇತನದ ಮೂಲಕ ಹೋಗಿ ರಜ್ಜು ಉಪಯುಕ್ತ ಚೇತನದೊಳಗೆ ಸಂಗಮ ಆದಾಗ ಏನಾಯ್ತು, ಇದು ರಜ್ಜು ಅಂತೇಳಿ ಯಾರಿಗೆ, ಚಿದಾಭಾಸನಿಗೆ ಜ್ಞಾನ ಆಗ್ತದ. ಅದಕ್ಕಾಗಿ ಏನಾಯ್ತು, ಆ ರಜ್ಜುವಿಗೂ ನಮ್ಮ ಈ ಒಂದು ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಚೇತನವೇ ಅಧಿಷ್ಠಾನ ಆಗ್ಯದ. ರಜ್ಜು ಅಂದ್ರೆ ಇಡೀ ಬ್ರಹ್ಮಾಂಡದ ಎಲ್ಲಾ ಪದಾರ್ಥಗಳ ರೆಪ್ರೆಸೆಂಟೇಟಿವ್, ಅದು ಪ್ರತಿನಿಧಿ ಇದ್ದಂಗ. ಯಾವ ವಸ್ತು ರಜ್ಜುವಿನ ಜಾಗದ ಯಾವ ವಸ್ತು ಆದ್ರೂ ಇಡಬಹುದು. ನೆಕ್ಸ್ಟ್ ಏನಾಯ್ತು, ಸರ್ಪ ಹೊರಗದ, ಅಧ್ಯಾಸ ಆಗ್ಯದ, ಸರ್ಪ ಹೊರಗದ ಅಂತಿದಿ. ಸರ್ಪ ಮತ್ತ ಬೆಳಕಿಲ್ಲದಕ್ಕೆ ಏನಾಯ್ತು, ನಮ್ಮೊಳಗಿನ ಅವಿದ್ಯೆನೇ ಹೊರಗೆ ಬಂದು ಆ ಅವಿದ್ಯೆ ಏನ್ ಮಾಡ್ಬಿಡ್ತು, ತಾನಿಗೆ ಕೆಲವೊಂದು ಅನುಭವಗಳದವ, ಯಾವ್ಯಾವ ವಸ್ತುವಿನ ಆಕಾರಗಳು ಅವು ಎಂಥವಿರ್ತಾವ ಅನ್ನೋದು ಅದಕ್ಕೊಂದು ಅನುಭವ ಅದ. ತನ್ನ ಅನುಭವದ ಪ್ರಕಾರ ಇದು ಹಾವದ ಅಂತೇಳಿ ತನ್ನ ಅಭಿಪ್ರಾಯ ಕೊಟ್ಟು, ಅದು ಹಾವದ ಅಂತೇಳಿ ಅಭಿಪ್ರಾಯ ಕೊಡೋದು ಹೆಂಗಪ್ಪ ಅಂತಂದ್ರೆ, ಅವಿದ್ಯೆ ಒಳಗೆ ಎರಡು ಗುಣ ಅದಾವ, ಒಂದು ಸತ್ವ ಗುಣ, ಇನ್ನೊಂದು ತಮೋ ಗುಣ. ಅದು ಹಾವು ಹೆಂಗ್ ಬಂತು, ಹಗ್ಗದಕ್ಕ ಹಾವಿಗೆ ಸಂಬಂಧ ಇಲ್ಲ. ಹಾವು ಎಲ್ಲಿದು ಬಂತು ಅಂದ್ರೆ ಅವಿದ್ಯೆ ತನ್ನ ಅನುಭವ ಜ್ಞಾನದಿಂದ ಏನ್ ಮಾಡ್ಬಿಡ್ತದ, ಹಾವಿನ ಆಕಾರ ತಾಳ್ತದ. ಅವಿದ್ಯೆ ಒಳಗಿನ ತಮೋ ಗುಣ ಹಾವಿನ ಆಕಾರ ತಾಳ್ತದ, ದುಷ್ಟನ ಆಕಾರ ತಾಳ್ತದ, ಶಿಷ್ಟನ ಆಕಾರ ತಾಳ್ತದ. ಅವಿದ್ಯೆ ಒಳಗಿನ ತಮೋ ಗುಣ ಮತ್ತು ಅವಿದ್ಯೆ ಒಳಗಿನ ಸತ್ವ ಗುಣ ಏನ್ ಮಾಡ್ತದ, ಅದರದ್ದು ಜ್ಞಾನ ಆಕಾರ, ಸರ್ಪದ ಜ್ಞಾನ ಆಕಾರ, ದುಷ್ಟದ ಜ್ಞಾನ ಆಕಾರ, ಶಿಷ್ಟದ ಜ್ಞಾನ ಆಕಾರ. ಹೆಂಗಪ್ಪ ದುಷ್ಟ, ಹೆಂಗಪ್ಪ ಒಳ್ಳೆಯವ ಅಂದ್ರೆ ಹೆಂಗಪ್ಪ ಅಂದ್ರೆ ಅದು ಜ್ಞಾನ ಹೇಳತ್ತವು. ಅವಿದ್ಯೆಯ ಯಾವದು ಸತ್ವಗುಣ. ಹೀಗಾಗಿ ಈ ಅವಿದ್ಯೆ ಮತ್ತು ಅಂತಃಕರಣ ವೃತ್ತಿ ಎರಡು ಎಲ್ಲಿ ಇದು ತಗೊಂಡವ, ಆಧಾರ ಮಾಡ್ಕೊಂಡವ ಅಂತಂದ್ರ ಸಾಕ್ಷಿ ಒಳಗೆ ಆಧಾರ ಮಾಡ್ಕೊಂಡವ. ಸಾಕ್ಷಿ ಏನಾಯ್ತು, ಈಗ ಅದು ಅದೇ ಅಧಿಷ್ಠಾನ ಆಯ್ತು ಅಂತೇಳಿ ಸುಮಾರು ದಿನಗಳಿಂದ ಇದೇ ಹೇಳ್ತಾ ಇದ್ದೀವಿ. ವೃತ್ತಿಯಲ್ಲಿರುವ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನ, ಆ ಸಾಕ್ಷಿ ಚೇತನದಲ್ಲಿ ಇರತಕ್ಕಂಥ ಅಜ್ಞಾನ, ಆ ಅಜ್ಞಾನದ ದೋಷದ ತಮೋಗುಣ ಮತ್ತು ಸತ್ವಗುಣ ಎಂಬ ಎರಡು ಗುಣಗಳು. ಅವಿದ್ಯೆಯೊಳಗಿನ ತಮೋಗುಣದ ಅಂಶವೇ ಸರ್ಪವಾಗಿದೆ ಮತ್ತು ಅದೇ ಅವಿದ್ಯೆಯೊಳಗಿನ ಸತ್ವಗುಣದ ಅಂಶವೇ ಜ್ಞಾನಾಕಾರದ ಪರಿಣಾಮ ಹೊಂದಿದೆ. ಇವೆಲ್ಲ ಓಸು ಎಲ್ಲದವ ಅಂದ್ರೆ ಸಾಕ್ಷಿ ಒಳಗೆ ಅದಾವ. ಇವೆಲ್ಲ ಆಧಾರ ಸಾಕ್ಷಿನೇ. ಇಷ್ಟೆಲ್ಲ ನಡೆದವ. ಹಾವಿಗೂ ಸಾಕ್ಷಿನೇ, ಹಾವಿನ ಜ್ಞಾನಕ್ಕೂ ಸಾಕ್ಷಿನೇ,
ಆ ರಜ್ಜುವಿಗೂ ಸಾಕ್ಷಿನೇ, ರಜ್ಜು ಉಪೈತ ಚೇತನಕ್ಕೂ ಸಾಕ್ಷಿನೇ, ಎಲ್ಲದಕ್ಕೂ ನಮ್ಮ ಸಾಕ್ಷಿನೇ ಆಧಾರದ. ಈಗ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಒಂದೇ ಉಪೈತ ಚೇತನವಾಯಿತು. ಸರ್ಪ ಹೊರಗಿದ್ರು ಅದಕ್ಕೂ ಉಪೈತ ಚೇತನ ಅಂತಂದ್ರೆ ಅದು ಸಾಕ್ಷಿನೇ. ಸರ್ಪದ ಜ್ಞಾನಕ್ಕೂ ಉಪೈತ ಚೇತನ ಆಧಾರ ಸಾಕ್ಷಿನೇ. ಸಾಕ್ಷಿ ಚೇತನವೇ ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಅಧಿಷ್ಠಾನವಾಯಿತು. ಇದು ಕನ್ಫರ್ಮ್ ಆಗ್ಯದ ಇಲ್ಲ ನಿಮಗ? ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಸಾಕ್ಷಿನೇ ಅಧಿಷ್ಠಾನ ಆಗ್ಯದ ಅನ್ನೋದು ಪಕ್ಕ ತಿಳಿದದ ಇಲ್ಲ? ತಿಳಿದು ಮತ್ತೆ ಹೆಚ್ಚಾಗ್ಯದ ಅಷ್ಟು ಹೇಳ್ಯದ. ಇನ್ನ ತಿಳಿದಿಲ್ಲ ಅಂದ್ರೆ ಇನ್ನ ಕೇಳ್ರಿ, ಏನ್ ತೊಂದ್ರೆ ಇಲ್ಲ, ಅದು ಪಕ್ಕ ಮಾಡ್ಕೋಬೇಕು. ವೃತ್ತಿಯು ರಜ್ಜು ದೇಶಕ್ಕೆ ಹೋಗಿದೆ, ಆದರೆ ವೃತ್ತಿಯ ಉಪೈತ ಚೇತನವಾದರೂ ಹೊರಗೇ ಇರುತ್ತದೆ. ಆದ ಕಾರಣ ಹೊರಗೆ ಇರುವ ಸರ್ಪಕ್ಕೆ ಈ ವೃತ್ತಿ ಉಪೈತ ಚೇತನ ಆಶ್ರಯ ಆಗುತ್ತದೆ. ಎರಡು ಹೊರಗೆ ಅದಾವ. ಎಷ್ಟು ಅಂತಃಕರಣದ ಸ್ವರೂಪವಿರುತ್ತದೋ ಅಷ್ಟೇ ಸಾಕ್ಷಿಯ ಸ್ವರೂಪವಿರುತ್ತದೆ. ಅಂತಃಕರಣದೊಳಗೆ ಇರತಕ್ಕಂಥ ಸಾಕ್ಷಿಯನ್ನ, ಸಾಕ್ಷಿ ಚೇತನವನ್ನ ಸಾಕ್ಷಿ ಅಂತ ಕರೆಯುತ್ತಾರೆ. ಶರೀರದೊಳಗೆ ಯಾವ ಅಂತಃಕರಣವಿರುವುದೋ ಅದುವೇ ವೃತ್ತಿ ಸ್ವರೂಪ ಪರಿಣಾಮವನ್ನು ಹೊಂದುತ್ತದೆ. ಶರೀರದೊಳಗಿರುವ ಅಂತಃಕರಣ ಅಂತಂದ್ರೆ ಸೂಕ್ಷ್ಮ ಶರೀರನೇ ವೃತ್ತಿಯ ಪರಿಣಾಮ ಹೊಂದುತ್ತದೆ. ಹೆಂಗಪ್ಪ ಅಂತಂದ್ರೆ, ಭೂಮಿಯ ನೀರು ಕಾಲುವೆ ಮುಖಾಂತರ ಮಡಿಗಳಿಗೆ ಹರಿಸುತ್ತೀರಿ. ನೀರು ಕಾಲುವೆಯಲ್ಲಿಂತ ಮಡಿಗೆ ಹರಿಸ್ತೀರಿ. ಮಡಿಗೆ ಹರಿಸಿ ಏನ್ ಮಾಡ್ತೀರಿ? ಮುಂದ ಆ ನೀರ ಬಾವಿ ಒಳಗೆ ಹೋಗಿ ಬಿತ್ತ ಅಂತಂದ್ರೆ ಬಾವಿ ಆಕಾರ ತಾಳ್ತದ. ಕಾಲುವೆ ಒಳಗೆ ಬಿತ್ತಂದ್ರೆ ಕಾಲುವೆ ಆಕಾರ ತಾಳ್ತದ. ಮಡಿ ಒಳಗೆ ಬಿತ್ತಂದ್ರೆ ಮಡಿ ಆಕಾರ ತಾಳ್ತದ. ಈಗ ಇದೆ ಬಾವಿ ಅಂದ್ರೆ ಹೆಂಗದ? ಬಾವಿ ಅಂದ್ರೆ ಹೆಂಗದ ಅಂತಂದ್ರೆ ಅಂತಃಕರಣ ಒಂದು ಬಾವಿ ಇದ್ದಂಗದ. ನಿಮ್ಮ ಅಂತಃಕರಣ ಹೆಂಗದ? ಒಂದು ಬಾವಿ, ಹೊಲ್ದಾಗ ಬಾವಿ ಇದ್ದಂಗ. ಆ ಬಾವಿಲಿಂತ ಹೊರಗೆ ಕಾಲುವೆಯಾಗಿ ನೀರು ಹರಿಸ್ತಿರಲ್ಲ, ಬಾವಿ ಕಾಲುವೆ, ಕಾಲುವೆ ಒಳಗೆ ನೀರು ಹರಿಸಿದ್ದೇನದು ವೃತ್ತಿ. ಹೊರಗೆ ಬರ್ತದಲ್ಲ ವೃತ್ತಿ, ಗೆರಿ. ಬ್ಯಾಟ್ರಿ ಒಳಗಿನ ಬೆಳಕು ಹೊರಗೆ ಬಂದಂಗ ನಿಮ್ಮ ಬಾವಿ ಒಳಗಿನ ನೀರು ಕಾಲುವೆಯಿಂದ ಹೊರಗೆ ಬಂದಂಗ ಬರ್ತದ. ಹೊರಗೆ ಬಂದು ಏನ್ ಮಾಡ್ತದ? ಮುಂದ ನೀರು ಎಲ್ಲಿ ಗೊತ್ತವ? ಮಡಿ ಗೊತ್ತವಿಲ್ಲ? ಎಲ್ಲಿ ಗೊತ್ತವ? ನಿಮ್ ಹೊಲ ಲೈಟ್ ಹೊರಗೆ ಎಲ್ಲರೂ ಗೊತ್ತವೇನು? ಸಣ್ಣ ಮಡಿ ಇದ್ದರೆ ಸಣ್ಣ ಮಡಿ ಆಕಾರ ತಗೋತದ, ದೊಡ್ಡ ಮಡಿ ಇದ್ದರೆ ದೊಡ್ಡ ಮಡಿ ಆಕಾರ ತಗೋತದ. ಮಡಿ ಅಂದ್ರೆ ಏನು? ವಸ್ತು. ಆ ವಸ್ತು ನಿಮ್ಮ ಅಂತಃಕರಣದ ಒಂದು ಇದಲ್ಲ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ಹೆಂಗ್ ತಗೋತದ ಹಾಗಿದು ಮಡಿ ಆಕಾರ ನೀರ್ ಹೆಂಗ್ ತಗೋತದ ಹಂಗ ಇದು ಮಡಿ ಆಕಾರ ತಗೊಂಡಂಗ ಇಲ್ಲೇನಾಗ್ತದ? ನಿಮ್ಮ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಗೋತದ. ಬಾವಿಯ ನೀರೇ ಮಡಿಯ ಆಕಾರ ತಾಳಿದೆ, ಮಡಿಯ ನೀರು ಎನ್ನಿಸಿಕೊಳ್ಳುತ್ತದೆ. ಅದೇ ರೀತಿ ಸಾಕ್ಷಿ ಚೇತನ ಮತ್ತು ರಜ್ಜು ಉಪೈತ ಚೇತನ ಒಂದೇ ಆಗಿವೆ. ಮಡಿಗಿನ ನೀರು ಬೇರೆ, ಬಾವಿಯ ನೀರು ಬೇರೆ ಏನ್ರಿ? ಬಾವಿ ನೀರೇ, ಬಾವಿ ಒಳಗಿಂದು ರಜ್ಜು ಉಪೈತ ಚೇತನ, ಇದು ಬಾವಿ ಒಳಗಿಂದು ಅಂತಃಕರಣ ಉಪೈತ ಚೇತನ. ಅದು ಹೊರಗೆ ಬಂದು ಏನಾಗ್ಯದ? ವೃತ್ತಿ ಉಪೈತ ಚೇತನ ಆಗ್ಯದ. ಬಾವಿ ಒಳಗಿನ ನೀರೇ ಮಡಿ ಒಳಗಿನ ನೀರಾಗ್ಯದ. ಹಂಗಾಗಿ ಅವು ಬೇರೆ ಇದು ಬೇರೆ ಇಲ್ಲ. ಆದ್ದರಿಂದ ವೃತ್ತಿ ಉಪೈತ ಚೇತನವೇ ಸಾಕ್ಷಿ ಇರುತ್ತದೆ. ವೃತ್ತಿ ಉಪೈತ ಚೇತನ ಮತ್ತು ಅಂತಃಕರಣ ಉಪೈತ ಚೇತನ ಸಾಕ್ಷಿ ಬೇರೆ ಬೇರೆ ಇರುತ್ತವೆ ಅಂತ ಅಲ್ಲ. ಆದ ಕಾರಣ ಜ್ಞಾನಕ್ಕೆ ಆಶ್ರಯವಾಗುವುದು ಸಂಭವಿಸುತ್ತದೆ. ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗುವುದೋ ಆವಾಗ ರಜ್ಜು ಚೇತನ ಮತ್ತು ವೃತ್ತಿ ಚೇತನಗಳೆರಡೂ ಒಂದೇ ಆಗುತ್ತವೆ. ರಜ್ಜು ಉಪೈತ ಚೇತನ ಮತ್ತು ವೃತ್ತಿ ಉಪೈತ ಚೇತನ ಎರಡೂ ಒಂದೇ ಆಗ್ತವೆ. ಯಾವಾಗ ನಿಮ್ಮ ವೃತ್ತಿ ಹೋಗಿ ಅದರ ಸಮಾನ ಆಕಾರ ತಾಳಗಾಗ. ರಜ್ಜುವಿನ ಜ್ಞಾನವಾಗಬೇಕಾದರೆ ಎರಡೂ ಒಂದಾಗಲೇಬೇಕು. ಎರಡೂ ಒಂದಾದಾಗೆ ಇದು ರಜ್ಜು ಅಂತೇಳಿ ಚಿದಾಭಾಸನಿಗೆ ಗೊತ್ತಾಗ್ತದ. ಇದು ರಜ್ಜು ಅಂತೇಳಿ ಎಲ್ಲಾ ವಸ್ತುಗಳನ್ನ ನಾವು ಗುರುತಿಸ್ತೀವಿ. ಆದ್ರೆ ಅದರ ಹಿಂದಿರೋ ಚೇತನದ ಬಗ್ಗೆ ನಮಗೆ ಕಲ್ಪನೆ ಇರುವುದಿಲ್ಲ. ಯಾವುದರ ವಸ್ತು, ನೀವು ಮೊಬೈಲ್ ತಗೊಂಡು ಇದು ಮೊಬೈಲು ಅಂತ ನಿಮಗ ಅರ್ಥ ಆಯ್ತು,
ಅದು ಅರ್ಥ ಆಗ್ಬೇಕಾದ್ರೆ ಮೊಬೈಲಿನೊಳಗಿರೋ ಉಪಯುಕ್ತ ಚೇತನ ನಿಮ್ಮ ಸಾಕ್ಷಿ ಚೇತನ ಎರಡೂ ಒಂದಾದಾಗ ಇದು ಮೊಬೈಲ್ ಅಂತ ನಿಮಗೆ ಗುರುತಿಸಿತ್ತು. ಯಾವುದರ ಒಂದು ವಸ್ತುವನ್ನು ಗುರುತಿಸುವಾಗ ನಿಮ್ಮ ಸಾಕ್ಷಿ ಚೇತನ ಅಂದ್ರೆ ವೃತ್ತಿ ಚೇತನವಾಗಿ ಹೊರಗೆ ಬಂದು ಆ ವಸ್ತುವಿನ ಉಪಯುಕ್ತ ಚೇತನದ ಜೊತೆಗೆ ಬೆರೆತು ಅವು ಎರಡು ಸಂಗಮ ಹೊಂದಿದಾಗೆ ನಿಮಗೆ ಆ ವಸ್ತು ಗುರುತಿಸ್ತದ. ಈಗ ಪ್ರತಿನಿತ್ಯ ನೀವು ಎಷ್ಟೋ ವಸ್ತುಗಳು ವ್ಯಕ್ತಿಗಳನ್ನ ಗುರುತಿಸ್ತೀರಿ. ಅವು ಗುರುತಿಸುವಾಗ ಅದರ ಹಿಂದಿರುವ ಉಪಯುಕ್ತ ಚೇತನ ಒಂದಾಗ್ಯದ ಅಂತೇಳಿ ಏನಾರ ಅರಿವಿಗೆ ಬಂದದೆ ನಿಮಗ? ಆ ಚೇತನದ ಬಗ್ಗೆ ನೀವೆಂದರೆ ಈಗ ನಿಮ್ಮ ಎದುರು ಮೊಬೈಲ್ ಅದ, ಮೊಬೈಲ್ನೊಳಗ ಬ್ರಹ್ಮದನ ಇಲ್ಲ, ಎಲ್ಲಾ ವಸ್ತುಗಳೊಳಗೆ ಬ್ರಹ್ಮದನ ಅಂದ ಮೇಲೆ ಮೊಬೈಲ್ನಾಗ ಬ್ರಹ್ಮದನ ಇಲ್ಲ. ಆ ಬ್ರಹ್ಮಗೇನಂತಾರ? ಮೊಬೈಲ್ ಉಪಯುಕ್ತ ಚೇತನ ಅಂತಾರ. ನಿಮ್ಮ ವೃತ್ತಿ ಒಳಗ ಚೇತನ ಅದ ಇಲ್ಲ? ಉಪಯುಕ್ತ ಚೇತನ, ಸಾಕ್ಷಿ ಚೇತನ. ಆ ಸಾಕ್ಷಿ ಚೇತನ ಅಂದ್ರೆ ಮಾಯ ನೀರಿದ್ದಂಗ, ವೃತ್ತಿ ಒಳಗಿಂದ ಬಂದು ಮಡಿ ಇದ್ರೊಳಗ ಕಾಲುವೆ ಒಳಗಿನ ನೀರಿದ್ದಂಗ. ನಿಮ್ ಸಾಕ್ಷಿ ಚೇತನ ವೃತ್ತಿ ಮೂಲಕ ಹೊರಗೆ ಬಂದು ಅದು ಸಾಕ್ಷಿ ಚೇತನ ಹೋಗಿ ವೃತ್ತಿ ಉಪಯುಕ್ತ ಚೇತನ ಆಗ್ಯದ. ಆ ಚೇತನ ಈ ಚೇತನ ಎರಡೂ ಒಂದಾದಾಗಲೇ ಇದು ಮೊಬೈಲ್ ಅಂತ ನಿಮಗೆ ಗುರುತಿಸ್ತೀರಿ. ಈಗ ಮೊಬೈಲ್ ಅಂತ ನೀವು ಗುರುತಿಸುವಾಗ ನೀವು ಬ್ರಹ್ಮಜ್ಞಾನಿಗಳು ಏನ್ ಮಾಡ್ಬೇಕು? ಅದರೊಳಗಿನ ಚೇತನ ನನ್ನೊಳಗಿನ ಚೇತನ ಎರಡೂ ಸಂಗಮ ಆಗಿದ್ದಕ್ಕೆ ಇದು ನನಗೆ ಗುರುತು ಸಿಕ್ತು ಅಂತೇಳಿ ಪ್ರತಿಯೊಂದು ವಸ್ತುವನ್ನ ಗೌರವದಿಂದ ಗುರುತಿಸ್ಬೇಕು. ಬ್ರಹ್ಮಚೇತನವನ್ನ ಗಮನದಲ್ಲಿಟ್ಟುಕೊಂಡು ಆ ವಸ್ತುವಿನೊಳಗಿರುವಂತ ಉಪಯುಕ್ತ ಚೇತನವನ್ನ ನನ್ನ ಅಂತಃಕರಣದಲ್ಲಿರುವಂತ ಸಾಕ್ಷಿ ಚೇತನ ವೃತ್ತಿ ಮೂಲಕ ಹೊರಗೆ ಬಂದು ವೃತ್ತಿ ಉಪಯುಕ್ತ ಚೇತನ ಆಗಿ ಆ ವಸ್ತುವಿನ ಉಪಯುಕ್ತ ಚೇತನದೊಡನೆ ಸಂಗಮ ಹೊಂದಿದೆ. ಆದ ಕಾರಣ ನನಗೆ ಮೊಬೈಲ್ ಗುರುತು ಸಿಗ್ತಾ ಇದೆ. ಇದು ಮೊಬೈಲ್ ಅಂತ ನನಗೆ ಗೊತ್ತಾಗ್ತದೆ. ನಾನು ಚಿದಾಭಾಸ ಆಗಿ ಈ ಮೊಬೈಲ್ ಅನ್ನು ಗುರುತಿಸ್ತಾ ಇದ್ದೀನಿ. ನಾನು ಸಾಕ್ಷಿ ಚೇತನ ಆಗಿ ಈ ಸಾಕ್ಷಿ ಚೇತನವನ್ನ ಗುರುತಿಸ್ತಾ ಇದ್ದೀನಿ. ನಾವು ಬರೇ ಮೊಬೈಲ್ ಗುರುತಿಸಿ ಅಷ್ಟಕ್ಕೆ ಬಿಟ್ಟೆವು, ಸಾಕ್ಷಿ ಚೇತನವನ್ನ ನಾವು ಗಮನಿಸಲಿಲ್ಲ ಅಂತಂದ್ರೆ ನಾವು ಚಿದಾಭಾಸನ ಮಟ್ಟಕ್ಕೆ ಅದೀವಿ. ನಾವು ಸಾಕ್ಷಿ ಚೇತನವನ್ನ ನೋಡಿ ಉಪಯುಕ್ತ ಚೇತನವನ್ನ ಗಮನದಲ್ಲಿ ಇಟ್ಟುಕೊಂಡೇವಂತಂದ್ರೆ ನಾವು ಸಾಕ್ಷಿ ಚೇತನದ ಮಟ್ಟಕ್ಕೆ ಹೋಗ್ತೀವಿ. ಅದು ಪ್ರಾಕ್ಟೀಸ್ ಮಾಡಬೇಕು. ಒಬ್ಬ ವ್ಯಕ್ತಿ ಎದುರಿಗೆ ಬಂದಾಗ ನೀವು ಅವನಿಗೆ ಗುರುತಿಸಿದ್ರಿ ಅಂತಂದ್ರೆ ನಾಮರೂಪಗಳಿಂದ ಅದು ಚಿದಾಭಾಸನ ಕೆಲಸ. ಆ ವ್ಯಕ್ತಿ ಒಳಗಿನ ಸಾಕ್ಷಿ ಚೇತನವನ್ನ ನಿಮ್ಮ ಒಳಗಿನ ವೃತ್ತಿ ಉಪಯುಕ್ತ ಚೇತನ ಎರಡೂ ಕೂಡಿ ನೀವು ಅವು ಎರಡು ಕೂಡಿದ್ದಕ್ಕೆ ನನಗೆ ಈ ವ್ಯಕ್ತಿ ಗುರುತು ಸಿಕ್ಕ ಅಂತ ಹೇಳುವಂಥದ್ದು ಸಾಕ್ಷಿ ಚೇತನದ ಕಡೆ ನಿಮ್ಮ ಗಮನ ಇತ್ತು ಅಂತಂದ್ರೆ ಏನಾಗ್ತದಂತಂದ್ರ ನೀವು ಬ್ರಹ್ಮ ಸ್ವರೂಪರಾಗಿರ್ತೀರಿ. ಕೇವಲ ನಾಮರೂಪಗಳಿಂದ ಗುರುತಿಸಿದ್ರಿ ಅಂತಂದ್ರೆ ನೀವು ಚಿದಾಭಾಸರಾಗಿರ್ತೀರಿ. ತಿಳಿಲಕತ್ತದ? ಹೆಂಗಾಗ್ತೀರಿ ಏನಾಗ್ತೀರಿ ನಿಮಗೆ ಬಿಟ್ಟದ್ದು. ಅಂತಃಕರಣ ಉಪಯುಕ್ತ ಚೇತನ ಅಂದ್ರು ಒಂದೇ, ವೃತ್ತಿ ಉಪಯುಕ್ತ ಚೇತನ ಅಂದ್ರು ಒಂದೇ ಇರುತ್ತದೆ. ಮತ್ತು ಅವುಗಳ ಜೊತೆಗೆ ವಿಷಯದ ಉಪಯುಕ್ತ ಚೇತನ ಒಂದೇ ಆದಾಗ ಹೊರಗೆ ಬೇಕಾದಷ್ಟು ವಸ್ತುಗಳದವ, ಅದರೊಳಗೆ ವಿಷಯ ಉಪಯುಕ್ತ ಚೇತನ ಒಂದೇ ಆದಾಗ ಆ ವಿಷಯದ ಜ್ಞಾನವಾಗುತ್ತದೆ. ಆದ ಕಾರಣ ವೃತ್ತಿ ಉಪಯುಕ್ತ ಚೇತನವು ಸರ್ಪದ ಜ್ಞಾನಕ್ಕೆ ಆಶ್ರಯವಾಗುವುದು ಸಂಭವಿಸುತ್ತದೆ. ಸರ್ಪಕ್ಕೂ ಸರ್ಪದ ಜ್ಞಾನಕ್ಕೂ ನಿಮ್ಮ ವೃತ್ತಿ ಉಪಯುಕ್ತ ಚೇತನೇ ಆಶ್ರಯ. ಆದ್ದರಿಂದ ರಜ್ಜುವಿನ ಜ್ಞಾನದಿಂದ ಸರ್ಪ ಮತ್ತು ಅದರ ಜ್ಞಾನವೂ ಕೂಡ ನಿವೃತ್ತಿ ಆಗುತ್ತದೆ. ಬರೇ ಸರ್ಪ ಒಂದೇ ಹೋಗಲ್ಲ, ಸರ್ಪದ ಜ್ಞಾನನೂ ಹೋಗ್ತದೆ. ಎರಡು ಒಮ್ಮೆ ಬರ್ತಾವ, ಎರಡು ಒಮ್ಮೆ ಹೋಗ್ತಾವ. ಸರ್ಪದ ಜೊತೆಗೆ ಒಮ್ಮ. ಅದಕ್ಕೆ ರಜ್ಜು ಉಪಯುಕ್ತ ಚೇತನದೊಡನೆ ನಿಮ್ಮ ಅಂತಃಕರಣದ ಉಪಯುಕ್ತ ಚೇತನ ಏನಾಯ್ತು, ವೃತ್ತಿ ಉಪಯುಕ್ತ ಚೇತನ ಎರಡು ಕೂಡಿದ್ವು ಅಂತಂದ್ರೆ ಅವಾಗ ಏನಾಯ್ತು, ಇದು ರಜ್ಜು ಅಂತ ಗುರುತಿಸಿದ್ರಿ ಅಂದ್ರೆ ಯಾವ ಕ್ಷಣ ನೀವು ರಜ್ಜು ಅಂತ ಗುರುತಿಸ್ತೀರಿ ಚಿದಾಭಾಸ, ಅದೇ ಕ್ಷಣನೇ ಅಲ್ಲಿ ಸರ್ಪನು ಹೋಗ್ತದ, ಹೊರಗಿರೋ ಸರ್ಪನು ಹೋಗ್ತದ, ನಿಮ್ಮೊಳಗಿರುವ ಸರ್ಪದ ಜ್ಞಾನನು ಹೋಗ್ತದ.
ಅದಕ್ಕೆ ಒಂದು ವೇಳೆ ಒಂದೇ ಹಗ್ಗವು 10 ಜನರಿಗೆ ಬೇರೆ ಬೇರೆಯಾಗಿ ಕಾಣುತ್ತದೆ. ಈಗ ನಿಮ್ಮ ವೃತ್ತಿ ಅಂತೇನದಲ್ಲ, ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿ ಅನ್ನೋದು ಸಾಕ್ಷಿ ಚೇತನದಾಗದೋ ಏನು ವಸ್ತು ಉಪಯುಕ್ತ ಚೇತನದಾಗದೋ ಅದು ಹೇಳ್ತಾರೋ. ಏನ್ ಹೇಳ್ತಾರ? ಸಾಕ್ಷಿ ಚೇತನದಾಗದು, ವಸ್ತು ಉಪಯುಕ್ತ ಚೇತನದಾಗದು. ಈಗ ರಜ್ಜು ಉಪಯುಕ್ತ ಚೇತನದಾಗ ಅಂತಃಕರಣ ವೃತ್ತಿ ಮತ್ತ ಅವಿದ್ಯಾ ವೃತ್ತಿ ಅದು ನಿಮ್ ಸಾಕ್ಷಿ ಚೇತನದಾಗ ಅದು. ಎಲ್ಲದವು ಇವು? ಅವಿದ್ಯಾ ವೃತ್ತಿ ಮತ್ತು ಅಂತಃಕರಣ ವೃತ್ತಿ ಇವು ಎಲ್ಲಿ ಆಶ್ರಯ ತಗೊಂಡವ? ನಿಮ್ಮ ಒಳಗಿನ ಸಾಕ್ಷಿ ಚೇತನದಾಗ ಆಶ್ರಯ ತಗೊಂಡವು. ಮತ್ತ ಆ ಇದ್ರೊಳಗ ರಜ್ಜು ಉಪಯುಕ್ತ ಚೇತನ ಅಂತದಲ್ಲ, ರಜ್ಜುವಿನ ಸಮಾನಾಕಾರವಾದ ಬ್ರಹ್ಮ, ಅದ್ರೊಳಗದವ ಇವು. ಸಾಕ್ಷಿ ಚೇತನದೊಳಗದವ. ಅದೇ ಹೆಂಗ್ ಹೇಳ್ತಾನಂತಂದ್ರೆ 10 ಮಂದಿ ಆ ವಸ್ತುವನ್ನು ನೋಡ್ಯಾರ, 10 ಮಂದಿ ಅದು 10 ರೀತಿ ಕಂಡದ. ಒಬ್ಬನಿಗೆ ಹೆಂಗ್ ಕಾಣಿತು? ನೆಲ ಬಿರುಕು ಕಂಡಂಗ ಕಾಣಿತು. ಒಬ್ಬನಿಗೇನ್ ಕಾಣಿತು? ನೀರ್ ಹರಿದಂಗ ಕಾಣಿತು. ಒಬ್ಬನಿಗೇನ್ ಕಾಣಿತು? ಹೂಮಾಲೆ ಕಂಡಂಗ ಕಾಣಿತು. ಒಬ್ಬನಿಗೇನ್ ಕಾಣಿತು? ಬಡಿಗಿ ಗಿಡದೊಳಗಿಂದ ಕಟ್ಟಿಗೆ ಹಿಂಗ ಡೊಂಕ ಆದ ಕಟ್ಟಿಗೆ ಕೆಳಗ್ ಬಿದ್ದಂಗ ಕಾಣಿಸ್ತು. ಒಬ್ಬನಿಗೇನ್ ಕಾಣಿತು? ಸರ್ಪ ಕಂಡಂಗ ಕಾಣಿಸ್ತು. ಇನ್ನೊಬ್ಬನಿಗೆ ಹೂಮಾಲೆ ಕಂಡಂಗ ಕಾಣಿಸ್ತು. ಮತ್ತೊಬ್ಬನಿಗೆ ಮತ್ತೇನೋ ಕಾಣಿಸ್ತು. 10 ಮಂದಿಗೆ 10 ರೀತಿ ಕಾಣ್ಲಕತ್ತದಂತಂದ್ರ ಅವಿದ್ಯಾ ವೃತ್ತಿಗಳು 10 ಅವಿದ್ಯಾ ವೃತ್ತಿಗಳು ತಮ್ಮ ತಮ್ಮ ಅನುಭವಗಳ ಪ್ರಕಾರ ಏನ್ ಮಾಡ್ಲಕತ್ತವ? 10 ರೀತಿ ಅದರ ಬಗ್ಗೆ ಅಭಿಪ್ರಾಯ ಕೊಡ್ಲಕತ್ತವ. ಹೀಗಾಗಿ ಏನಾಯ್ತು? ಈ ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿ ಅನ್ನೋದು ನಮ್ಮ ಸಾಕ್ಷಿಯನ್ನು ಆಧರಿಸಿದೆ ಹೊರತು ಆ ರಜ್ಜು ವಸ್ತು ಉಪಯುಕ್ತ ಚೇತನ ರಜ್ಜುವನ್ನಲ್ಲ, ವಿಷಯವನ್ನಲ್ಲ, ವಸ್ತುವನ್ನು ಆಧರಿಸಿಲ್ಲ. ಒಂದು ವೇಳೆ ಈ ಉಪಯುಕ್ತ ಚೇತನ ಏನಿದಲ್ಲ ನಿಮ್ದು ಅಂತಃಕರಣ ವೃತ್ತಿ ಮತ್ತು ಅವಿದ್ಯಾ ವೃತ್ತಿ ರಜ್ಜು ಉಪಯುಕ್ತ ಚೇತನವನ್ನು ಆಶ್ರಯಿಸಿತ್ತಂತಂದ್ರೆ ಏನಾಗ್ತಿತ್ತು? ವ್ಯತ್ಯಾಸ ಏನಾಗ್ತಿತ್ತು? ಎಲ್ಲರಿಗೂ ಒಂದೇ ತರ ಕಾಣ್ತಿತ್ತು. ಒಬ್ಬನಿಗೆ ಸರ್ಪ ಕಂಡ್ರೆ ಎಲ್ಲರಿಗೂ ಸರ್ಪನೇ ಕಾಣ್ತಿತ್ತು. ಯಾಕಂದ್ರ ಅರ್ಥ ಆಗ್ಯದ ಇಲ್ಲ ನಾ ಕೇಳಿದ ಪ್ರಶ್ನೆ? ಒಂದೇ ವಸ್ತು ಇತ್ತು, ಒಂದೇ ಅವಿದ್ಯಾ ವೃತ್ತಿ ಇರ್ತಿತ್ತು. ರಜ್ಜು ಏಸದವ, ಒಂದೇ ರಜ್ಜು. ಸರ್ಪ ಏಸದವ, ಒಂದೇ ಸರ್ಪ. ಒಂದೇ ರಜ್ಜು, ಒಂದೇ ಉಪಯುಕ್ತ ಚೇತನ, ಅಲ್ಲಿ ಇರೋದು ಒಂದೇ ಅವಿದ್ಯೆ. ಹೌದಾ? ಮತ್ತು ಒಂದೇ ಅಭಿಪ್ರಾಯ ಇರ್ತಿತ್ತು. ಇಲ್ಲೇನಾಗ್ಯದ? 10 ಅವಿದ್ಯೆಗಳು 10 ರೀತಿ ಉಪಯುಕ್ತ ಚೇತನಗಳನ್ನು ಆಶ್ರಯಿಸದ. 10 ಮಂದಿ ಅನುಭವಗಳೇನೇನದವ? 10 ಮಂದಿದು ಬೇರೆ ಬೇರೆ ಅದಾವ. ಇಲ್ಲಿ ಏನ್ ಹೇಳ್ಬೇಕಂತಾರಂದ್ರ ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿಗಳು ಏನದವಲ್ಲ ಇವು ಸಾಕ್ಷಿಗಳನ್ನು ಆಶ್ರಯಿಸಿವೆಯೇ ಹೊರತು ರಜ್ಜು ಉಪಯುಕ್ತ ಚೇತನವನ್ನಲ್ಲ. ಸಾಕ್ಷಿ ಒಳಗೆ ಆಶ್ರಯಿಸಿದ್ದಕ್ಕೆ ಏನಾಯ್ತು? 10 ಮಂದಿಗೆ 10 ರೀತಿ ಕಾಣ್ಲಕತ್ತವ. ರಜ್ಜುವನ್ನು ಆಶ್ರಯಿಸಿದ್ರೆ ಏನಾಗ್ತಿತ್ತು? ಎಲ್ಲರಿಗೂ ಒಂದೇ ರೀತಿ ಕಾಣ್ತಿತ್ತು. 10 ಮಂದಿಗೆ 10 ರೀತಿ ನೋಡೋ ಪ್ರಶ್ನೆನೇ ಇದ್ದಿದ್ದಿಲ್ಲ. ಈಗ 10 ಮಂದಿ ಅನುಭವಗಳು ಬೇರೆ ಬೇರೆ ಅದಾವ, 10 ಸಾಕ್ಷಿಗಳು ಬೇರೆ ಅದಾವ, ಮತ್ತ 10 ಅವಿದ್ಯೆಗಳು ಬೇರೆ ಅದಾವ, 10 ಅಂತಃಕರಣ ವೃತ್ತಿಗಳು ಬೇರೆ ಅದಾವ. ಹೀಗಾಗಿ ಏನಾಗ್ಯದ?
ಈ ಅಂತಃಕರಣ ವೃತ್ತಿ ಮತ್ತು ಅವಿದ್ಯಾ ವೃತ್ತಿ ಯಾವುದನ್ನು ಆಶ್ರಯಿಸವ? ಸಾಕ್ಷಿ ಸಾಕ್ಷಿ ಚೇತನ, ನಿಮ್ಮ ಮನುಷ್ಯರ ಸಾಕ್ಷಿ ಚೇತನವನ್ನು ಆಶ್ರಯಿಸವ. ಆ ಹೊರಗಿನ ವಸ್ತುವಿನಲ್ಲಿ ಇಲ್ಲ, ವೃತ್ತಿಗಳು ಹೊರಗಿನ ವಸ್ತುವಿನಲ್ಲಿ ಇಲ್ಲ. ಒಂದು ವೇಳೆ ಸರ್ಪ ದಂಡಾದಿಗಳಿಗೆ ರಜ್ಜು ಉಪೇತ ಚೇತನವೇ ಅಧಿಷ್ಠಾನವೆಂದು ಒಪ್ಪಿದ್ದಾದರೆ 10 ಜನ ಪುರುಷರಿಗೆ ತೋರುವ ಯಾವ 10 ಪದಾರ್ಥಗಳಿರುವವೋ ಅವು ಒಬ್ಬನಿಗೆ ಎಲ್ಲವೂ 10 ರೀತಿ ತೋರಬೇಕಿತ್ತು. 10 ರೀತಿ ಒಬ್ಬನಿಗೆ ಕಾಣಬೇಕಿತ್ತು. ದಂಡ ಮತ್ತೇನದ ಅದೇನು ನೆಲದ ಬಿರುಕು, ನೀರು ಚೆಲ್ಲಿದ್ದು, ಹೂಮಾಲೆ, ಸರ್ಪ ಓಸು ಒಬ್ಬನಿಗೆ ಕಾಣಿಸ್ಬೇಕಾಗಿತ್ತು. ಇಷ್ಟೊಂದು ಒಂದೇ ರಜ್ಜುವಿನಿಂದ ಇಷ್ಟೊಂದು ಅನುಭವ ಆಗ್ಲಕತ್ತು ಅಂದ್ರೆ 10 ಅನುಭವಗಳು ಒಬ್ಬನಿಗೆ ಆಗಬೇಕಿತ್ತು. ಒಂದು ವೇಳೆ ಅಲ್ಲೇ ಇದ್ರಾಗೆ ಇತ್ತು, ಎದ್ರಾಗ ಒಂದು ವೇಳೆ ಸರ್ಪದಂಡಾದಿಗಳಿಗೆ ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನವೆಂದು ಒಪ್ಪಿದರೆ, ರಜ್ಜುವಿನ ಉಪಹಿತ ಚೇತನ ಏನದಲ್ಲ, ರಜ್ಜುವಿನೊಳಗಿರೋ ಬ್ರಹ್ಮಚೇತನ ಏನದ ಅದೇ ಅಂತ ಅಂದ್ರೆ ಈ ರೀತಿ ಒಬ್ಬನಿಗೆ 10 ಅನುಭವ ಆಗಬೇಕಿತ್ತು. ಹಾಗೆ ತೋರುವುದಿಲ್ಲ. ಮತ್ತು ನಮ್ಮ ರೀತಿಯಂತೆ ಯಾವ ವೃತ್ತಿ ಚೇತನದಲ್ಲಿ ಯಾವ ಪದಾರ್ಥವು ಯಾರಿಗೆ ಕಲ್ಪಿತವಿರುತ್ತದೋ ಅದು ಮಾತ್ರ ಅವರಿಗೆ ತೋರುತ್ತದೆ, ಅನ್ಯರಿಗೆ ಅಲ್ಲ. ಅದಕ್ಕೆ ಜಗತ್ತು ಒಂದೇ ಇದೆ, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಆಕಾರವಾಗಿ ತೋರುತ್ತದೆ. ಜನರು ಬೇರೆ ಅದರ, ಅವರು ಬೇರೆ ಬೇರೆ ಆಕಾರ ತೋರುತ್ತದೆ. ಒಂದೇ ಹಗ್ಗ 10 ಜನರಿಗೆ 10 ವಿಧವಾಗಿ ತೋರುವಂತೆ ಒಂದೇ ಜಗತ್ತು ಬೇರೆ ಬೇರೆ ಪುರುಷರಿಗೆ ಬೇರೆ ಬೇರೆಯಾಗಿ ತೋರುತ್ತದೆ. ಈಶ್ವರನ ಸೃಷ್ಟಿಯಲ್ಲಿ ಎಷ್ಟು ರೀತಿ ತೋರಿದರೂ ಸಹಿತ ಅಲ್ಲಿ ಸುಖ ಇಲ್ಲ, ದುಃಖ ಇಲ್ಲ. ಜೀವ ತಂದು ನಾನು ನನ್ನದತ್ತೇನ್ ಮಾಡ್ಕೊತಾನ, ಆ ಸಂಸಾರದಲ್ಲಿ ಸುಖ ದುಃಖ ಆದ. ಅದಕ್ಕೆ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಏನು? ಹೊಸದಾಗಿ ಮದುವೆಯಾಗಿರುವವನಿಗೆ ಜಗತ್ತು ಒಂದೇನಾ? ಒಂದೇ ಜಗತ್ತಿನೊಳಗೆ ಹೊಸದಾಗಿ ಮದುವೆ ಆದವನ್ ಒಂದು ಜಗತ್ತು ಬೇರೆನೆ, ಅವನದೊಂದು ಜಗತ್ತೇ ಬೇರೆ. ಬ್ರಹ್ಮಜ್ಞಾನಿಗಳು, ಗುರುಗಳು, ಶಾಸ್ತ್ರಗಳು, ಮುದುಕರು, ಅನುಭವಿಕರು ಎಲ್ಲರೂ ಕೂಡ ಅವನಿಗೆ ಏತಮ್ಮ ನೀನೇನು ಈ ಜಗತ್ತಿನಾಗ ಅನುಭವಿಸ್ಲಿಕ್ಕತಿ, ಇದೆಲ್ಲ ಸುಳ್ಳಾದೋ ಅಂತ ಅನುಭವ ಹೋಯ್ಕೊಂಡ್ರು ಅವನ ತಲೆಗೆ ಹೋಗಲ್ಲ. ಹೊಸದಾಗಿ ಮದುವೆ ಆದವನಿಗೆ, ಹೊಸದಾಗಿ ಮದುವೆಯಾದವನಿಗೆ ಆತನ ಜಗತ್ತೇ ಬೇರೆ. ಮುದುಕರು ಏನೇ ಹೇಳಿದರೂ ಅವನ ಕಿವಿಯಲ್ಲಿ ಹೋಗುವುದಿಲ್ಲ. ಮದುವೆಯಾದವನ ಜಗತ್ತು ಏನದ? ಮಸ್ತ್ ಮಸ್ತ್. ಹೊಸದಾಗಿ ಮದುವೆ ಆದವನ ಜಗತ್ತೇನದ? ಹೆಂಗದ? ಮಸ್ತ್ ಮಸ್ತ್ ಅದ ಇಲ್ಲ? ಮತ್ತ ಮುದುಕನ ಜಗತ್ತು ಹೆಂಗದ? ಮುದುಕರ ಜಗತ್ತು ಹೆಂಗದ ರೀ? ಅನುಭವದಿಂದ ಏನ್ ಪಾಯಿ ಜಗತ್ ಇಷ್ಟ ಅಂತ. ಇವನ ಜಗತ್ತು ಹೆಂಗದ ಅಂದ್ರೆ ಸುಸ್ತು ಸುಸ್ತು ಅಂತ. ಅವನ ಜಗತ್ತು ಹೆಂಗದ? ಮಸ್ತ್ ಮಸ್ತ್ ಅದ. ಇವನ ಜಗತ್ತು, ಮುದುಕನ ಜಗತ್ತು ಸುಸ್ತು ಸುಸ್ತು ಅಂತ. ಹಂಗೆಲ್ಲ ಅವಸರ ಮಾಡಬೇಡ ಅಂತ ತನ್ನ ಅನುಭವ ಹೇಳಲು ಮುದುಕ ಪರದಾಡುತ್ತಿರುತ್ತಾನೆ. ಆದರೆ ಯುವಕ ಕಾರುಣ್ಯ ಓರಿ ಮಾಡ್ದಂಗೆ ಮಾಡ್ತಿರ್ತಾನ. ನೀನೇನ್ ಹೇಳ್ತಿ, ಹೋಗಪ್ಪ ಸುಮ್ನೆ ಆ ಕಡೆ ಅಂತಿರ್ತಾನ. ಜ್ಞಾನಿ ಅದೊಂದು ಜಗತ್ತೇ ಬೇರೆ, ಎಲ್ಲ ಮಾಡ್ತಿರ್ತಾನ ಜ್ಞಾನಿ. ಆದ್ರೆ ಏನಂತಿರ್ತಾನ ಇವ? ಸುಳ್ಳಂತಾನ. ಇದೆಲ್ಲ ಸುಳ್ಳಂತಾನ, ಎಲ್ಲ ಮಾಡ್ತಿರ್ತಾನ, ಇದು ಸುಳ್ಳಂತಾನ. ಎಲ್ಲ ಸುಳ್ಳು ಬಿಡ್ರಿ, ಏನ್ ಹೊತ್ಕೊಂಡು ಹೋಗ್ತೀವ್ರಿ ಅಂತಾನ. ಮತ್ತೆಲ್ಲ ಮಾಡ್ತಿರ್ತಾನ. ಅಜ್ಞಾನಿಗಳು ಎಷ್ಟು ರೀತಿ ಅದರ? ಅಜ್ಞಾನಿಗಳು ಎಷ್ಟು ರೀತಿ ಅದಾರ್ರಿ? ಅಜ್ಞಾನಿ ಬಹಳ
18 ರೀತಿ ಅದರ. ಭಗವದ್ಗೀತೆಯ ಪ್ರಕಾರ 18 ರೀತಿ ಅದರ. ಸಿದ್ಧಾಂತ ಚಿಕ್ಕಾಮಣಿ ಪ್ರಕಾರ 101 ರೀತಿ ಅದರ. ವಿಚಾರ ಸಾಗರದ ಪ್ರಕಾರ 7 ರೀತಿ ಅದರ. ವಿಚಾರ ಚಂದ್ರೋದಯ ಪ್ರಕಾರ 15 ರೀತಿ ಅದರ. ಒಂದೊಂದು ಕಲಾದೊಳಗೆ ಒಂದೊಂದು ಜ್ಞಾನ ಬರ್ತದ, ಒಂದು ರೀತಿ ಅಜ್ಞಾನ ಓದ್ತಿರ್ತದ. ಹೌದಿಲ್ಲ? ಅದಕ್ಕೆ ಭಗವದ್ಗೀತೆಯ 18 ಅಧ್ಯಾಯಗಳು 18 ರೀತಿಯ ಅಜ್ಞಾನ ನಿವಾರಣೆಗಾಗಿ ಇವೆ. ಯಾರಿಗೆ ದುಡ್ಡು ಗಳಿಸುವ ಹುಚ್ಚು ಇದೆ ಅವರಿಗೆ ಜಗತ್ತಿನಲ್ಲಿ ದುಡ್ಡೇ ಕಾಣಿಸುತ್ತದೆ. ಯಾರಿಗೆ ಹೆಂಡ್ರ ಮಕ್ಕಳ ಹುಚ್ಚಿದೆ ಅವರಿಗೆ ಜಗತ್ತಿನಲ್ಲಿರೋ ವಸ್ತುಗಳನ್ನೆಲ್ಲ ಖರೀದಿಸಿ ಹೆಂಡ್ರ ಮಕ್ಕಳಿಗೆ ಒಯ್ದು ಕೊಡಬೇಕನ್ನಿಸ್ತದ. ಅವರವರಿಗೆ ಅವರವರ ಮನವೊಲಿದುದೇ ಬ್ರಹ್ಮ. ಯಾರ್ಯಾರಿಗೆ ಏನೇನು ಮಾಡಬೇಕನ್ನಿಸ್ತದ ಅದೇ ಬ್ರಹ್ಮ ಆಗಿಬಿಟ್ಟಿರ್ತದ ಅವರಿಗೆ. ಅವರವರಿಗೆ ಅವರವರ ಮನ ಒಲಿದುದೇ ಬ್ರಹ್ಮ. ಹೆಂಗಾಗ್ತದ? ಬ್ರಹ್ಮ ಇವ್ರ ಮನ ಒಲಿದಲ್ಲೆಲ್ಲ ಬ್ರಹ್ಮದಾನೇನು? ಭ್ರಮ ಅಷ್ಟೇ. ಸುವಿವೇಕಿಗಳಿಗೆ ಆತ್ಮತತ್ವವೇ ಬ್ರಹ್ಮ. ಒಂದೇ ಜಗತ್ತು. 10 ಜನರಿಗೆ 10 ಅಧ್ಯಾಸಗಳು ಹೇಗಾಗುತ್ತವೆ ನೋಡಿ. ದರ್ಶನಕಾರರಿಗೆ ಬೇರೆ ಬೇರೆ ಅಧ್ಯಾಸಗಳಾಗಿವೆ. ಈ ಪ್ರಕಾರದಿಂದ ಸತ್ ಅಸತ್ತುಗಳಿಂದ ವಿಲಕ್ಷಣವಾದ ಯಾವ ಅನಿರ್ವಚನೀಯ ಅನಿರ್ವಚನೀಯ ಸಿದ್ಧಾಂತ ತುದಿಗೆ ತಂದಾರ. ಅವಿದ್ಯೆಯ ಪರಿಣಾಮವಾದ ಅನಿರ್ವಚನೀಯ ಸರ್ಪಾದಿಗಳು ಅವುಗಳ ಖ್ಯಾತಿ ಅಂದರೆ ಪ್ರತೀತಿ ಮತ್ತು ಕಥನವೇನಿರುವುದೋ ಅದು ಅನಿರ್ವಚನೀಯ ಖ್ಯಾತಿ ಎಂದು ಹೇಳಲ್ಪಡುತ್ತದೆ. ವೃತ್ತಿ ರತ್ನಾವಳಿಯ 8ನೇ ರತ್ನ ವೃತ್ತಿ ಪ್ರಭಾಕರದ 7ನೇ ಪ್ರಕಾಶ. ಯಾರ ಹತ್ರ ವೃತ್ತಿ ಪ್ರಭಾಕರ ಅದ ಅವರು 7ನೇ ಪ್ರಕಾಶವನ್ನು ಓದ್ಕೊಡ್ರಿ. ವೃತ್ತಿ ರತ್ನಾವಳಿ ನಿಮ್ಮಲ್ಲಿ ಅದ ನೋಡ್ರಿ. ವಿಚಾರ ಸಾಗರ ಗ್ರಂಥ ಯಾರ ಬಲ್ಲಿ ಅದ ಅದ್ರೊಳಗ ಲಾಸ್ಟಿಗೆ ಅದ. 7ನೇ ತರಂಗ ಆದ್ಮೇಲೆ ಲಾಸ್ಟಿಗೆ ವೃತ್ತಿ ರತ್ನಾವಳಿ ಹಾಕ್ಯಾರ. ಅದು ವೃತ್ತಿ ರತ್ನಾವಳಿ 8ನೇ ರತ್ನ ಓದ್ರಿ. ಅದ್ರೊಳಗೆ ಎಲ್ಲ ಹೇಳ್ಯಾರ. ಅದಕ್ಕೆ ಇಲ್ಲಿಯ ತನಕ ನೀವು ಹೇಳಿದ್ದೇನೆಂದರೆ ದೃಷ್ಟಾಂತವನ್ನು ಚೆನ್ನಾಗಿ ತಿಳಿಯದೆ ಸಿದ್ಧಾಂತ ತಿಳಿಯುವುದಿಲ್ಲ ಅಂತ. ಹಗ್ಗದಲ್ಲಿನ ಹಾವು ಇದೇ ದೃಷ್ಟಾಂತ. ಅಲ್ಲಿಂದ ಇಲ್ಲಿಯ ತನಕ ಇದನ್ನೇ ಹೇಳಿರುವಿರಿ. ನಿಮ್ಮ ಹಾವಾದರೂ ಏಟು ಉದ್ದ ಆದ, ನಿಮ್ಮ ಹಗ್ಗ ಆದರೂ ಏಟು ಉದ್ದ ಆದ. ಹುಚ್ಚು ಹಿಡಿದಂತಾಗಿದೆ ನನಗ ಅಂತ ಹೇಳ್ಬಿಟ್ಟವ. ಯಾರು? ತತ್ವದೃಷ್ಟಿ. ಎಷ್ಟು ದಿವಸ ಆಯ್ತು ಒಂದೇ ಹಗ್ಗ ಒಂದೇ ಹಾವ ಎಳ್ಕೊಂಡು ಹೊಂಟಿರಿ ಅಲ್ಲಿ ನಿಂತು ಇಲ್ಲಿ ತನಕ ಹುಚ್ಚಿರ್ತದ. ಒಂದು ಮುದುಕಿ 2 4 ಆಣೆಯ ನಾಣ್ಯಗಳನ್ನ ಕೊಟ್ಟು ಶಿವಪುತ್ರಪ್ಪನವರಿಗೆ ನಮಸ್ಕಾರ ಮಾಡಿದಳಂತೆ. ಏನ್ ಮಾಡಿದಳು? ಒಂದು ಮುದುಕಿ 1 2 4 ಆಣೆ ನಾಣ್ಯ ಕೊಟ್ಟು ಶಿವಪುತ್ರಪ್ಪಗೆ ನಮಸ್ಕಾರ ಮಾಡಿ ಏನ್ ಮಾಡಿದಳು? ಎರಡು ನಾಣ್ಯ ಕೊಟ್ಟು ಶಿವಪುತ್ರಪ್ಪ ನಮಸ್ಕಾರ ಮಾಡಿದ್ರಂತ. ಒಂದು ಕೊಡು, ಒಂದು ಇಟ್ಕೋ, ನಿನಗಿರ್ಲಿ ಅಂದ್ರ ಅಂತ. ಒಂದು ಕೊಡು, 2. ಅವಾಗಿನ ಕಾಲದಾಗ 4 ಆಣೆ ಭಾಳ ಇತ್ತು. 2 ನಾಣ್ಯ ಕೊಟ್ಟಳು ಅಂದ್ರೆ ಭಾಳ ಕಿಮ್ಮತ್ತಾಯ್ತು. ಭಾಳ ರೊಕ್ಕ ಕೊಡ್ಲಕತ್ತೀವಿ. ಇರ್ಲವ ಒಂದು ಇಟ್ಕೋ, ಒಂದು ನನಗ್ ಕೊಡು, ಒಂದು ನೀ ಇಟ್ಕೋ ಅಂದ್ರ ಅಂತ. ಹಂಗ ಯಾರು ಅದಾರ ಗುರುಗಳಿಗೆ? ಒಂದು ನೀ ಇಟ್ಕೋ, ಒಂದು ನನಗ್ ಕೊಡು ಅಂತೇಳಿ. ಏನಾರೇ ಈಗ ನೋಡ್ರಿ, ಬಾಳೆಹಣ್ಣು ಒಯ್ದು ಕೊಟ್ರಿ ಅಂತಂದ್ರ 1 ಡಜನ್ ಬಾಳೆಹಣ್ಣು ಕೊಟ್ರಿ ಅಂತಂದ್ರ 1 2 3 ಹೋಗಿದ್ದೀರಿ ಅಂದ್ರೆ 2 3 ಅದ್ರೊಳಗೆ ಬಾಳೆಹಣ್ಣು ಕಿತ್ ವಾಪಸ್ ಕೊಡ್ತಾರ. ಮತ್ತ ಅವ್ರಿಗೆ ಏನಾರ ಕಾಣಿಕೆ ಕೊಟ್ರಿ ಅಂತಂದ್ರ ಅದ್ರೊಳಗಿನ್ನು 1 ನೋಟ್ ವಾಪಸ್ ಕೊಡ್ತಾರನ್ರಿ. ಮತ್ತ 1 ಬಂಡಲ್ ನೋಟ್ ಇಟ್ರಪ್ಪ ಅಂದ್ರೆ ಅದ್ರೊಳಗಿನ್ನು 1 2 ನೋಟ್ ತಗೋರಪ್ಪ ನೀನಂತ ಕೊಡ್ತಾರೇನು? ಇಲ್ಲ, ಕಲಾಸ್ ಆ ಕಡೆ. ಆದ್ರೆ ಶಿವಪುತ್ರಪ್ಪ ಅಂತ ಆಶೆ ಬರುತ್ತಿರಲಿಲ್ಲ. ಅವ್ರೇನ್ ಮಾಡಿದ್ರು, ಒಂದು ನೀನ್ ಇಟ್ಕೋ, ಒಂದು ನನಗ್ ಕೊಡು, 2 ನನಗೆ ಕೊಟ್ಟು ಏನ್ ಮಾಡ್ತೇವೆ ಮುದುಕಿ ಅಂದ್ರಂತ. ಅವಾಗ ಆಕಿ ಏನ್ ಹೇಳಿದಳತ್ತ, ಇವು 2 ಕಾಯಿನ್ ಎದಕ್ ಕೊಟ್ಟಿನ ಗೊತ್ತಾ ನಿನಗ?
ಒಂದು ಹಗ್ಗ ಕಥೆ ಹೇಳಿದಲ್ಲ ಅದಕ್ಕೆ ಒಂದು ನಾಲ್ಕಣೆ, ಇನ್ನೊಂದು ಹಾವಿನ ಕಥೆ ಹೇಳ್ಕೊತ ಹೊಂಟಿದಲ್ಲ ಅದಕ್ಕೆ ಇನ್ನೊಂದು ನಾಲ್ಕಣೆ ಕೊಟ್ಟಿನೋ ಅಂತ. ಹಗ್ಗಕ್ಕೆ ನಾಲ್ಕಣೆ, ಹಾವಿಗೆ ನಾಲ್ಕಣೆ ಕೊಟ್ಟಿನೋ ಅಂತ. ಹಂಗ ನೀವು ನಾಲ್ಕಣೆ ಕೊಟ್ಟು ಕಡಿಗೆ ಹಾಕ್ತೀನಿ ಅಂದ್ರೆ ಆಗ ನೀನು ಅದಕ್ಕೆ ಈ ರೊಕ್ಕ ಕೊಡ್ತೀನಿ ಅಂತಂದ್ರೆ ಬೇಡ, ಎರಡು ಬೇಡ, ಹಗ್ಗ ಎರಡು ಪಕ್ಕ ಇಟ್ಕೋ, ನಾನೇ ನೀನೇ ಇಡುವ ಅಂದ್ರತ್ತವ್ರು. ಹಂಗ ಕೊಟ್ಟಿಗೆ ಕಡಿಗೆ ರೊಕ್ಕ ಕೊಟ್ಟು ಕಡಿಗೆ ಹಾಕ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಇದು ಹಗ್ಗ ಹಾವ ಚಂದ ಇಟ್ಕೋಬೇಕು. ನೀನು ನಾಲ್ಕನೇ ಕೊಟ್ಟಿಗೆ ಕಡಿಗೆ ಹಾಕ್ತೀನಿ ಅಂದ್ರೆ ಹೆಂಗ ಆಗ್ತದ? ಅದಕ್ಕ ಇಲ್ಲಿಯ ತನಕ ದೃಷ್ಟಾಂತವಾಯಿತು. ಈಗ ನಾವು ಸಿದ್ಧಾಂತಕ್ಕೆ ಬರುತ್ತಿದ್ದೇವೆ. ಸಿದ್ಧಾಂತ ಯಾವ ರೀತಿಯ ರಜ್ಜುವಿನಲ್ಲಿ ಸರ್ಪ ತೋರುತ್ತದೆಯೋ ಅದೇ ರೀತಿ ಪರಬ್ರಹ್ಮ ವಸ್ತುವಿನಲ್ಲಿ ಮಿಥ್ಯಾ ಜಗತ್ತು ಬ್ರಹ್ಮಾಂಡ ಪಿಂಡಾಂಡ ತೋರುತ್ತಿದೆ. ಯಾವ ರೀತಿ ಸತ್ಯವಾದ ರಜ್ಜುವಿನಲ್ಲಿ ಮಿಥ್ಯವಾದ ಸರ್ಪ ತೋರುತ್ತದೆಯೋ ಅದೇ ರೀತಿ ಸತ್ಯವಾದ ಬ್ರಹ್ಮನಲ್ಲಿ ಮಿಥ್ಯವಾದ ಜಗತ್ತು ತೋರುತ್ತಿದೆ. ಅದಕ್ಕೆ ಸರ್ಪದ ಅಧಿಷ್ಠಾನ ರಜ್ಜು, ಜಗತ್ತಿನ ಅಧಿಷ್ಠಾನ ಬ್ರಹ್ಮ. ಈಗೇನ್ ಮಾಡಿದ್ರು? ಹಗ್ಗ ಹಾವಿಗೆ ನಾಲ್ಕಣೆ ಕೊಟ್ಟು ಕಡಿಗಾದಂಗ ಈಗ ದೃಷ್ಟಾಂತದ್ದು ಮುಗೀತು. ಇನ್ನು ಮುಂದೆ ಉದಾಹರಣೆಗಳು ಹೇಳೋದು ಮುಗೀತೀಗ. ಸರ್ಪ ನೋಡ್ರಿ ಏನದ, ಯಾವ ರೀತಿ ರಜ್ಜುವಿನಲ್ಲಿ ಸರ್ಪ ತೋರುತ್ತಿದೆಯೋ ಅದೇ ರೀತಿ ಪರಬ್ರಹ್ಮ ವಸ್ತುವಿನಲ್ಲಿ ಮಿಥ್ಯಾ ಜಗತ್ತು ಬ್ರಹ್ಮಾಂಡ ಪಿಂಡಾಂಡಗಳು ತೋರುತ್ತಿವೆ. ಯಾವ ರೀತಿ ಸತ್ಯವಾದ ರಜ್ಜುವಿನಲ್ಲಿ ಮಿಥ್ಯವಾದ ಸರ್ಪ ತೋರುತ್ತದೆಯೋ ಅದೇ ರೀತಿ ಸತ್ಯವಾದ ಬ್ರಹ್ಮದಲ್ಲಿ ಮಿಥ್ಯವಾದ ಜಗತ್ತು ತೋರುತ್ತಿದೆ. ಸರ್ಪದ ಅಧಿಷ್ಠಾನ ರಜ್ಜು, ಜಗತ್ತಿನ ಅಧಿಷ್ಠಾನ ಬ್ರಹ್ಮ. ಹೌದಾ? ಹಿಂಗ ಹೇಳಿ ಈಗ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿಗೆ ಅನಿರ್ವಚನೀಯ ಖ್ಯಾತಿ ಸಂಪೂರ್ಣ ಆಗಿ ಈಗ 50ನೇ ದೋಹದಿಂದ 51ನೇ ದೋಹಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾವುದು ಇರುವುದು ಅನ್ನೋದು ಈ 147ನೇ ವಿಷಯಾಂಕದ ಶೀರ್ಷಿಕೆಗೆ ಬಂದು ಮುಟ್ಟಿರಿ. ಇದು ಮುಟ್ಟಬೇಕಾದ್ರೆ ಹಿಂದೆ ಇವೆಲ್ಲ ಕಲಿಬೇಕು. ಅನಿರ್ವಚನೀಯ ಸಿದ್ಧಾಂತದ ಬಗ್ಗೆ 1 ತಿಂಗಳಾಯ್ತೋ 2 ತಿಂಗಳಾಯ್ತೋ ಹೇಳಕತ್ತಿ ಫುಲ್ ಹೇಳಿ. ಈಗ ನೋಡ್ರಿ ಎಷ್ಟು ಆರಾಮ್ ಹೋಗ್ತೀರಿ ಮುಂದೆ. ಇದರ ಮುಂದಿನ ಭಾಗ ನಾಳೆ ಚಾಲು ಮಾಡಿಬಿಡ. ಅನಿರ್ವಚನೀಯ ಸಿದ್ಧಾಂತ ಸಂಪೂರ್ಣ ಆಯ್ತು. ಸತ್ ಅನ್ನಂಗಿಲ್ಲ, ಅಸತ್ ಅನ್ನಂಗಿಲ್ಲ, ಸದಸತ್ ಅನ್ನಂಗಿಲ್ಲ. ಅನಿರ್ವಚನೀಯ ಸಿದ್ಧಾಂತ ಈ ಜಗತ್ ಹೆಂಗದ ಅಂದ್ರೆ ಅನಿರ್ವಚನೀಯ ಅದ. ಅದು ಎಲ್ಲಿ ತೋರ್ಲಕತ್ತದ? ಬ್ರಹ್ಮದಾಗ ತೋರ್ಲಕತ್ತದ. ಸರ್ಪ ಅಸತ್ ಅಂತೀರ, ಪರಿಣಾಮ ಮಾಡ್ಲಕತ್ತದ, ಅಂಜಿಸ್ಲಕತ್ತದ. ಸತ್ ಅಂತೀರ, ಅದು ಎಲ್ಲ ಕಾಲದಲ್ಲಿ ಇರಂಗಿಲ್ಲ. ಬೆಳಕು ಬಂತು ಅಂತಂದ್ರ ಸರ್ಪ ಹೋಗಿ ಹಗ್ಗ ಕಾಣ್ಲಿಕ್ಕತ್ತದ. ಹಿಂಗಾಗಿ ಸತ್ ಅನ್ನಂಗಿಲ್ಲ, ಅಸತ್ ಅನ್ನಂಗಿಲ್ಲ, ಸದಸತ್ ಎರಡೂ ಅನ್ನಮೇನಂತಂದ್ರ ಎರಡೂ ಅನ್ಲಕ್ ಬರಂಗಿಲ್ಲ. ಸತ್ ಇದ್ದಾಗ ಅಸತ್ ಇರಂಗಿಲ್ಲ, ಅಸತ್ ಇದ್ದಾಗ ಸತ್ ಇರಂಗಿಲ್ಲ, ಎರಡೂ ಅನ್ಲಕ್ ಬರಲ್ಲ. ಮತ್ ಏನ್ರಿ ಒಂದು ರೀತಿನೂ ಅನ್ಲಕ್ ಬರಂಗಿಲ್ಲ ಅಂದ್ರೆ ಮತ್ತೆ ಹೆಂಗಪ್ಪ ಅಂತಂದ್ರೆ ಅದು ಅನಿರ್ವಚನೀಯ. ಆ ಜಗತ್ತಿನ ಬಗ್ಗೆ ಏನು ಮಾತಾಡ್ಲಕ್ ಹೋಗಬೇಡ. ಅದ್ರ ಬಗ್ಗೆ ಪುರಸ್ಕಾರನೂ ಬೇಡ, ತಿರಸ್ಕಾರನೂ ಬೇಡ. ಉದಾಸೀನವಾಗಿದ್ದಿ ಅಂತಂದ್ರೆ ನಿನಗೆ ಮೋಕ್ಷ ಸಿಗ್ತದ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ತಿರಸ್ಕಾರ ಮಾಡಿದ್ರು ನಿನಗೆ ಸಮಸ್ಯೆನೇ ಆದ, ಪುರಸ್ಕಾರ ಮಾಡಿದ್ರು ನಿನಗೆ ಸಮಸ್ಯೆನೇ ಆದ. ಅನಿರ್ವಚನೀಯ ಸಿದ್ಧಾಂತದ ಮೇಲೆ ಉದಾಸೀನ ಭಾವ. ಅನಿರ್ವಚನೀಯ ಸಿದ್ಧಾಂತ ಅಲ್ಲ, ಜಗತ್ತು ಏನದ ಅಲ್ಲ, ಬ್ರಹ್ಮನಲ್ಲಿ ಸತ್ಯವಾದ ಬ್ರಹ್ಮನಲ್ಲಿ ತೋರುತ್ತಿರುವ ಮಿಥ್ಯವಾದ ಜಗತ್ತು ಹೇಗಿದೆ ಎಂದರೆ ಅನಿರ್ವಚನೀಯವಾಗಿದೆ.
ಹೀಗಿರುವಾಗ ಅದರ ಬಗ್ಗೆ ನೀನು ಸತ್ ಅನ್ಬೇಡ, ಅಸತ್ ಅನ್ಬೇಡ, ಸದಸತ್ ಅನ್ಬೇಡ, ಸಾವಯವ ಅನ್ಬೇಡ, ನಿರವಯವ ಅನ್ಬೇಡ, ಸಾವಯವ ನಿರವಯವ ಅನ್ಬೇಡ. ಅವು ಅವಯವ ಇಲ್ಲಂತೀರ ಅದಾವ, ಎಲ್ಲ ಆಕಾರಗಳದಾವ. ಜಗತ್ತಿನ ತುಂಬಾ ಆಕಾರ ನಿಂತದ್ದು ಅದು ಬ್ರಹ್ಮನೇ. ಮತ್ತೆ ನಿರಾಕಾರ ನಿರವಯವ ಅಂತೀರ, ಇಲ್ಲ ಆಕಾರ ಅದ. ಮತ್ತೆ ಆಕಾರ ಅಂತೀರ, ಯಾವ ಆಕಾರ ಅದಾವು? ಒಂದು ಆಕಾರನು ಶಾಶ್ವತ ಇಲ್ಲ. ಜಗತ್ನಾಗ ಎಲ್ಲ ಆಕಾರಗಳು ಬರ್ತಾವ, 4 ದಿನ ಇರ್ತಾವ, ಕೆಟ್ಟ ಹೋಗ್ತಿರ್ತಾವ. ಮತ್ತೆ ಈಗ ನಿರಾಕಾರ ಅಂದ್ರೂ ಬರಲ್ಲ, ಸಾಕಾರ ಅಂದ್ರೂ ಬರಲ್ಲ, ಸಾಕಾರ ನಿರಾಕಾರ ಅಂದ್ರೂ ಬರಲ್ಲ. ಮತ್ತ ಬ್ರಹ್ಮನಿಂದ ಭಿನ್ನ ಆದೋ ಅಭಿನ್ನ ಆದೋ ಭಿನ್ನ ಭಿನ್ನ ಆದೋ ಅಂತಂದ್ರೆ ಬ್ರಹ್ಮನಿಂದ ಭಿನ್ನವಾದಂತೆ ತೋರುತ್ತದೆ. ಎಲ್ಲ ತನ್ನಿಂದೆ ನಡೆದದ ನಂಗೆ ತೋರ್ತದ. ಮತ್ತು ತನ್ನಿಂದೆ ನಡೆದದಂತಂದ್ರೆ ಒಳಗವ ಬ್ರಹ್ಮ ಇರ್ಲಾರ್ದೆ, ಒಳಗವ ಬ್ರಹ್ಮ ಇರ್ಲಾರ್ದೆ ಹೆಂಗ್ ಸಾಧ್ಯ ಆಯ್ತು? ಹೌದಲ್ರಿ? ಒಳಗ್ ಬ್ರಹ್ಮದನತ್ತೆ ಸಾಧ್ಯ ಆಯ್ತಾ ಇಲ್ಲ? ಬ್ರಹ್ಮ ಇದ್ದಾನೆ ಅಂತ ಹೇಳಿ ಸಾಧ್ಯ. ಸಾಧ್ಯ ಆಯ್ತು. ಅವ ಏನೆಲ್ಲ ತಯಾರು ಮಾಡ್ತಾನ, ತಯಾರು ಮಾಡಿದ್ಮೇಲೆ ಅವನಿಗೆ ಒಂದು ಜಗತ್ತಿನ ಸೃಷ್ಟಿ ಮಾಡಾಗ ಈ ಕ್ಷಣಾದಿ ಪ್ರವೇಶಾಂತ್ಯ ಅಂತಾರ. ಈ ಕ್ಷಣಾದಿ ಪ್ರವೇಶಾಂತ್ಯ ಅಂದ್ರೆ ಒಂದು ಜಗತ್ತಂತ ಸೃಷ್ಟಿ ಮಾಡ್ದ, 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ದ. ಮತ್ತೇನ್ ಮಾಡ್ದ? ಪಂಚಮಹಾಭೂತಾತ್ಮಕ ಜಗತ್ತನ್ನ ಸೃಷ್ಟಿ ಮಾಡ್ದ. ಅದೇನು ಸೃಷ್ಟಿ ಮಾಡಿದ್ದೇನು? ಈ ಕ್ಷಣ ಅಂದ್ರೆ ಸೃಷ್ಟಿ ಮಾಡಿದ ಕ್ಷಣ. ಈ ಕ್ಷಣ ಈ ಕ್ಷಣ ಈ ಕ್ಷಣ ಅಂತ. ಮುಂದೆ ಸೃಷ್ಟಿ ಮಾಡಿದ್ಮೇಲೆ ಏನಾಯ್ತು? ಅವನಿಗೆ ಸಮಸ್ಯೆ ಏನಾಯ್ತು ಗೊತ್ತಾ? ಮಣ್ಣೆತ್ತು ಮಾಡಿ ಪೂಜೆ ಮಾಡ್ತೀರಿ, ಅವು ಮಣ್ಣೆತ್ತೇನು ಅಳ್ಳಾಡ್ತಾವ ಏನೇ ಎಲ್ಲ ಗಳೆ ಕಟ್ಲಕ್ ಬರ್ತಾವೇನವು? ಆಗಂಗಿಲ್ಲ. ಅವು ಅಳ್ಳಾಡ್ಲಾರ್ದಂಗ ಮಿಸಿಕಾಡ್ಲಾರ್ದಂಗ ಕೂತ್ ಬಿಡ್ತತ್ತ ಜಗತ್ತು. ಮಿಸಿಕಾಡ್ಲಿಲ್ಲ, ಜಗತ್ತು ಮಿಸಿಕಾಡ್ಲೇ ಇಲ್ಲ. ಒಟ್ಟ 84 ಲಕ್ಷ ಜೀವರಾಶಿಗಳು ಸತ್ ಹೆಣ ಕೂತಂಗ್ ಕೂತು. ಅದಕ್ಕೇನಂತಾರ? ಈ ಕ್ಷಣಾದಿ ಅಂದ್ರೆ ಸೃಷ್ಟಿ ಮಾಡಿದ. ಮುಂದೇನ್ ಮಾಡ್ದ? ಕಾರ್ ತಂದನ, ಮನಿ ಮುಂದೆ ನಿಂದಿರ್ಸಾನ. ಅದು ಕಾರ್ ಎದ್ರ ಸಲುವಾಗಿ? ಓಡಾಡ್ಲಕ್ಕ. ಅದು ತಾನೇ ಓಡಾಡ್ತದೇನು? ತಾನೇ ಒಳಗೆ ಹೋಗ್ಬೇಕಾ ಇಲ್ಲ? ಕಾರ್ನಾಗ ಕೂತ್ ನಡೆಸ್ಬೇಕಾ ಇಲ್ಲ? ಈ ಕ್ಷಣಾದಿ ಪ್ರವೇಶಾಂತ್ಯ ಅಂತಂದ್ರೇನು? ಒಳಗ ಪ್ರವೇಶ ಅವನೇ ಮಾಡ್ದ, ತಾನೇ ಒಳಗ ಕೂತು ನಡೆದ, ತಾನೇ ಕಾರ್ ಖರೀದಿ ಮಾಡ್ದ, ತಾನೇ ಕಾರಿನೊಳಗೆ ಕೂತು ನಡೆದ. ಡ್ರೈವರ್ ಕಮ್ ಓನರ್ ಈಶ್ವರ್. ಹಂಗ ಏನದಂತಂದ್ರೆ ಆ ಒಂದು ಸತ್ಯವಾದ ಬ್ರಹ್ಮದಲ್ಲಿ ಮಿಥ್ಯವಾದ ಜಗತ್ತು ತೋರ್ತಾ ಇದೆ. ಆ ಮಿಥ್ಯವಾದ ಜಗತ್ತು ಹೆಂಗದ? ಅನಿರ್ವಚನೀಯ ಆದ. ಬ್ರಹ್ಮನ ಜೊತೆಗೆ ಭಿನ್ನನೂ ಅದ, ಬ್ರಹ್ಮನ ಜೊತೆಗೆ ಅಭಿನ್ನನೂ ಅದ, ಮತ್ತು ಬ್ರಹ್ಮನ ಜೊತೆಗೆ ಭಿನ್ನನೂ ಆದ, ಮತ್ತು ಬ್ರಹ್ಮನ ಜೊತೆಗೆ ಭಿನ್ನನೂ ಇಲ್ಲ, ಬ್ರಹ್ಮನ ಜೊತೆಗೆ ಅಭಿನ್ನನೂ ಇಲ್ಲ, ಮತ್ತು ಬ್ರಹ್ಮನ ಜೊತೆಗೆ ಭಿನ್ನನೂ ಇಲ್ಲ. ಆದಂದ್ರ ಆದ, ಇಲ್ಲ ಅಂದ್ರೆ ಇಲ್ಲ. ಏನ್ರಿ ಹಿಂಗಂದ್ರ ಅನಿರ್ವಚನೀಯ ಅಷ್ಟೇ. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಅನಿರ್ವಚನೀಯ ಅಂತ ಬಂಗಾರದಂತ ಶಬ್ದ ಕೊಟ್ಟ. ಅಂತ ಅನಿರ್ವಚನೀಯ ಜಗತ್ತಿನ ಬಗ್ಗೆ ನೀವೇನ್ ಮಾಡ್ತೀರಿ? ಇದು ನನ್ನ ಹೆಂಡತಿ, ಇದು ನನ್ನ ಗಂಡ, ಇದು ನನ್ನ ವಿಚಾರದಂಗ ಹಿಂಗೇ ಇರಬೇಕು. ನಿಮ್ಮದು ಸ್ಕೆಚ್ ಹಾಕೊಂಡಿರಿ ಅನಿರ್ವಚನೀಯ ಜಗತ್ತಿನಾಗ. ಆ ಸ್ಕೆಚ್ ಪ್ರಕಾರ ಅವು ನಡಿಲಿಲ್ಲ ಅಂತಂದ್ರ ತ್ರಾಸ ಯಾರಿಗಾಗ್ತದ? ಮತ್ತ ಅನಿರ್ವಚನೀಯ ಜಗತ್ತದ ಇದು. ಜ್ಞಾನ ಅಂತೀರ ಅಲ್ಲ, ಅಜ್ಞಾನ ಅಂತೀರ ಇಲ್ಲ, ಜ್ಞಾನ ಅಜ್ಞಾನ ಎರಡು ಮಿಕ್ಸ್ ಅಂತೀರ ಇಲ್ಲ. ಏನ್ ಬೆಕ್ಕದನ್ರಿ ನೀವು, ಯಾವ ಶಬ್ದಾರೇ ಬಳಸ್ರಿ ನೀವು. ಅನಿರ್ವಚನೀಯ ಜಗತ್ತ. ಇದರೊಳಗೆ ನೀವು ಹೆಂಗಿರ್ಬೇಕು? ಉದಾಸೀನವಾಗಿರಬೇಕು. ತಿರಸ್ಕಾರನೂ ಬೇಡ, ಪುರಸ್ಕಾರನೂ ಬೇಡ. ಒಂದು ನಿಶ್ಚಯಕ್ಕೆ ಬಂದಿರ ಈ ಜಗತ್ತಿನ ಬಗ್ಗೆ.
ಜಗತ್ತ ಹೆಂಗದ? ಅನಿರ್ವಚನೀಯ ಅದ. ಅನಿರ್ವಚನೀಯ ಜಗತ್ತಿನ ಬಗ್ಗೆ ನಾವ್ ಹೆಂಗಿರ್ಬೇಕು? ಉದಾಸೀನವಾಗಿರಬೇಕು. ಅದು ಹೆಂಗಿದ್ದು ನಮಗೇನ್ ಮಾಡೋದು? ನಾವು ಉದಾಸೀನವಾಗಿರ್ಬೇಕು. ಯಾವ ವಸ್ತುವಿನ ಬಗ್ಗೆ, ಯಾವ ವ್ಯಕ್ತಿಯ ಬಗ್ಗೆ ತಿರಸ್ಕಾರನೂ ಬೇಡ, ಯಾವ ವಸ್ತುವಿನ ಬಗ್ಗೆ, ಯಾವ ವ್ಯಕ್ತಿ ಬಗ್ಗೆ ಪುರಸ್ಕಾರನೂ ಬೇಡ. ಉದಾಸೀನವಾಗಿರು. ಉದಾಸೀನವಾಗಿ ಇರ್ಲಕ್ಕ ಬರ್ಲಾರ್ದಕ್ಕೆ ಏನಾಗ್ಯದ? ಹಿಂಗೇ ಹೇಳ್ಕೊತಿರ್ತಾರೆ, ಹಿಂಗೇ ಕೇಳ್ಕೊತಿರ್ತಾರೆ. ನಿಮ್ಗೆ ಉದಾಸೀನವಾಗಿ ಇರ್ಲಕ್ ಬಂತು ಅಂತಂದ್ರೆ ಇವತ್ತೇ ವಿಚಾರ ಸಾಗರ ಪಾಠ ಮುಗಿತು. ಏನ್ ಮಾಡ್ತೀರಿ? ನಿಮ್ಗೆ ಉದಾಸೀನ ಬುದ್ಧಿನೇ ಬರ್ಲಿಲ್ಲ ಅಂತಂದ್ರೆ ವಿಚಾರ ಸಾಗರ ಮುಗಿತದ. ನಿಮಗ್ ಬುದ್ಧಿ ಬರ್ಲಿಲ್ಲ, ನಾವೇನ್ ಮಾಡ್ಬೇಕು? ಅದಕ್ಕೆ ಪ್ರಯತ್ನ ಮಾಡ್ಬೇಕು ನೀವು. ಅನಿರ್ವಚನೀಯ ಜಗತ್ತು, ಈ ಜಗತ್ತು ಅನಿರ್ವಚನೀಯ, ಈ ಜಗತ್ತು ಅನಿರ್ವಚನೀಯ ಮಂತ್ರದಲ್ಲಿ ಕಲಿಬೇಕಪ್ಪ. ಇದು ಅನ್ಬೇಕು. ನಾನ್ ಹೆಂಗಿರ್ಬೇಕು ಈ ಜಗತ್ತಿನಾಗ? ಉದಾಸೀನವಾಗಿರ್ಬೇಕು. ಅನಿರ್ವಚನೀಯ ಅಂದ್ರೇನು? ಸತ್ತಲ್ಲ, ಅಸತ್ತಲ್ಲ, ಸದಸತ್ತಲ್ಲ, ಆಕಾರ ಅಲ್ಲ, ನಿರಾಕಾರ ಅಲ್ಲ, ಆಕಾರ ನಿರಾಕಾರ ಅಲ್ಲ, ಸಾಕಾರ ಅಲ್ಲ, ಮತ್ತೇನು? ಅವಯವ ಅಲ್ಲ, ನಿರವಯವ ಅಲ್ಲ, ಅವಯವ ನಿರವಯವ ಅಲ್ಲ, ಭಿನ್ನ ಅಲ್ಲ, ಅಭಿನ್ನ ಅಲ್ಲ, ಭಿನ್ನ ಅಭಿನ್ನವಲ್ಲ. ಉದಾಸೀನ ಅಂದ್ರೆ ಅದರ ಬಗ್ಗೆನೂ ತಿರಸ್ಕಾರನೂ ಬೇಡ, ಅದರ ಬಗ್ಗೆನೂ ಪುರಸ್ಕಾರನೂ ಬೇಡ. ಈ ಮಂತ್ರ ಚಂದನು ಸುಮ್ನೆ ಕೂತು ಓಂ ನಮ ಶಿವಾಯ, ಓಂ ನಮ ಶಿವಾಯ ಏನೋ ಒಂದ ಲಾಸ್ಟಿಗೆ ಸಾಕ್ಷಾತ್ಕಾರ ಏನು ಮಣ್ಣಾಗಂಗಿಲ್ಲ. ಏನ್ ಮಾಡ್ತೀರಿ? ಉದಾಸೀನವಾಗಿರೋದು ಪ್ರಾಕ್ಟೀಸ್ ಮಾಡ್ಕೋತೀರಿ ಅಪ್ಪುಗಳೇ. ಈ ಜಗತ್ತು ಅನಿರ್ವಚನೀಯ ಅಂತೇಳಿ ಸುಖ ಉಂಟಾದಲ್ಲಿ ಈ ಜಗತ್ತಿನ ಬಗ್ಗೆ ಪುರಸ್ಕಾರ ಬೇಡ, ದುಃಖ ಉಂಟಾದಲ್ಲಿ ಈ ಜಗತ್ತಿನ ಬಗ್ಗೆ ತಿರಸ್ಕಾರ ಬೇಡ. ಯಾಕಂದ್ರೆ ಈ ಜಗತ್ತು ಅನಿರ್ವಚನೀಯ. ಅಣ್ಣನಾಗಿರ್ಬೋದು, ತಮ್ಮನಾಗಿರ್ಬೋದು, ತಂದೆಯಾಗಿರ್ಬೋದು, ತಾಯಿ ಆಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಹೆಂಡರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಲ್ಲಿರುವ ಮತ್ತು ರೊಕ್ಕ ರೂಪಾಯಿ ಬಂಗಾರ ಹೊಲ ಮನಿ ಸಿಂಗಾರ ಏನದವ ಎಲ್ಲ ಅನಿರ್ವಚನೀಯ. ಯಾವ ಸಮಯದಲ್ಲಿ ಯಾರಾದರೂ ನಿಮ್ಮ ವಿರೋಧಿಗಳಾಗಬಹುದು, ಯಾವ ಕಾರಣಕ್ಕಾದರೂ ಆಗ್ಬೋದು. ಯಾವ ಸಮಯದಲ್ಲಿ ಯಾವ ಕಾರಣಕ್ಕಾದರೂ ಯಾರಾದರೂ ನಿಮ್ಮ ಜೊತೆಗೆ ಮಿತ್ರರಾಗಬಹುದು. ಮಿತ್ರನೇ ಶತ್ರು ಆಗಬಹುದು, ಶತ್ರು ಮಿತ್ರನಾಗಬಹುದು. ನೀವೇನ್ ಮಾಡ್ತೀರಿ? ಮಿತ್ರ ಕಡಿತನ ಹಿಂಗೆ ಇರ್ತಾನಂತೇಳಿ ಕೂಡಿ ವ್ಯವಹಾರ ಮಾಡ್ತೀರಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀರಿ. ಆಮೇಲೆ ನಿಮ್ಮ ಮಿತ್ರನೇ ನಿಮಗೆ ಶತ್ರು ಆಗಿರ್ತಾನ, ಅವಾಗ ಮೆಡ್ ತಗೊಂಡು ನಿಂದಿರ್ತೀರಿ. ಅನಿರ್ವಚನೀಯ ಜಗತ್ತು. ಅನಿರ್ವಚನೀಯ ಜಗತ್ತಿದ್ ಹಿಂಗೆ ಇರ್ತದ ಅಂತ ತಿಳ್ಕೊಂಡಿದ್ದೀರಿ ಅಂದ್ರೆ ಮೆಡ್ ತಗೊಂಡು ನಿಂದ್ರಂಗಿಲ್ಲ. ಆಯ್ತು, ಲಾಭನೂ ಆತಿರ್ತದ, ನಷ್ಟನೂ ಆತಿರ್ತದ. ಶಿವಾಯ ನಮ ಅಷ್ಟೇ. ಅದಕ್ಕೆ ಮುಂದಿನ 147ನೇ ವಿಷಯಾಂಕ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾವುದು ಅನ್ನೋದ್ರ ಬಗ್ಗೆ 51ನೇ ದೋಹಕ್ಕೆ ಪಾದಾರ್ಪಣೆ ಮುಂದಿನ ಪಾಠದಲ್ಲಿ ಮಾಡ್ತಾ ಇದ್ದೀರಿ. ಇಲ್ಲಿ ತನ ಹೇಳಿದ ಪಾಠ ಸಮಾರೋಪ ಮಾಡಿದೆವು ಇವತ್ತು. ಅದಕ್ಕೆ ಸ್ವಲ್ಪ ಜಿದ್ದಿಗೆ ಬಿದ್ದು ಬಂದೇವಿ. ಇನ್ನೊಂದು ಅದು ಯಾವ್ದ್ರ ಇನ್ನ ಜಗ್ಗಿ ಅದ, ಹಿಂಗೆ ಹೇಳ್ಕೊತ ಎಷ್ಟೊತ್ತು ಹೇಳೋಣ. ಖುಷಿ ಕೊಡ್ತಾ ಪಾಠ ಇವತ್ತಿಂದು. ಏನ್ ನಿರ್ಣಯ ತಗೊಂಡ್ರಿ? ಏನ್ ನಿಶ್ಚಯ ಜ್ಞಾನ ಮಾಡ್ಕೊಂಡ್ರಿ? ಜಗತ್ತು ಅನಿರ್ವಚನೀಯ, ಸತ್ಯವಾಗಿ ಇರುವಂತ ಬ್ರಹ್ಮದಲ್ಲಿ ಮಿಥ್ಯವಾಗಿ ತೋರುತ್ತಿರುವ ಜಗತ್ತು ಅನಿರ್ವಚನೀಯವಾಗಿದೆ. ಈ ಜಗತ್ತಿನಲ್ಲಿ ನಾವು ಮೋಕ್ಷ ಹೊಂದಬೇಕು, ಮುಮುಕ್ಷುಗಳಾಗಿ ಸಾಧನೆ ಮಾಡಬೇಕಂದ್ರೆ ನಾವು ಈ ಜಗತ್ತಿನ ಬಗ್ಗೆ ಹೇಗಿರಬೇಕು? ಉದಾಸೀನವಾಗಿರ್ಬೇಕು. ಇಷ್ಟು ತಿಳ್ಕೊಂಡ್ಬಿಟ್ರೆ ಇಲ್ಲಿ ತನಕ ಹೇಳಿದ ಪಾಠ ಸಾರ್ಥಕ. ಯಾವದರೆ ಬಹಳ ಮನಸ್ಸಿಗೆ ಹಚ್ಕೊಂಡು ಯಾವ್ದಾರೆ ಬೆನ್ನತ್ತಿ ಎಂದರೆ ಕಂಡಿನ್ಯ ಇಲ್ಲ ಅನ್ನಂಗ ಮಾಡ್ಕೋತವಾದ್ರಿ, ಅಥವಾ ಇದು ಬೇಡ ಇದು ನಮಗ್ ಕೆಟ್ಟದ್ದು ಅಂತೇಳಿ ಅವುಗಳ ಬಗ್ಗೆ ನೀವು ತಿರಸ್ಕಾರ ಮಾಡಿದ್ರಿ, ಇಲ್ಲಿ ತನ ಹೇಳಿದ ಪಾಠ ನಿಮಗ ಲಾಭ ಮಾಡಿಲ್ಲ, ಅದರ ಉಪಯೋಗ ನೀವು ತೆಕ್ಕೊಂಡಿಲ್ಲ ಅಂತ ಅದರ ಅರ್ಥ.
ಆರಾಮಿರ್ಬೇಕು, ಎಂಜಾಯ್. ಉದಾಸೀನದಲ್ಲೇ ಆ ಎಂಜಾಯ್ಮೆಂಟ್, ಆನಂದದ ಒಳ್ಳೆ ಬಂಗಾರದಂತ ಸ್ವಭಾವ ಬೆಳೆಸ್ಕೋಬೇಕು. ಯಾವನೋ ಒಬ್ಬ ಬಂದು ಪಾಟ ಸಿಟ್ಟಿಗೇರ್ ಮಾಡ್ಕೊಂಡು ಹೊಡೆದ, ಗೊತ್ತಿಲ್ಲ, ಹೊಡೆದು ಅದ, ಅದ್ರ ಬಗ್ಗೆ ಬಹಳ ಮನಸ್ಸಿಗೆ ಹಚ್ಕೋಬೇಕೇನು? ಏನ್ ಮಾಡ್ಬೇಕು? ಮರುದಿನ ಮರುಕ್ಷಣನೇ ಏನಾರೇ ಆಗ್ಯದೋ ಇಲ್ಲೋ ಅನ್ನಂಗ್ ಮತ್ತೆ ಫ್ರೆಶ್ ಆಗಿಬಿಡ್ಬೇಕು. ಅವ ಪೆಟ್ರೋಲ್ ಹಾಕ ಹೆಂಗ್ ಮಾಡ್ತಾನ? ಒಂದು ಗಾಡಿ ಪೆಟ್ರೋಲ್ ಹಾಕಿ ಮುಂದಕ್ಕೆ ಕಳಿಸಿದ್ಮೇಲೆ ಮುಂದೆ ಏನ್ ಮಾಡ್ತಾನ? ಜೀರೋ ಮಾಡ್ತಾನಿಲ್ಲ, ಅದೇ ರೀಡಿಂಗ್ ಕಂಟಿನ್ಯೂ ಮಾಡ್ತಾನೆ ಅವನು. ಜೀರೋ ಮಾಡ್ತಾನ, ಹಂಗ ಜೀರೋ ಆಗ್ತಿರ್ಬೇಕು. ಹಂಗೆ ರೀಡಿಂಗ್ ಬರ್ತಿರ್ತಾವ, ಜೀರೋ ಆಗ್ಬೇಕು, ರೀಡಿಂಗ್ ಬರ್ತಿರ್ತಾವ, ಜೀರೋ ಆಗ್ಬೇಕು, ಮತ್ತೆ ಫ್ರೆಶ್ ಆಗಿ ಮತ್ತೆ ಫ್ರೆಶ್ ಕೌಂಟಿಂಗ್. ಉದಾಸೀನವಾಗಬೇಕು. ಹಿಂದಿಂದು ಎಷ್ಟೋ ನಂಬರ್ ಬಂದು ಅದು ಅವು ಹೆಂಗ್ ಕಳ್ಕೊಳ್ಳಪ್ಪ ನಾ ಜೀರೋ ಅಲ್ಲಿ ಅಂತ ಹೇಳಿಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಯಾರು ಎಷ್ಟರದ ಪೆಟ್ರೋಲ್ ಹಾಕೊಳಕ, ಯಾರು ಎಷ್ಟರ ಗಾಡಿ ಓಡಿಸಲ್ರಕ್ಕ, ನೀವು ಮಾತ್ರ ಉದಾಸೀನವಾಗಿ ಜೀರೋದಾಗ ಇರ್ಬೇಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಯಾರ್ಯಾರು ಬಂದು ನಿಮಗೆ ಹಾರ ಶಾಲ ಹಾಕಿ ಸನ್ಮಾನ ಮಾಡಿ ಒಂದೆರಡು ಗ್ರಂಥಗಳು ಕೊಟ್ಟವಾದ್ರು ಅಂದ ಕೂಡ್ಲೇನೆ ನಿಮ್ಮ ಮನಸ್ಸು ಪ್ರಾಣ ಏನ್ ಮಾಡ್ತದ? ಅವರಿಗೆ ಅಟ್ಯಾಚ್ಮೆಂಟ್ನಾಗ ಹೋಗಿ ಫೋನ್ ನಂಬರ್ ಕೊಡ್ರಿ ಅಂತೇಳಿ ಅವ್ರ ಸಂಗಟ್ ಫೋನ್ ಮಾಡ್ಕೋತ ಹೋಗ್ತೀರಿ. ಭಾಳ ಚಲೋ, ಭಾಳ ಹಚ್ಕೋತಾರ ಅಂತೇಳಿ ನಾವು ತಿಳ್ಕೊಂಡಿರ್ತೀವಿ. ಮುಂದೇನಾಗ್ತದ? ಯಾವುದೇ ಒಂದು ಅಟ್ಯಾಚ್ಮೆಂಟ್ ಅತಿ ಆಯ್ತು ಅಂತಂದ್ರ ಅಮೃತ ಸಹಿತ ವಿಷ ಆಗ್ತದೆ. ಯಾವುದು ಅತಿ ಮಾಡ್ಕೊಳಕ್ ಹೋಗಬಾರ್ದು. ಸನ್ಮಾನಕ್ಕೂ ನಮಗ ಉಬ್ಬಬಾರದು, ಅವಮಾನಕ್ಕೆ ನಾವು ಕೂಗಬಾರದು. ಇದು ಉದಾಸೀನ ಭಾವ. ಆಯ್ತಾಯ್ತು, ಸರಿ, ನಡಿ, ಹಿಂಗೆ ಇರ್ಬೇಕು. ಓಕೆ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ತುಂಬಾ ಧನ್ಯವಾದಗಳು ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತ ಶರಣ ಸ್ವಾಮೀಜಿಯವರು ಇಲ್ಲಿವರೆಗೆ ನಿತ್ಯವಾದ ಜಗತ್ತಿನಲ್ಲಿ ಬ್ರಹ್ಮ ಪ್ರಧಾನ ಅನ್ನುವುದನ್ನ ತಮ್ಮ ದೃಷ್ಟಾಂತಗಳ ಮೂಲಕ ನಮಗೆಲ್ಲ ತಿಳಿಸಿಕೊಟ್ಟರು. ಪಟ್ಟಿನ ಮೇಲೆ ಈ ಜಗತ್ತು ನಿರ್ವಚನೀಯವಾಗಿದೆ ಅಂತೇಳಿ ನಮಗೆಲ್ಲ ಈ ದಿವಸ ತಿಳಿಸಿಕೊಟ್ರು. ಮತ್ತೆ ಸ್ವಪ್ನದ ಜ್ಞಾನಕ್ಕ, ಈ ಜ್ಞಾನಕ್ಕ ಏನೇನು ಸಂಬಂಧ ಇಲ್ಲ. ಅಭಿಜ್ಞಾ ಜ್ಞಾನ, ಪ್ರತ್ಯಭಿಜ್ಞಾ ಜ್ಞಾನ, ಅಭಿಜ್ಞಾ ಸಾಕ್ಷಾತ್ ಸಂಬಂಧ, ಪ್ರತ್ಯಭಿಜ್ಞಾ ಸಾಕ್ಷಾತ್ ಸಂಬಂಧ ಇವುಗಳ ಕುರಿತು